ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಿನ್ನೆ ಜೀವಶಾಸ್ತ್ರವನ್ನ ಸ್ಟಾರ್ಟ್ ಮಾಡಿದ್ವಿ. ಅದ್ರ ಮುಂದುವರೆದಂತ ಭಾಗವನ್ನ ನೋಡೋಣ. ಎನಿವೆ, ಹಿಂದಿನ ಕ್ಲಾಸ್ ಒಂದು ರಿವಿಷನ್ ನೋಡೋದಾದ್ರೆ ರಫ್ ಆಗಿ ಭೂಮಿಯ ಮೇಲೆ ಜೀವಿಗಳು ಕಾಣಿಸಿಕೊಳ್ಳಲು ಕಾರಣವಾದ ಅಂಶಗಳು ಯಾವುವು ಅಂತ ಹೇಳಿದ್ವಿ. ಲಿವಿಂಗ್ ಆರ್ಗನಿಸಮ್ಸ್ ಎಕ್ಸಿಸ್ಟಿಂಗ್ ಆನ್ ಅರ್ತ್ ಡ್ಯೂ ಟು 3 ಫ್ಯಾಕ್ಟರ್ಸ್, 3 ಪ್ರಮುಖ ಅಂಶಗಳು. ಒಂದು ವಾಟರ್, ಇನ್ನೊಂದು ಅಟ್ಮಾಸ್ಫಿಯರ್, ಅದರೊಳಗೆ ಆಕ್ಸಿಜನ್ ಅನ್ನ ಓದಿದ್ವಿ. ನೆಕ್ಸ್ಟ್ ಇವತ್ತು ಓಝೋನ್ ಬಗ್ಗೆ ಓದೋಣ. ಓಝೋನ್ ಎಷ್ಟು ಬೆನಿಫಿಟ್ ಆಗಿದೆ, ಜೀವಿಗಳು ಭೂಮಿ ಮೇಲೆ ಎಕ್ಸಿಸ್ಟಿಂಗ್ ಆಗೋದಕ್ಕೆ ಎಷ್ಟು ಪೂರಕವಾಗಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಓಕೆ, ಓಝೋನ್ ಇದು ಆಮ್ಲಜನಕದ ಒಂದು ಬಹುರೂಪ. ದಿಸ್ ಇಸ್ ದಿ ಅಲೋಟ್ರೋಪಿಕ್ ಫಾರ್ಮ್ ಆಫ್ ಆಕ್ಸಿಜನ್. ಅಲೋಟ್ರೋಪಿಕ್ ಫಾರ್ಮ್ ಆಫ್ ಆಕ್ಸಿಜನ್ ನೋಡಿ, ಇದು ಕೂಡ ಕ್ವಶನ್ಸ್ ಆಗಿದೆ. ಓಝೋನ್ ಯಾವುದರ ಒಂದು ಬಹುರೂಪ ಅಂತ ಕೇಳ್ಬಿಟ್ಟು ಆಕ್ಸಿಜನ್, ಸಲ್ಫರು ಈ ತರ ಒಂದು ಕೊಡ್ತಾ ಹೋಗ್ತಾನೆ. ಆಕ್ಸಿಜನ್ ನ ಒಂದು ಬಹುರೂಪ ಇದು O3 ಅಂತ ಬರಿತೀವಿ. UPSC ನಲ್ಲೇ ಕೇಳಿದಾನೆ ಓಝೋನ್ ನಲ್ಲಿ ಎಷ್ಟು ಆಮ್ಲಜನಕದ ಪರಮಾಣುಗಳಿರ್ತವೆ ಅಂತ. ಓಝೋನ್ ಕನ್ಸಿಸ್ಟ್ಸ್ 3 ಮಾಲಿಕ್ಯೂಲ್ಸ್ ಆಫ್ ಆಕ್ಸಿಜನ್. 3 ಆಮ್ಲಜನಕದ ಪರಮಾಣುಗಳಿರ್ತವೆ, ಅದಕ್ಕೆ O3 ಅಂತ ಬರಿತೀವಿ ಅದನ್ನ. ಓಕೆ, ಓಝೋನ್ ಯಾವ ಲೇಯರ್ ನಲ್ಲಿ ಇದೆ ಅನ್ನೋದು ಕ್ವಶನ್ಸ್ PC ಇಂದ ಹಿಡಿದು UPSC ವರೆಗೆ ಎಲ್ಲಾ ಎಕ್ಸಾಮ್ ನಲ್ಲೂ ಬಂದಿದೆ. ಓಝೋನ್ ಯಾವ ಸ್ತರದಲ್ಲಿದೆ, ಯಾವ ಗೋಳದಲ್ಲಿದೆ ಅಂತ. ಓಝೋನ್ ಸಿಚುಯೇಟೆಡ್ ಇನ್ ದಿ ಸ್ಟ್ರಾಟೋಸ್ಫಿಯರ್. ಸ್ಟ್ರಾಟೋಸ್ಫಿಯರ್ ಸ್ತರಗೋಲ ಅಂತ ಕರಿತೀವಿ ಕನ್ನಡದಲ್ಲಿ. ಸ್ತರಗೋಲದಲ್ಲಿ ಇದೆ. ಯಾವ ಗೋಲದಲ್ಲಿ ಇದೆ ಅನ್ನೋದು ಇಲ್ಲಿವರೆಗೆ PC ಇಂದ ಹಿಡಿದು UPSC ವರೆಗೆ ಎಲ್ಲಾ ಎಕ್ಸಾಮ್ ನಲ್ಲೂ ಬಂದಿದೆ. ಓಕೆ, ನೆಕ್ಸ್ಟ್ ಏನ್ ಕೆಲಸ ಮಾಡುತ್ತೆ ಓಝೋನು? ಓಝೋನ್ ಅಬ್ಸರ್ವ್ಸ್ ಸ್ಟ್ರಾಂಗ್ ಅಲ್ಟ್ರಾವೈಲೆಟ್ ರೇಸಸ್. ಏನನ್ನ ಅಬ್ಸರ್ವ್ ಮಾಡುತ್ತೆ ಅಂದ್ರೆ ಸ್ಟ್ರಾಂಗ್ UV ರೇಸಸ್ ಅನ್ನ ಅಬ್ಸರ್ವ್ ಮಾಡುತ್ತೆ. ಸ್ಟ್ರಾಂಗ್ ಅಲ್ಟ್ರಾವೈಲೆಟ್ ರೇಸಸ್. ಲಾಸ್ಟ್ ಟೈಮ್ AE ಎಕ್ಸಾಮ್ ನಲ್ಲಿ ಒಂದು ಸ್ವಲ್ಪ ಟ್ವಿಸ್ಟ್ ಮಾಡಿದ್ದೆ ಇದನ್ನ. ಅಂದ್ರೆ ಯಾವ ರೇಸ್ ಅನ್ನ ಇದು ಅಬ್ಸರ್ವ್ ಮಾಡುತ್ತೆ ಅಂತ. UVB ಮತ್ತು UVC ರೇಂಜ್ ರೇಸಸ್ ಅನ್ನ ಅಬ್ಸರ್ವ್ ಮಾಡುತ್ತೆ. ಶಾರ್ಟ್ ವೇವ್ ಲೆಂತ್ ಅನ್ನ ಹೊಂದಿರುವಂತ ಅಲ್ಟ್ರಾವೈಲೆಟ್ ರೇಸಸ್ ಅನ್ನ ಇದು ಅಬ್ಸರ್ವ್ ಮಾಡುತ್ತೆ. ಓಕೆ, ಈಗ ಯೂಸಲ್ ಆಗಿ ಓಝೋನ್ ಡಿಪ್ಲಿಕೇಶನ್ ಅಂತ ಹೇಳಿದ್ರೆ ಓಝೋನ್ ನಶಿಸಿ ಹೋಗ್ತಾ ಇದೆ, ಓಝೋನ್ ಓಲ್ ಆಗ್ತಾ ಇದೆ, ಇದನ್ನ ಕೇಳಿದಿರಾ. ಹಾಗಾದ್ರೆ ಓಝೋನ್ ಡ್ಯಾಮೇಜ್ ಆಗೋದಕ್ಕೆ ಏನೇನ್ ಕಾರಣ ಅಂತ ನೋಡೋಣ. ಓಝೋನ್ ಡ್ಯಾಮೇಜ್ ಡ್ಯೂ ಟು ಫ್ಲೂರಿನ್. ಇದನ್ನ ಸಿಂಬಲಿಕ್ ಆಗಿ F ಅಂತ ಹೇಳ್ತೀವಿ. 118 ಎಲಿಮೆಂಟ್ಸ್ ಗಳಿವೆ, 118 ಎಲಿಮೆಂಟ್ಸ್. ಅದರಲ್ಲಿ ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್ ಯಾವುದು ಅಂತಂದ್ರೆ ಫ್ಲೋರಿನ್. ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್ ಅಂದ್ರೆ ಅತ್ಯಂತ ಋಣೀಯ ಧಾತು. ಬೇರೆಯವರಿಂದ ಎಲೆಕ್ಟ್ರಾನ್ಗಳನ್ನ ಕಸ್ಕೊಂಡು ರಾಸಾಯನಿಕ ಕ್ರಿಯೆಯ ವೇಗವನ್ನ ತುಂಬಾ ಫಾಸ್ಟ್ ಆಗಿ ತೆಗೆದುಕೊಂಡು ಹೋಗುವಂತ ಒಂದು ಎಲಿಮೆಂಟ್ ಅಂತಂದ್ರೆ ಫ್ಲೋರಿನ್. ಓಕೆ, ಇದನ್ನ ಸರ್ವಭಕ್ಷಕ ಅಂತಾನು ಕರೀತಾರೆ. ಸರ್ವಭಕ್ಷಕ ಅಂತಂದ್ರೆ ಅಂದ್ರೆ ಯೂನಿವರ್ಸಲ್ ಕನ್ಸ್ಯೂಮರ್ ಅಂತ ಕರೀತಾರೆ. ವಿಶ್ವದಲ್ಲಿರುವಂತ ಎಲ್ಲಾ ವಸ್ತುಗಳ ಜೊತೆ ಇದು ರಿಯಾಕ್ಟ್ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನ ಯೂನಿವರ್ಸಲ್ ಕನ್ಸ್ಯೂಮರ್ ಅಂತ ಕರೀತಾರೆ ಫ್ಲೋರಿನ್ ನ. ಗ್ಲಾಸ್ ಜೊತೆಲಿ ರಿಯಾಕ್ಟ್ ಮಾಡುತ್ತೆ, ಪ್ಲಾಸ್ಟಿಕ್ ಜೊತೆಲಿ ರಿಯಾಕ್ಟ್ ಮಾಡುತ್ತೆ, ಎಲ್ಲ ವಸ್ತುಗಳ ಜೊತೆ ರಿಯಾಕ್ಟ್ ಮಾಡೋದ್ರಿಂದ ಇದನ್ನ ಸರ್ವಭಕ್ಷಕ ಅಂತ ಕರಿತೀವಿ. ಓಕೆ, ಯೂನಿವರ್ಸಲ್ ಕನ್ಸ್ಯೂಮರ್ ಅಂತ ಹೇಳ್ತಾರೆ. ಎಲ್ಲೆಲ್ಲಿ ಬಳಸ್ತಾರೆ ಫ್ಲೋರಿನ್ ಅನ್ನ? CFC ನಲ್ಲಿ ಅಂದ್ರೆ ರೆಫ್ರಿಜರೇಟರ್ ಅಲ್ಲಿ ಬಳಸ್ತೀವಿ, ಕೂಲಿಂಗ್ ಮಾಡಿ ಬಳಸ್ತೀವಿ, ಕೂಲೆಂಟ್ ಆಗಿ ಶೈತ್ಯಾಗಾರಗಳಲ್ಲಿ ಬಳಸ್ತೀವಿ. ಮತ್ತೆ ನಾವು ಟೂತ್ ಪೇಸ್ಟ್ ಅನ್ನ ತಯಾರು ಮಾಡ್ಬೇಕಾದ್ರೆ ಫ್ಲೋರಿನ್ ಅನ್ನ ಬಳಸ್ತಾರೆ. ಸೋಡಿಯಂ ಫ್ಲೋರೈಡ್ ಅನ್ನುವಂತ ಒಂದು ವಸ್ತುವನ್ನ ಬಳಸ್ತೀವಿ, ಟೂತ್ ಪೇಸ್ಟ್ ಗಳಲ್ಲಿ ಬಳಸ್ತೀವಿ. ಇದು ಫ್ಲೋರಿನ್. ಇಲ್ಲಿ ನನ್ಗೆ ಏನ್ ಕಣ್ಣೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಓಝೋನ್ ಓಲ್ ಆಗೋದಕ್ಕೆ ಪ್ರಮುಖ ಕಾರಣ ಆಗಿರೋದು ಒಂದು ಫ್ಲೋರಿನ್. ಇನ್ನೊಂದು CFC ಅಂದ್ರೆ ಏನು ಅನ್ನೋದೇ ಒಂದು ಕ್ವಶನ್ಸ್ ಅನ್ನ ಕೇಳ್ತಾನೆ. ಕ್ಲೋರೋ ಕಾರ್ಬನ್ಸ್ ಅಂತ. ಫ್ಲೂರೋ ಕಾರ್ಬನ್ಸ್ ಅಬ್ರಿವೇಶನ್ ಕೂಡ ಕೇಳ್ತಾನೆ. FDA ನಲ್ಲಿ CFC ಅಂದ್ರೆ ಏನು ಅನ್ನೋದೇ ಒಂದು ಕ್ವಶನ್ಸ್. ಅಬ್ರಿವೇಶನ್ ನ ಬರಿಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಬರಿಬೇಕು. ಉದಾಹರಣೆಗೆ ಪ್ಯಾನ್ ನಂಬರ್ ಏನಂದ್ರೆ ಏನು ಅಂತ ತುಂಬಾ ಎಕ್ಸಾಮ್ ಅಲ್ಲಿ ಕೇಳಿದಾನೆ. ಪ್ಯಾನ್, ಪರ್ಸನಲ್ ಅಕೌಂಟ್ ನಂಬರ್, ಪರ್ಮನೆಂಟ್ ಅಕೌಂಟ್ ನಂಬರ್, ಹಿಂಗೆ ಇರ್ತಾವೆ 4 ಆಪ್ಷನ್ಸ್. ತುಂಬಾ ಕೇರ್ಫುಲ್ ಆಗಿ ಬರಿಬೇಕು. ಓಕೆ, ಅವನು HMT ಅಂದ್ರೆ ಏನು ಅಂತ ಕೇಳ್ಬಿಟ್ಟು ಹಿಂದೂಸ್ತಾನ್ ಮಿಷನ್ ಟೂಲ್ಸ್, ಎಗ್ಲ್ಮೆಲ್ ಟವಲ್, ಹೆಣ್ಣು ಮಕ್ಕಳ ತಂದೆ, ಹಿಂಗೆ ಕೊಟ್ಟಿರ್ತಾನೆ 4 ಆಪ್ಷನ್ಸ್. ಯಾವ್ದು ಕರೆಕ್ಟ್ ಅನ್ಬೇಕಾದ್ರೆ ಅಂತಂದ್ರೆ ಅದ್ರ ಮೇಲೆ ಮಾಹಿತಿ ಇರಬೇಕಾಗತ್ತೆ. ಈ CFCನೂ ಅಷ್ಟೇ ರೆಫ್ರಿಜರೇಟರ್ ಅಲ್ಲಿ ಇದನ್ನ ಬಳಸ್ತಾ ಇದ್ವಿ. ಓಝೋನ್ ಅನ್ನ ಡ್ಯಾಮೇಜ್ ಮಾಡುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಅದನ್ನ ನಿಲ್ಲಿಸಿ ಪ್ರಿಯಾನ್ಗಳನ್ನ ಬಳಸಿ
ರೆಫ್ರಿಜರೇಟರ್ ಅಲ್ಲಿ ಕೂಲ್ ಅನ್ನ ಮಾಡ್ತಾ ಇದೀವಿ, ಫ್ರಿಯಾನ್ ಗಳನ್ನ ಬಳಸ್ತಾ ಇದೀವಿ. ಓಕೆ, ನೆಕ್ಸ್ಟ್ ಹೈಡ್ರೋಕಾರ್ಬನ್ಸ್ ಅಂದ್ರೆ ಹೈಡ್ರೋಜನ್ ಮತ್ತು ಕಾರ್ಬನ್ ಸಂಯುಕ್ತಗಳು. ಹೈಡ್ರೋಜನ್ ಮತ್ತು ಕಾರ್ಬನ್ ಸಂಯುಕ್ತಗಳು ಅಂದ್ರೆ ಮೀಥೇನ್, ಈಥೇನ್, ಬ್ಯೂಟೇನ್, ಪ್ರೋಪೇನ್ ಇವೇನ್ ಹೇಳ್ತೀರಾ, ಹೈಡ್ರೋಜನ್ ಮತ್ತು ಕಾರ್ಬನ್ ಇಂದ ಒಂದಾದಂತ ಸಂಯುಕ್ತಗಳೆಲ್ಲವೂ ಕೂಡ ಓಜೋನ್ ನ ಡ್ಯಾಮೇಜ್ ಮಾಡ್ತವೆ. ಏರೋಸಾಲ್ಸ್ ಓಕೆ, ಇದನ್ನ UPSC ಗೆ ಕೇಳಿದಾನೆ ನೋಡಿ. ಈ ಫ್ಯಾಕ್ಟರಿಗಳಿಂದ, ಕೈಗಾರಿಕೆಗಳಿಂದ ಹೊಗೆ ಬಿಡುಗಡೆ ಆಗುತ್ತೆ. ಇದು ವಾತಾವರಣದಲ್ಲಿರುವಂತಹ ಫಾಗ್, ಮಂಜು ಇದ್ರ ಜೊತೆ ಸೇರ್ಕೊಳ್ಳುತ್ತೆ. ಏನಾಗುತ್ತೆ ಅಂದ್ರೆ ಸ್ಮಾಗ್ ಆಗುತ್ತೆ. ಈ ಸ್ಮಾಗ್ ರೂಪದಲ್ಲಿ ಹೋಗಿ ಯಾವುದು ಓಜೋನ್ ನ ಡ್ಯಾಮೇಜ್ ಮಾಡುತ್ತೋ ಅವನ್ನೆಲ್ಲ ಏರೋಸಾಲ್ಸ್ ಅಂತ ಕರಿತೀವಿ. ಏರೋಸಾಲ್ಸ್ ಗಳಿಂದ ಆಗುತ್ತೆ. ಓಕೆ, ಅಮೋನಿಯಾದಿಂದ ಆಗುತ್ತೆ. ಓಕೆ, ನೀವು ಕಾಮನ್ ಯುರಿನರೀಸ್ಗೆ, ಜನರಲ್ ಯುರಿನರಿ ಇದಕ್ಕೆ ಹೋಗಿದ್ರೆ ಗೊತ್ತಾಗುತ್ತೆ, ಮೂಗೆಲ್ಲ ಉರಿ ಬಂದ್ಬಿಡುತ್ತೆ. ಕಾರಣ ಯುರಿನೇಷನ್ ಆದ್ಮೇಲೆ ಜನಗಳು ಏನ್ ಮಾಡ್ತಾರೆ, ವಾಟರಿಂಗ್ ಮಾಡಿರೋದಿಲ್ಲ, ಯೂರಿನ್ ಫಾರ್ಮೇಶನ್ ಆಗ್ಬಿಟ್ಟಿರುತ್ತೆ. ಆ ಅಮೋನಿಯಾ ಕೂಡ ಇದನ್ನ ಡ್ಯಾಮೇಜ್ ಮಾಡುತ್ತೆ. ಓಕೆ, ಪಬ್ಲಿಕ್ ಯುರಿನರಿಗೆ ಹೋಗಿ ಬರೋದ್ರಿಂದ ಇನ್ನೊಂದು ಉಪಯೋಗ ನಿಮ್ಗೇನು ಅಂತಂದ್ರೆ, ನಿಮ್ಗೆ ಏನಾದ್ರು ನೆಗಡಿ ಆಗಿದ್ರೆ ಹೋಗ್ಬಿಡುತ್ತದು ಒಟ್ಟಿನಲ್ಲಿ. ಅಷ್ಟು ವೈರಸ್ ಗಳನ್ನ ಕೊಲ್ಲುವಂತ ಶಕ್ತಿ ಅಮೋನಿಯಾಕ್ಕಿದೆ. ನೆಕ್ಸ್ಟ್ ಲಿಕ್ವಿಡ್ ನೈಟ್ರೋಜನ್, ದ್ರವ ಸಾರಜನಕ. ಲಿಕ್ವಿಡ್ ನೈಟ್ರೋಜನ್ ಇದು ಕೂಡ ಓಜೋನ್ ಅನ್ನ ಡ್ಯಾಮೇಜ್ ಮಾಡುತ್ತೆ. ಓಕೆ, ಒಂದ್ ಪದದಲ್ಲಿ ಹೇಳ್ತೀವಿ ಗ್ರೀನ್ ಹೌಸ್ ಎಫೆಕ್ಟ್ ಗ್ಯಾಸಸ್ ಅಂತ. ಹಸಿರು ಮನೆ ಪರಿಣಾಮದ ಅನಿಲಗಳು, ಗ್ರೀನ್ ಹೌಸ್ ಎಫೆಕ್ಟ್ ಗ್ಯಾಸಸ್. ನೋಡಿ, ಇಲ್ಲೊಂದ್ ಸ್ವಲ್ಪ ತಿಳ್ಕೊಬೇಕಾಗುತ್ತೆ ಎಕ್ಸಾಮ್ ದೃಷ್ಟಿಯಿಂದ. ಒಂದ್ ಸ್ವಲ್ಪ ಟ್ರ್ಯಾಕ್ ಅಲ್ಲಿ ಇಟ್ಕೊಂಡು ಸಿಲೆಬಸ್ ಅನ್ನೇ ನೋಡ್ತಾ ಹೋದ್ರೆ ಆಗಲ್ಲ. ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಹೋದಾಗ ಒಂದ್ ಕ್ವಶನ್ಸ್ ಕವರ್ ಆಗುತ್ತೆ, ಒಂದ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ರೈಸ್ ಆಗೋ ಸಾಧ್ಯತೆ ಇದೆ ಅಂದಾಗ ಹೋಗ್ಬೇಕಾಗುತ್ತೆ. ಓಕೆ, ಕನ್ನಡದಲ್ಲಿ ಒಂದು ಗಾದೆ ಇದೆ, ಬೆಟ್ಟನೇ ಹತ್ತಿದೇವಂತೆ ಇನ್ನು ಅಟ್ಟ ಹತ್ತೋದು ಎಷ್ಟೊತ್ತು ಅಂತ. ಒಂದ್ ದೊಡ್ಡ ವಿಷಯನೇ ಹೇಳಿದೇವಂತೆ ಒಂದ್ ಸಣ್ಣ ವಿಷಯ ಆ ಕಡೆ ಈ ಕಡೆ ಹೋಗೋದ್ರಿಂದ ಸ್ವಲ್ಪ ಬೆನಿಫಿಟ್ಸ್ ಆಗುತ್ತೆ. ಈ ಗ್ರೀನ್ ಹೌಸ್ ಎಫೆಕ್ಟ್ ಅಂದ್ರೆ ಏನು ಅನ್ನೋದೇ ಒಂದು ಕ್ವಶನ್ಸ್ ಆಗುತ್ತೆ. ಹಸಿರು ಮನೆ ಪರಿಣಾಮ ಅಂದ್ರೆ ಏನು ಅಂತ. ಭೂಮಿಯ ಮೇಲೆ ವಾಯುವಿನ ಹೊದಿಕೆ ಇದೆ. ಸೂರ್ಯನಲ್ಲಿ ಬರುವಂತ IR ರೇಸಸ್ ಅಂತ ಹೇಳ್ತೀವಿ, ಇನ್ಫ್ರಾರೆಡ್ ರೇಸಸ್ ಅಂತ. ಈ IR ರೇಸಸ್ ಅನ್ನ ಈ ಗ್ಯಾಸ್ ಮಾಲಿಕ್ಯೂಲ್ಸ್ ಗಳು ಅಬ್ಸರ್ವ್ ಮಾಡ್ಕೊಳ್ತವೆ. ಸೂರ್ಯನ ಬೆಳಕು ಮತ್ತು ಶಾಖಕ್ಕೆ ಕಾರಣವಾಗಿರುವಂತಹ ವಿಕಿರಣಗಳು ಅಂತಂದ್ರೆ IR ರೇಸಸ್. ಯಾವುದೇ ಒಂದು ಆಬ್ಜೆಕ್ಟ್ ಹೀಟ್ ಅನ್ನ ಅಬ್ಸರ್ವ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಅದರ ಉಷ್ಣತೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇದು ವಾತಾವರಣದಲ್ಲಿ ಇದರ ಉಷ್ಣತೆ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗೋದಕ್ಕೆ ನಾವೇನ್ ಕರಿತೀವಿ ಅಂದ್ರೆ ಗ್ರೀನ್ ಹೌಸ್ ಎಫೆಕ್ಟ್, ಹಸಿರು ಮನೆ ಪರಿಣಾಮ ಅಂತ ಕರಿತೀವಿ. ಕ್ವಶನ್ಸ್ ಏನ್ ಕೇಳ್ತಾನೆ, ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾದ ವಿಕಿರಣ ಯಾವುದು ಅಂತ ಕೇಳ್ತಾನೆ. ಅವನು UV, IR ಈ ತರ ಕೊಟ್ಕೊಂಡು ಹೋಗ್ತಾನೆ. IR ಅನ್ನೋದು ಕರೆಕ್ಟ್ ಆನ್ಸರ್, ಇನ್ಫ್ರಾರೆಡ್ ರೇಸ್ ಅಂತ. ಇದ್ರ ಮೇಲೆ ಒಂದು FDA ಕ್ವಶನ್ಸ್ ಬಂದಿದೆ, ಸೂರ್ಯನಲ್ಲಿ ಬೆಳಕು ಮತ್ತು ಶಾಖಕ್ಕೆ ಕಾರಣವಾದ ವಿಕಿರಣ ಯಾವುದು ಅಂತ. ಇದನ್ನು ಕೂಡ IR ರೇಸ್ ಅಂತ ಹೇಳ್ತೀವಿ, ಇನ್ಫ್ರಾರೆಡ್ ರೇಸ್ ಅಂತ. ಓಕೆ, ಇದನ್ನ ಇವಾಗ ಗ್ಲೋಬಲ್ ವಾರ್ಮಿಂಗ್ ಅನ್ನುವಂತ ಪದದಿಂದ ಬಳಸ್ತಾ ಇದೀವಿ. ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪಮಾನ ಅನ್ನುವಂತ ಪದದಿಂದ ಬಳಸ್ತಾ ಇದೀವಿ. ಈ ಎಸ್ಸೆ ರೈಟಿಂಗ್ ಅಲ್ಲಿ ಇದು ಬಂದ್ಬಿಡುತ್ತೆ, ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಬರೀರಿ ಅಂತ ಕೇಳ್ತಾನೆ. ಜಾಗತಿಕ ತಾಪಮಾನ UPSC ನಲ್ಲಿ ಒಂದು ಕ್ವಶನ್ಸ್ ಕೇಳಿದ್ದಾರೆ. ಗ್ಲೋಬಲ್ ವಾರ್ಮಿಂಗ್ ಅನ್ನುವಂತ ಪದವನ್ನ ಮೊಟ್ಟ ಮೊದಲಿಗೆ ಇಂಟ್ರೊಡ್ಯೂಸ್ ಮಾಡಿದವರು ಯಾರು ಅಂತ ವ್ಯಾಲಿಸ್ ಬ್ರೂಕರ್ ಅನ್ನುವಂತ ವಿಜ್ಞಾನಿ ಮೊಟ್ಟ ಮೊದಲಿಗೆ ಈ ಬ್ಯೂಟಿಫುಲ್ ಆಗಿರುವಂತ ವರ್ಡ್ ಅನ್ನ ಕೊಟ್ಟರು. ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪಮಾನ, ವ್ಯಾಲಿಸ್ ಬ್ರೂಕರ್. ಸ್ಪೆಲ್ ನೋಡ್ ಬರಿಬೇಕು, ಬ್ರೋಕರ್ ಬರಿಬಾರ್ದು, ಬ್ರೂಕರ್. ವ್ಯಾಲಿಸ್ ಬ್ರೂಕರ್ ಅನ್ನೋರು ಇದನ್ನ ಜಾಗತಿಕ ತಾಪಮಾನ ಅನ್ನುವಂತ ಪದವನ್ನ ಕೊಟ್ಟರು. ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾದಂತಹ ಅನಿಲಗಳು ಯಾವುವು, ಗ್ರೀನ್ ಹೌಸ್ ಎಫೆಕ್ಟ್ ಗೆ ಕಾರಣವಾದಂತಹ ಅನಿಲಗಳು ಯಾವುವು ಅಂತ ಒಂದು ಕ್ವಶನ್ಸ್ ಅನ್ನು ಇರುತ್ತೆ, ಸಾಮಾನ್ಯವಾಗಿರುತ್ತೆ ಇದು ಕ್ವಶನ್ಸ್. ಏನೇನ್ ಕಾರಣ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅಂತ ಕೇಳಿದೀರಾ. ಇದು ವಾತಾವರಣದಲ್ಲಿ 0.03% ಇದೆ. ಈ 0.03% ಇರೋದು ಕೂಡ ಕ್ವಶನ್ಸ್ ಆಗಿದೆ. ಹಸಿರು ಮನೆ ಪರಿಣಾಮಕ್ಕೆ ಕಾರಣ ನೋಡಿ, ಶುಕ್ರ ಗ್ರಹದಲ್ಲಿ ಭೂಮಿಯ ಎಲ್ಲಾ ಲಕ್ಷಣಗಳು ಇದೆ, ಆದ್ರೆ ಜೀವಿಗಳು ಯಾಕೆ ಎಕ್ಸಿಸ್ಟಿಂಗ್ ಆಗಕ್ಕಾಗಲ್ಲ ಶುಕ್ರ ಗ್ರಹದಲ್ಲಿ, ವೀನಸ್ ಅಲ್ಲಿ ಅಂತಂದ್ರೆ 6% ಇದೆ ಕಾರ್ಬನ್ ಡೈಆಕ್ಸೈಡ್. ನಾವು ಸರ್ಫೇಸ್ಗೆ ಹೋಗ್ತಿದ್ದಂಗೆ ಬೂದಿ ಆಗೋಗ್ಬಿಡ್ತೀವಿ. ಓಕೆ, ಈ ವಾತಾವರಣದ ಉಷ್ಣತೆ ಹೆಚ್ಚಾಗೋದಕ್ಕೆ ಪ್ರಮುಖ ಕಾರಣವಾಗಿರೋದ್ರಲ್ಲೊಂದು ಕಾರ್ಬನ್ ಡೈಆಕ್ಸೈಡ್. ಇನ್ನೊಂದು ವಾಟರ್ ವೇಪರ್, ನೀರಾವಿ ಅಂತ ಹೇಳ್ತೀವಿ. ನೀರಾವಿ ಕೂಡ ಕಾರಣ, ರೆಸ್ಪಾನ್ಸಿಬಲ್. ಹೈಡ್ರೋಕಾರ್ಬನ್ಸ್ ಈಗಾಗಲೇ ಹೇಳಿದೆ, ಮೀಥೇನು, ಈಥೇನು, ಬ್ಯೂಟೇನು, ಪ್ರೋಪೇನ್ ಅಂದ್ರೆ ಹೈಡ್ರೋಜನ್ ಮತ್ತು ಕಾರ್ಬನ್ ಸಂಯುಕ್ತಗಳನ್ನ ಹೈಡ್ರೋಕಾರ್ಬನ್ಸ್ ಅಂತ ಹೇಳ್ತೀವಿ. ಈ ಹೈಡ್ರೋಕಾರ್ಬನ್ಸ್ ಎಲ್ಲವೂ ಕೂಡ
ಈ ಗ್ರೀನ್ ಹೌಸ್ ಎಫೆಕ್ಟ್ ಅನ್ನ ಕಾಸ್ ಮಾಡ್ತವೆ. ಓಕೆ, ನೆಕ್ಸ್ಟ್ ನೈಟ್ರೋಜನ್ ಸಬ್ಸ್ಟೆನ್ಸಸ್ ಅಂತ ಹೇಳ್ತೀವಿ. ಇಲ್ಲಿ ಸ್ಟಾರ್ ಮಾರ್ಕ್ ಅನ್ನ ಹಾಕಿದೀನಿ. ನೈಟ್ರೋಜನ್ ಒಂದು ವೇರಿಯಬಲ್ ವೇಲೆನ್ಸಿನ ಹೊಂದಿರೋದು. ಒಂದು ಎಲೆಕ್ಟ್ರಾನ್ ಕೊಟ್ರೆ ಅದರಿಂದನೂ ಒಂದು ಇದನ್ನ ಸೇರಿಸ್ಕೊಂಡು ನಾವು ಕಾಂಪೌಂಡ್ ಮಾಡ್ಕೊಬಿಡುತ್ತೆ. 2 ಎಲೆಕ್ಟ್ರಾನ್ ಕೊಟ್ರು ಕಾಂಪೌಂಡ್ ಮಾಡ್ಕೊಬಿಡುತ್ತೆ. 3 ಎಲೆಕ್ಟ್ರಾನ್ ಶೇರ್ ಮಾಡಿದ್ರು ಕಾಂಪೌಂಡ್ ಮಾಡ್ಕೊಬಿಡುತ್ತೆ. ಈ ತರ ವೇರಿಯಬಲ್ ವೇಲೆನ್ಸಿಯನ್ನ ಹೊಂದಿರೋಕೆ ನಾವು ವೇರಿಯಬಲ್ ವೇಲೆನ್ಸಿ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಇಲ್ಲಿ ಸ್ಟಾರ್ ಮಾರ್ಕ್ ಹಾಕಿದೀನಿ. ಅದು 2 ಬೇಕಾದ್ರೂ ಆಗೋಗ್ಬಿಡ್ಬೋದು, 1 ಬೇಕಾದ್ರೂ ಆಗಿರ್ಬೋದು, ಆ ತರ ಇರುತ್ತೆ. ಓಕೆ, ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾದ ಅನಿಲಗಳು ಯಾವುವು ಅಂತ ನೋಡೋದಾದ್ರೆ ಕಾರ್ಬನ್ ಡೈಆಕ್ಸೈಡ್, ನೀರಾವಿ, ಹೈಡ್ರೋಕಾರ್ಬನ್ಸ್ಗಳು, ನೆಕ್ಸ್ಟ್ ನೈಟ್ರಿಕ್ ಆಕ್ಸೈಡ್ಸ್. ನೈಟ್ರೋ ಕಾಂಪೌಂಡ್ಸ್ ಅಂತ ತಲೆಯಲ್ಲಿ ಇಟ್ಕೊಂಡ್ರೆ ಎಲ್ಲವನ್ನು ಕೂಡ ಬರೀಬಹುದು. ಈ ಗ್ಲೋಬಲ್ ವಾರ್ಮಿಂಗ್ ಏನಿದೆ, ಹಸಿರು ಮನೆ ಪರಿಣಾಮ ಏನಿದೆ, ಇದನ್ನ ಕಂಟ್ರೋಲ್ ಮಾಡೋದಕ್ಕೆ, ಇದನ್ನ ನಿಯಂತ್ರಿಸೋದಕ್ಕೆ, ಪ್ರಪಂಚದ ಒಂದು ದೊಡ್ಡ ಬರ್ನಿಂಗ್ ಇಶ್ಯೂ ಇದು. ಇದನ್ನ ಕಡಿಮೆ ಮಾಡೋದಕ್ಕೆ ಒಂದು ಕಮಿಟಿಯನ್ನ ರಚನೆ ಮಾಡಿದ್ವಿ. ಆ ಕಮಿಟಿ ಯಾವುದು ಅಂತ ಕೇಳ್ತಾರೆ, ಕ್ಯೋಟೋ ಪ್ರೋಟೋಕಾಲ್ ಕಮಿಟಿ ಅಂತ ಕರೀತಾರೆ. ಇದಕ್ಕೆ ಕ್ಯೋಟೋ ಪ್ರೋಟೋಕಾಲ್ ಸಮಿತಿ ಅಂತ ಹೇಳ್ತೀವಿ ಕನ್ನಡದೊಳಗೆ. ಯಾಕೆ ಕ್ಯೋಟೋ ಪ್ರೋಟೋಕಾಲ್ ಅನ್ನೋ ಹೆಸರು ಬಂತು ಅಂತಂದ್ರೆ, ಜಪಾನ್ನ ಕ್ಯೋಟೋ ನಗರದಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ದು. ಅದಕ್ಕೋಸ್ಕರ ಇದಕ್ಕೆ ಕ್ಯೋಟೋ ಪ್ರೋಟೋಕಾಲ್ ಅಂತ ಕರೆದ್ವಿ. ಇದನ್ನ 1997 ಅಲ್ಲಿ ಸ್ಥಾಪನೆಯನ್ನ ಮಾಡಿದ್ವಿ. 1997ರಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ವಿ. ಈ ಕ್ಯೋಟೋ ಪ್ರೋಟೋಕಾಲ್ ಏನ್ ಇಲ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಓಝೋನ್ ಸಸ್ಟೈನಬಿಲಿಟಿಗೂ ಒಂದು ಕಮಿಟಿ ಇದೆ. ಅದಕ್ಕೂ ಇದಕ್ಕೂ ಕನ್ಫ್ಯೂಷನ್ ಆಗ್ಬಾರ್ದು, ಕಂಪ್ಯಾರಿಟಿವ್ ಆಗಿ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಲ್ಲಿ ಬರ್ಕೊಂಡಿರೋದು ಇಷ್ಟು ಕೂಡ ಇಂಪಾರ್ಟೆಂಟ್. ಹಸಿರು ಮನೆ ಪರಿಣಾಮ ಅಂದ್ರೇನು, ಹಸಿರು ಮನೆ ಪರಿಣಾಮ ಕಾರಣವಾದಂತ ವಿಕಿರಣ ಯಾವುದು, ಗ್ಲೋಬಲ್ ವಾರ್ಮಿಂಗ್ ಅನ್ನುವಂಥ ಪದವನ್ನ ಅದಕ್ಕೆ ಬದಲಾಗಿ ಬಳಸ್ತಾ ಇದೀವಿ. ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು, ಏನೇನು ಅನಿಲಗಳು ಕಾರಣ, ಈ ಹಸಿರು ಮನೆ ಪರಿಣಾಮವನ್ನ ನಿಯಂತ್ರಿಸುವಂತ ಸಮಿತಿ ಯಾವುದು, ಇಷ್ಟು ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಈಗ ಡ್ಯಾಮೇಜ್ ಏನೇಂದ್ರಿಂದ ಆಯ್ತು ಓಝೋನ್ ಅಂತ ಗೊತ್ತಾಯ್ತು ನಮ್ಗೆ. ಡ್ಯಾಮೇಜ್ ಆಗಿದೆ, ಏನು ಮಾಡಕ್ಕಾಗಲ್ಲ. ಫರ್ದರ್ ಡ್ಯಾಮೇಜ್ ಆಗದಂಗೆ ನೋಡಕ್ ನಮ್ಗೆ ಅವಕಾಶ ಇದೆ. ಅದನ್ನೇ ಓಝೋನ್ ಸಸ್ಟೈನಬಿಲಿಟಿ ಅಂತ ಕರೀತಾರೆ. ಓಝೋನ್ ಸಸ್ಟೈನಬಿಲಿಟಿಗೆ ಹೋಗೋದಕ್ಕೆ ಮೊದಲು ಓಝೋನ್ ಡ್ಯಾಮೇಜ್ ಅನ್ನ ಕಂಡಿಡಿದವರು ಯಾರು ಅಂತ ಕೇಳ್ತಾರೆ. ಡಾಕ್ಟರ್ ಪೋರ್ಮನ್ ಅನ್ನುವಂತ ವಿಜ್ಞಾನಿ ಹೋಲ್ ಆಫ್ ದಿ ಓಝೋನ್ ಅನ್ನ ನೋಟಿಸ್ ಮಾಡಿದ್ರು. ಓಝೋನ್ ಹೋಲ್ ಆಗಿದೆ ಅಂತ. ಎಲ್ಲಿ ಹೋಲ್ ಆಗಿದೆ ಓಝೋನ್? ಅಂಟಾರ್ಟಿಕಾ ಅಂದ್ರೆ ಸೌತ್ ಪೋಲ್ ಅಂತ ಕರಿತೀವಿ. ಈ ಸೌತ್ ಪೋಲ್ ಅಲ್ಲಿ ಓಝೋನ್ ಡ್ಯಾಮೇಜ್ ಆಗಿದೆ. ಇದ್ರ ಮೇಲೆ 2 UPSC ಕ್ವಶನ್ಸ್ ಗಳಿವೆ. ಯಾಕೆ ಸೌತ್ ಪೋಲ್ ಅಲ್ಲೇ ಆಗ್ಬೇಕು, ಬೇರೆ ಕಡೆ ಆಗ್ಬೋದಿತ್ತಲ್ಲ? ಪೋಲಲ್ಲೇ ಯಾಕೆ ಆಗ್ಬೇಕು ಅನ್ನೋದಕ್ಕೆ 2 ರೀಸನ್. ಒಂದು ಲೋ ಟೆಂಪರೇಚರ್, ಉಷ್ಣತೆ ಕಡಿಮೆ ಇರುತ್ತೆ ಇಲ್ಲಿ. ಇನ್ನ 2ನೇದು ಗ್ರಾವಿಟೇಷನಲ್ ಫುಲ್, ಗ್ರಾವಿಟೇಷನ್ ಅತಿ ಹೆಚ್ಚಿಗೆ ಇರೋದು ಪೋಲಾರ್ ರೀಸನ್ಸ್ ಅಲ್ಲಿ, ಪೋಲ್ ಅಲ್ಲಿ ಗ್ರಾವಿಟೇಷನ್. ಈ 2 ಕಾರಣಗಳಿಂದ ಅಲ್ಲಿ ಹೋಲ್ ಆಗಿದೆ. ಓಕೆ, ಹೋಲ್ ಅನ್ನ ಕಂಡುಹಿಡಿದವರು ಡಾಕ್ಟರ್ ಪೋರ್ಮನ್ ಅನ್ನೋರು. ಅಟ್ಲಾಂಟಿಕಾದಲ್ಲಿ ಸೌತ್ ಪೋಲ್ ಅಲ್ಲಿ ಇದು ಡ್ಯಾಮೇಜ್ ಆಗಿದೆ. 2 ಪ್ರಮುಖ ಕಾರಣಗಳು, ಒಂದು ಕಡಿಮೆ ಉಷ್ಣತೆ, ಇನ್ನೊಂದು ಗುರುತ್ವಾಕರ್ಷಣ ಬಲ. ಈಗ ಹೋಲ್ ಆಗಿದೆ, ಏನು ಮಾಡಕ್ಕಾಗಲ್ಲ. ಓಝೋನ್ ಫರ್ದರ್ ಹೋಲ್ ಆಗದಂಗೆ ನೋಡ್ಕೊಳ್ಳೋಕೆ ನಮ್ಗೆ ನಿಮ್ಗೆ ಅವಕಾಶ ಇದೆ. ಅದನ್ನ ನೋಡ್ಕೊಳ್ಳೋದಕ್ಕೆ ಏನಂತ ಕರಿತೀವಿ ಅಂದ್ರೆ ಓಝೋನ್ ಸಸ್ಟೈನಬಿಲಿಟಿ ಅಂತ ಕರಿತೀವಿ. ಓಝೋನ್ ಸಸ್ಟೈನಬಿಲಿಟಿ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಒಂದು ಕಮಿಟಿನ ಮಾಡಿದೀವಿ, ಪ್ರೋಟೋಕಾಲ್ ಕಮಿಟಿ. ಪ್ರೋಟೋಕಾಲ್ ಸಮಿತಿ ಅಂತ ಕರೀತಾರೆ ಕನ್ನಡದೊಳಗೆ. 1976 ಅಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ವಿ. 1976ರಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ವಿ. ಇದನ್ನ ಮ್ಯಾಟ್ರಿಯಲ್ ಪ್ರೋಟೋಕಾಲ್ ಕಮಿಟಿ ಅಂತಾನು ಕರೀತಾರೆ. ಮ್ಯಾಟ್ರಿಯಲ್ ಅನ್ನುವಂತ ಇದ್ರೊಳಗೆ ಮೊಟ್ಟ ಮೊದಲಿಗೆ ಇದನ್ನ ಮಾಡಿದ್ದು. ಅದಕ್ಕೋಸ್ಕರ ಇದಕ್ಕೆ ಮ್ಯಾಟ್ರಿಯಲ್ ಪ್ರೋಟೋಕಾಲ್ ಕಮಿಟಿ ಅಂತಾನು ಹೇಳ್ತಾರೆ. ಓಕೆ, 2 ಕಮಿಟಿಗಳು ಇಂಪಾರ್ಟೆಂಟು. ಲಾಸ್ಟ್ ಇಯರ್ AE ಎಕ್ಸಾಮ್ ನಲ್ಲಿ 2 ಮ್ಯಾಥ್ಯೂ ಫಾಲೋಯಿಂಗ್ ಅಲ್ಲಿ ಕೊಟ್ಟಿದ್ದಾನೆ. 1 ಕೊಟ್ಟಾಗ ಗೆಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ, 2 ಕೊಟ್ಟಾಗ ನಿಮ್ಗೆ ಕಾನ್ಸೆಪ್ಟ್ ಮೇಲೆ ಹೋಲ್ಡ್ ಇರ್ಬೇಕಾಗತ್ತೆ. ಅದಕ್ಕೋಸ್ಕರ ಗೊತ್ತಿರಬೇಕು ಓಝೋನ್ ಸಸ್ಟೈನಬಿಲಿಟಿ. ಓಝೋನ್ ಥಿಕ್ನೆಸ್ ಅನ್ನ ಯಾವ್ದ್ರಿಂದ ಅಳಿತಾರೆ, ಓಝೋನ್ ದಪ್ಪವನ್ನ ನಿರ್ಧರಿಸುವಂತ ಸ್ಕೇಲ್ ಯಾವುದು ಅಂತ ಕೇಳಿದ್ದ. 2014 KS ಫಿಲಿಮ್ಸ್ ಕ್ವಶನ್ಸ್ ಇದು. ಥಿಕ್ನೆಸ್ ಆಫ್ ದಿ ಓಝೋನ್ ಅನ್ನ ಡಾಪ್ಸಾನ್ ಸ್ಕೇಲ್ ಇಂದ ಅಳಿತಾರೆ. ಡಾಪ್ಸಾನ್ ಸ್ಕೇಲ್. ಓಕೆ, ಇದನ್ನ ಕೇಳಿದಾನೆ. ಮುಂದಕ್ಕೆ ಏನ್ ಕೇಳ್ಬೋದು ಅಂದ್ರೆ ಯೂನಿಟ್ ಅನ್ನ ಕೇಳ್ಬೋದು. ಯಾವ ಮೂಲಮಾನದಲ್ಲಿ ಇದನ್ನ ಅಳಿತಾರೆ ಅಂತ ಕೇಳ್ಬೋದು. ಇದನ್ನ ಮಿಲಿಮೀಟರ್ ನಲ್ಲಿ ಅಳಿತೀವಿ. ಯೂನಿಟ್ ಅಂತ ಕೇಳಿದಾಗ ಮಿಲಿಮೀಟರ್, ಸ್ಕೇಲ್ ಅಂತ ಕೇಳಿದಾಗ ಡಾಪ್ಸಾನ್ ಸ್ಕೇಲ್. ಓಝೋನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ, ವರ್ಲ್ಡ್ ಓಝೋನ್ ಡೇ ಅಂತ. ವರ್ಲ್ಡ್ ಓಝೋನ್ ಡೇ 16th ಸೆಪ್ಟೆಂಬರ್ ಅಲ್ಲಿ
ವರ್ಲ್ಡ್ ಓಝೋನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಇದು ಕೂಡ ತುಂಬಾ ಎಕ್ಸಾಮ್ ನಲ್ಲಿ ಕ್ವಶನ್ಸ್ ಆಗಿದೆ, ಗೊತ್ತಿರಬೇಕು. ನೆಕ್ಸ್ಟ್, ಫಾರ್ಮೇಶನ್ ಆಫ್ ಓಝೋನ್. ಓಝೋನ್ ಹೆಂಗೆ ಫಾರ್ಮೇಶನ್ ಆಗುತ್ತೆ? ಫಾರ್ಮೇಶನ್ ಮೇಲೆ ಕ್ವಶನ್ಸ್ ಇದೆ, ಬಟ್ ಹೆಂಗ್ ಕೇಳ್ತಾನೆ ಅಂತ ನೋಡೋಣ. ಫಾರ್ಮೇಶನ್ ಹೆಂಗಾಗುತ್ತೆ ಅನ್ನೋದು ಮೊದಲು ತಿಳ್ಕೊಳ್ಳೋಣ. O2 ಇದೆ, ಆಕ್ಸಿಜನ್, UV ರೇಸಸ್ ಇದ್ರ ಮೇಲೆ ವರ್ಕ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಇದ್ರ ಮೇಲೆ ವರ್ತಿಸಿದಾಗ ಏನಾಗುತ್ತೆ ಅಂದ್ರೆ O+O ಆಗುತ್ತೆ. ಅಂದ್ರೆ ಎರಡು ನೇಸೆಂಟ್ ಆಕ್ಸಿಜನ್ಗಳು ಬರ್ತವೆ. ರಿಮೈನಿಂಗ್ O2 ಇರುತ್ತೆ. ಈ ನೇಸೆಂಟ್ ಆಕ್ಸಿಜನ್ ಕೆಮಿಕಲಿ ನ್ಯೂಟ್ರಲ್ ಅಂತ ಹೇಳಿದೆ ನಾನು. ಕೆಮಿಕಲಿ ನ್ಯೂಟ್ರಲ್ ನಿಜ, ಆದ್ರೆ ಬೇರೆದ್ರ ಜೊತೆ ರಿಯಾಕ್ಟ್ ಆಗಲ್ಲ, ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ. ಅದರದೇ ಅಲೋಟ್ರೋಪ್ಸ್. ಇದು O ಸೇರ್ಕೊಂಡು ಏನಾಗುತ್ತೆ ಅಂದ್ರೆ O3 ಆಗುತ್ತೆ, ಓಝೋನ್ ಉತ್ಪತ್ತಿ ಆಗುತ್ತೆ. ಆದ್ರೆ ಕ್ವಶನ್ಸ್ ಏನ್ ಕೇಳ್ತಾನೆ, ಓಝೋನ್ ಉಂಟಾಗಲು ಕಾರಣವಾದ ವಿಕಿರಣ ಯಾವುದು ಅಂತ ಕೇಳ್ತಾನೆ. UV ರೇಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಅಲ್ಟ್ರಾ ವೈಲೆಟ್ ರೇಸ್ ಅಂತ ಹೇಳ್ತೀವಿ. ನೆರಳಾತೀತ ವಿಕಿರಣಗಳು ಅಂತ ಹೇಳ್ತೀವಿ, ನೆರಳಾತೀತ ವಿಕಿರಣಗಳು ಕನ್ನಡದಲ್ಲಿ. ಓಕೆ, ಇದು ಓಝೋನ್ ಫಾರ್ಮ್ ಆಗೋದಕ್ಕೆ ಕಾರಣವಾಗಿರುವಂತಹ ವಿಕಿರಣ, ಇದು ಓಝೋನ್ ಅಬ್ಸರ್ವ್ ಮಾಡ್ಕೊಳ್ಳುವಂತ ವಿಕಿರಣ, ಇದು ಗೊತ್ತಿರಬೇಕು. ಎರಡು ಹ್ಯಾಂಗಲ್ ಅಲ್ಲೂ ಕೂಡ ಕ್ವಶನ್ಸ್ ಅನ್ನ ಕೇಳ್ತಾನೆ. ಈಗ ನಮ್ಗೆ ಗೊತ್ತಾಯ್ತು ಭೂಮಿ ಮೇಲೆ ಜೀವಿಗಳು ಕಾಣಿಸಿಕೊಳ್ಳೋದಕ್ಕೆ ಕಾರಣವಾದಂತ ಎರಡು ಪ್ರಮುಖ ಅಂಶಗಳು ಯಾವುವು, ಮೂರು ಪ್ರಮುಖ ಅಂಶಗಳು ಯಾವುವು ಅಂತ ಗೊತ್ತಾಯ್ತು. ಒಂದು ವಾಟರ್, ಇನ್ನೊಂದು ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತಹ ಆಕ್ಸಿಜನ್, ಮೂರನೇದು ಓಝೋನ್. ಹೀಗೆ ಜೀವಿಗಳು ಬಂದಿದ್ದು. ನೆಕ್ಸ್ಟ್ ಏನ್ ಗೊತ್ತಿರ್ಬೇಕು ನಿಮ್ಗೆ ಅಂತಂದ್ರೆ, ಸೆಲ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಗೊತ್ತಿರ್ಬೇಕಾಗತ್ತೆ. ಸೆಲ್ ಕನ್ನಡದಲ್ಲಿ ಜೀವಕೋಶ ಅಂತ ಹೇಳ್ತಾರೆ, ಜೀವಕೋಶ. ಓಕೆ, ಸೆಲ್ ಬಗ್ಗೆ ಏನೇನ್ ಗೊತ್ತಿರಬೇಕು ಮಾಹಿತಿ ನೋಡೋಣ. ಓಕೆ, ಸೆಲ್, ಈ ಸೆಲ್ ಅನ್ನುವಂತ ಪದವನ್ನ ಲ್ಯಾಟಿನ್ ಲ್ಯಾಂಗ್ವೇಜ್ ಇಂದ ತೆಗೆದುಕೊಂಡಿದ್ದಾರೆ. ಇಟ್ಸ್ ಒರಿಜಿನೇಟೆಡ್ ಫ್ರಮ್ ಲ್ಯಾಟಿನ್ ವರ್ಡ್. ಈ ಲ್ಯಾಟಿನ್ ವರ್ಡ್ ಅಲ್ಲಿ ಇದ್ರ ಪದದ ಅರ್ಥ ಏನು ಅಂದ್ರೆ ಸೆಲ್ಯುಲಾ ಅಂತ. ಸೆಲ್ಯುಲಾ ಅಂದ್ರೆ ಏನು ಅಂತಂದ್ರೆ ಸ್ಮಾಲ್ ರೂಮ್, ಚಿಕ್ಕ ಕೋಣೆ ಅಂತ ಅರ್ಥ. ಓಕೆ, ಚಿಕ್ಕ ಕೋಣೆ. ಈ ಸೆಲ್ ಅನ್ನೋದು ಯಾವ ಲ್ಯಾಂಗ್ವೇಜ್ ಇಂದ ಬಂದಿದೆ ಅನ್ನೋದು ಒಂದು ಕ್ವಶನ್ಸ್ ಆಗಿದೆ ಲೋಯರ್ ಇಂಡ್ ಅಲ್ಲಿ. ಲ್ಯಾಟಿನ್ ಲ್ಯಾಂಗ್ವೇಜ್ ಇಂದ ಬಂದಿರುವಂತ ಪದ ಇದು. ಈ ಸೆಲ್ಯುಲಾ ಅಂತಂದ್ರೆ ಸ್ಮಾಲ್ ರೂಮ್, ಚಿಕ್ಕ ಕೋಣೆ ಅಂತ ಅರ್ಥ ಇದೆ. ಓಕೆ, ನೆಕ್ಸ್ಟ್, ಈ ಸೆಲ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೆ ಅಂದ್ರೆ ಸೈಟಾಲಜಿ ಅಂತ ಕರಿತೀವಿ. ಇದನ್ನ ತುಂಬಾ ಹಿಂದೆ UPSC ನಲ್ಲಿ ಸೆಲ್ ಬಯಾಲಜಿ ಅಂತ ಕೊಟ್ಟಿದ್ದ, ಅದು ಕೂಡ ಕರೆಕ್ಟೇ. ಆದ್ರೆ ಇವಾಗ ಶಾರ್ಪ್ ಆಗಿ ಪದಗಳನ್ನ ಬಳಸ್ತಾ ಇದೀವಿ. ಸೈಟೋ ಅಂದ್ರೆ ಜೀವಕೋಶ, ಲಜಿ ಅಂದ್ರೆ ಅಧ್ಯಯನ. ಜೀವಕೋಶದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಸೈಟಾಲಜಿ ಎನ್ನುವಂತ ಪದವನ್ನ ಬಳಸ್ತೀವಿ. ನೆಕ್ಸ್ಟ್, ಸೈಟೋಮೀಟರ್ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು. ಸೈಟೋಮೀಟರ್ ಇದನ್ನ ಮೊಟ್ಟ ಮೊದಲಿಗೆ UPSC ಕೇಳಿದಂತ ಕ್ವಶನ್ಸ್, ನಮ್ಮ PSI ನಲ್ಲಿ ಕೂಡ ಇದನ್ನ ಕ್ವಶನ್ಸ್ ಆಗಿ ಮಾಡಿದ್ರು. ಸೈಟೋಮೀಟರ್ ಅಂದ್ರೆ ಏನು ಅಂತ, ಕೌಂಟಿಂಗ್ ಆಫ್ ಸೆಲ್ಸ್ ಅಂತ. ಜೀವಕೋಶಗಳನ್ನ ಎಣಿಕೆ ಮಾಡೋದಕ್ಕೆ ಸೈಟೋಮೀಟರ್ ಅಂತ ಕರಿತೀವಿ. ಕೌಂಟಿಂಗ್ ಆಫ್ ಸೆಲ್ಸ್, ಜೀವಕೋಶಗಳನ್ನ ಎಣಿಕೆ ಮಾಡೋದಕ್ಕೆ. ಉದಾಹರಣೆಗೆ ಮಾನವನಲ್ಲಿ 160 ಟ್ರಿಲಿಯನ್ ಜೀವಕೋಶಗಳಿದೆ ಅಂತ ಅಂದಾಜು ಮಾಡಿದ್ದಾರೆ. ಖಂಡಿತವಾಗ್ಲೂ ನಾವು ಕೌಂಟ್ ಮಾಡಕ್ ಆಗಲ್ಲ ಎಷ್ಟು ಜೀವಕೋಶಗಳಿದೆ ಅಂತ. 1 ಕ್ಯೂಬಿಕ್ ಮಿಲಿಮೀಟರ್ ನಲ್ಲಿ ಎಷ್ಟು ಸೆಲ್ಸ್ಗಳು ಬರ್ತವೆ ಅಂತ ಕೌಂಟ್ ಮಾಡಿಕೊಂಡು ಒಟ್ಟು ಏರಿಯಾಕ್ಕೆ ಮಲ್ಟಿಪ್ಲೈ ಮಾಡಿ ಅಪ್ರಾಕ್ಸಿಮೇಟ್ ಆಗಿ ಇದನ್ನ ಬರ್ಸೋದಕ್ಕೆ ಸಾಧ್ಯತೆ ಆಗುತ್ತೆ. ಈಗ ಉದಾಹರಣೆಗೆ ನೀವು ಸೈಟ್ ಗಳನ್ನ ಪರ್ಚೇಸ್ ಮಾಡುವಾಗ ಹೇಳ್ತಾರೆ 1 ಸ್ಕ್ವೇರ್ ಫೀಟ್ಗೆ 1000 ರೂಪಾಯಿ. 1 ಸ್ಕ್ವೇರ್ ಫೀಟ್ 1000 ರೂಪಾಯಿ ಆದ್ರೆ 1000 ಸ್ಕ್ವೇರ್ ಫೀಟ್ಗೆ ಎಷ್ಟಾಗುತ್ತೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದಲ್ವಾ. ಆ ರೀತಿಯಲ್ಲಿ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಓಕೆ, ಸೈಟೋಮೀಟರ್. ನೆಕ್ಸ್ಟ್, ಇದಾದ್ರು ಗೊತ್ತಿರ್ಬೇಕು. ಜೀವಕೋಶಕ್ಕೆ ಒಂದು ಡೆಫಿನೇಷನ್ ನ ಕೊಡೋದಾದ್ರೆ ಏನು ಅಂತಂದ್ರೆ, ಮೊನ್ನೆ ಡೆಫಿನೇಷನ್ ಮೇಲೆ ಒಂದು ಕ್ವಶನ್ಸ್ ಬಂದಿತ್ತು 2024 ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ. ದಿ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್ ಅಂತ ಕರಿತೀವಿ. ಜೀವಿಯ ರಚನೆ ಮತ್ತು ಕಾರ್ಯದ ಘಟಕಕ್ಕೆ ಜೀವಕೋಶ ಅಂತ ಹೇಳ್ತೀವಿ. ಈಗ ಉದಾಹರಣೆಗೆ ಒಂದು ಎಲಿಮೆಂಟ್ ಹೆಂಗೆ ಆಟಮ್ ಇಂದ ಮಾಡಲ್ಪಟ್ಟಿದೆ ಅಂತ ಹೇಳ್ತೀವೋ, ಒಂದು ಜೀವಿ ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತೆ. ಓಕೆ, ದಿ ಸ್ಟ್ರಕ್ಚರಲ್ ಅಂದ್ರೆ ರಚನೆಗೆ ಕಾರಣವಾಗಿರೋದು. ಫಂಕ್ಷನಲ್ ನೋಡಿ, ನಾವು ಒಂದು ಜೀವಿ ಜೀವಂತವಾಗಿದೆ ಅಂತ ಅದಕ್ಕೆ ಒಂದಷ್ಟು ಕ್ರಿಯೆಗಳು ನಡೀತಾ ಇರಬೇಕು. ರೆಸ್ಪಿರೇಷನ್ ನಡಿಬೇಕು, ಡೈಜೆಷನ್ ನಡಿಬೇಕು, ಅಸಿಮಿಲೇಷನ್ ನಡಿಬೇಕು, ಎಕ್ಸ್ಕ್ರೀಷನ್ ನಡಿಬೇಕು. ಇವೆಲ್ಲನೂ ಒಟ್ಟಾಗಿ ನಡಿಬೇಕು ಅಂತಂದ್ರೆ ಕಾರಣಭೂತವಾಗಿರೋದು ಇದು. ಅದಕ್ಕೋಸ್ಕರ ಇದನ್ನ ಜೀವಿಯ ರಚನೆ ಮತ್ತು ಕಾರ್ಯದ ಘಟಕಕ್ಕೆ ಜೀವಕೋಶ ಅಂತ ಹೇಳ್ತೀವಿ. ದಿ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್ ಆರ್ ಕಾಲ್ಡ್ ಸೆಲ್ಸ್ ಅಂತ ಕರೀತಾರೆ. ಓಕೆ, ಸೆಲ್ ಅನ್ನ ಕಂಡುಹಿಡಿದವರು ಯಾರು ಅಂತಂದ್ರೆ 1665 ನಲ್ಲಿ ರಾಬರ್ಟ್
ಹುಕ್ ಅನ್ನೋರು ಈ ಸೆಲ್ ಅನ್ನ ಮೊಟ್ಟ ಮೊದಲಿಗೆ ಈರುಳ್ಳಿನಲ್ಲಿ, ಆನಿಯನ್ ನಲ್ಲಿ ಇದನ್ನ ಮಾಡಿದೆ. ಇದು ಒಂದು ಕ್ವಶನ್ಸ್ ಆಗಿ ಕೇಳ್ಬಿಟ್ಟಿದ್ದೇನೆ, ಯಾವ ಜೀವಕೋಶದಲ್ಲಿ ಅಂತ. ಈರುಳ್ಳಿಯನ್ನ ತೆಗೆದು ನೋಡಿದಾಗ ಬ್ರಿಕ್ಸ್ ರೀತಿನಲ್ಲಿ ಜೋಡಿಸ್ದಂಗೆ ಕಾಣ್ತಾ ಇತ್ತು, ಅಂದ್ರೆ ಇಟ್ಕೆ ರೂಪದಲ್ಲಿ ಜೋಡಿಸ್ದಂಗೆ ಕಾಣ್ತಾ ಇತ್ತು. ಒಂದೊಂದು ಇಟ್ಕೆನ ಒಂದೊಂದು ಸೆಲ್ ಜೀವಕೋಶ ಅಂತ ಅವರು ಅನ್ಕೊಂಡ್ರು. ಅದನ್ನ ಅವರು ಮೊಟ್ಟ ಮೊದಲಿಗೆ ಕಂಡುಹಿಡಿದ್ರು ಜೀವಕೋಶವನ್ನ ರಾಬರ್ಟ್ ಹುಕ್. ಇನ್ನೊಂದು ಸ್ವಲ್ಪ ಸೆಲ್ ಬಗ್ಗೆ ಮಾಹಿತಿ ತಿಳಿಯೋದಕ್ಕೆ ಒಂದ್ ಸ್ವಲ್ಪ ಹೆಲ್ಪ್ ಆಯ್ತು. 1674 ನಲ್ಲಿ ಲಿವನ್ ಹುಕ್ ಅನ್ನೋರು ಮೈಕ್ರೋಸ್ಕೋಪ್ ಅನ್ನ ಕಂಡುಹಿಡಿದ್ರು. ಸೂಕ್ಷ್ಮ ದರ್ಶಕ ಯಂತ್ರ, ಮೈಕ್ರೋಸ್ಕೋಪ್. ಆಕ್ಚುಲಿ ಲಿವನ್ ಹುಕ್ ಮುಖ್ಯ ವೃತ್ತಿ ಏನು ಅಂತಂದ್ರೆ ಬಟ್ಟೆ ನೇಯೋದು. ಬಟ್ಟೆ ನೇಯ್ಬೇಕಾದ್ರೆ ಥ್ರೆಡ್ ಅನ್ನ ಕೌಂಟ್ ಮಾಡ್ಬೇಕಾದ್ರೆ ಬೂತ್ ಕನ್ನಡಿಯನ್ನ ಬಳಸ್ಕೊಂಡಿರ್ತಾರೆ. ಆ ಬೂತ್ ಕನ್ನಡಿಯನ್ನ ಮಾಡಿಫೈಡ್ ಮಾಡಿ ಸಿಂಪಲ್ ಮೈಕ್ರೋಸ್ಕೋಪ್ ಅನ್ನ ಕಂಡುಹಿಡಿತಾರೆ, ಸರಳ ಸೂಕ್ಷ್ಮ ದರ್ಶಕ ಯಂತ್ರವನ್ನ. ಅದನ್ನ ಇನ್ನೊಂದ್ ಸ್ವಲ್ಪ ಮಾಡಿಫೈಡ್ ಮಾಡಿ ಕಾಂಪೌಂಡ್ ಮೈಕ್ರೋಸ್ಕೋಪ್ ಆಗಿ ನಾವು ಅದನ್ನ ಪರಿವರ್ತಿಸ್ತೀವಿ. ಓಕೆ, ಅದು ಮುಂದೆ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಬರುತ್ತೆ, ಅದೆಲ್ಲ ನೋಡೋಣ ಮುಂದೆ. ಓಕೆ, ಇದು ಒಂದ್ ಸ್ವಲ್ಪ ಜೀವಕೋಶದ ಬಗ್ಗೆ ಹೆಚ್ಚಿಗೆ ಅಧ್ಯಯನ ಮಾಡೋದಕ್ಕೆ ಬುನಾದಿಯನ್ನ ಹಾಕೊಡ್ತು. ಕಾರಣ ಮೈಕ್ರೋಸ್ಕೋಪ್ ಗೊತ್ತಿಲ್ಲ ಅಂದ್ರೆ ಇದು ಸೂಕ್ಷ್ಮ ವಸ್ತುಗಳನ್ನ ನೋಡೋದಕ್ಕೆ ಆಗ್ತಾ ಇರಲಿಲ್ಲ. 1838 ಮತ್ತು 39 ನಲ್ಲಿ ಸೆಲ್ ಥಿಯರಿ ಇಂದ ಬಂತು. ಸೆಲ್ ಥಿಯರಿ ಇದನ್ನ UPSC ನಲ್ಲೇ ಕೇಳಿದಾನೆ. ಸೆಲ್ ಥಿಯರಿ ಯಾವಾಗ ಪ್ರಪೋಸ್ ಆಯ್ತು ಅಂತ 1838-39ರಲ್ಲಿ ಸೆಲ್ ಥಿಯರಿ, ಓಕೆ, ಕೋಶೀಯ ಸಿದ್ಧಾಂತ ಅನ್ನೋದು ಜಾರಿಗೆ ಬಂತು. ಇದನ್ನ ಮಾಡಿದವರು ಯಾರು ಅಂದ್ರೆ ಸ್ಲಿಡನ್ ಮತ್ತು ಸ್ಪ್ಯಾನ್. ಥಿಯೋಡಾರ್ ಸ್ಪ್ಯಾನ್ ಅಂತ ಪೂರ್ತಿ ಹೆಸರು. ಜಕಾಬ್ ಸ್ಲಿಡನ್ ಮತ್ತು ಥಿಯೋಡಾರ್ ಸ್ಪ್ಯಾನ್ ಅನ್ನುವಂತ ಇಬ್ರು ವಿಜ್ಞಾನಿಗಳು ಸೇರಿ ಸೆಲ್ ಥಿಯರಿಯನ್ನ ಪ್ರಪೋಸ್ ಮಾಡಿದ್ರು. ಒಬ್ರು ಸಸ್ಯಶಾಸ್ತ್ರಜ್ಞರು, ಇನ್ನೊಬ್ರು ಪ್ರಾಣಿ ಶಾಸ್ತ್ರಜ್ಞರು. ಇವರಿಬ್ರು ಸೇರಿ ಸೆಲ್ ಥಿಯರಿಯನ್ನ ಪ್ರಪೋಸ್ ಮಾಡಿದ್ರು. ಸೆಲ್ ಥಿಯರಿಯನ್ನ ಪ್ರಪೋಸ್ ಮಾಡಿ ಫೈನಲ್ ಆಗಿ ಹೇಳಿದಂತ ಇದೇನು ವಿಷಯ ಏನು ಅಂತಂದ್ರೆ ಆಲ್ ಲಿವಿಂಗ್ ಆರ್ಗನಿಸಮ್ಸ್ ಮೇಡ್ ಅಪ್ ಆಫ್ ಸೆಲ್ಸ್. ಎಲ್ಲಾ ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ ಅನ್ನೋದನ್ನ ಸಾಬೀತುಪಡಿಸಿದ್ರು. ಓಕೆ, ಇದ್ರ ಮೇಲೆ ಒಂದ್ ಸ್ವಲ್ಪ ಕ್ವಶನ್ಸ್ ಬರ್ತವೆ, ಆದಷ್ಟು ಹೈಯರ್ ಎಕ್ಸಾಮ್ಸ್ಗೆ ಬರ್ತವೆ. ಇದ್ರಿಂದ ಮೆರಿಟ್ಸ್ ಏನು, ಡಿಮೆರಿಟ್ಸ್ ಏನು ಅಂತಂದ್ರೆ, ಮೆರಿಟ್ಸ್ ಅಂತಂದ್ರೆ ಅದರಲ್ಲಿರುವಂತ ಮುಖ್ಯ ಅಂಶಗಳೇನು, ಸೆಲ್ ಥಿಯರಿಯಿಂದ ನಮ್ಗೆ ಏನೇನ್ ಮಾಹಿತಿ ಗೊತ್ತಾಯ್ತು, ಒಳ್ಳೆ ವಿಷಯಗಳೇನು ಅಂತ. ಓಕೆ, ಸೆಲ್ ಥಿಯರಿಯಿಂದ ಏನ್ ಗೊತ್ತಾಯ್ತು ಅಂದ್ರೆ ಮೊದಲಿಗೆ ಇದನ್ನ ಜೆನೆಟಿಕ್ ಮೆಟೀರಿಯಲ್ ಅಂತ ತಿಳ್ಕೊಂಡ್ವಿ. ಸೆಲ್ ಥಿಯರಿ ಪ್ರಕಾರ ಜೆನೆಟಿಕ್ ಮೆಟೀರಿಯಲ್. ಅವಾಗ ಗೊತ್ತಿರಲಿಲ್ಲ ನಮ್ಗೆ ಜೀನ್ ಅನ್ನೋದಿದೆ, ಗುಣಾಣುಗಳು ಜೀವಿನಲ್ಲಿರುವಂತ ಗುಣಲಕ್ಷಣಗಳನ್ನ ಮುಂದಿನ ತಿಳಿಗೆಗೆ ತೆಗೆದುಕೊಂಡು ಹೋಗ್ತವೆ ಅಂತ ಇವತ್ತು ಹೇಳ್ತಾ ಇದೀವಿ ನಾವು. ಅವತ್ತು ನಾವು ತಿಳ್ಕೊಂಡಿದ್ದು ಸೆಲ್ ಆ ಕೆಲಸನ ಮಾಡುತ್ತೆ ಅಂತ ತಿಳ್ಕೊಂಡಿದ್ವಿ. ಓಕೆ, ಸೆಲ್ಸ್ ಇನ್ವಾಲ್ವ್ಡ್ ಇನ್ ದಿ ಸೆಲ್ ಡಿವಿಷನ್, ಕೋಶ ವಿಭಜನೆಯಲ್ಲಿ ಭಾಗವಹಿಸುತ್ತೆ ಅನ್ನೋದು ಗೊತ್ತಾಗಿತ್ತು. ಓಕೆ, ಸೆಲ್ ಇನ್ವಾಲ್ವ್ಡ್ ಇನ್ ದಿ ಸೆಲ್ ಡಿವಿಷನ್, ಕೋಶ ವಿಭಜನೆಯಲ್ಲಿ ಭಾಗವಹಿಸುತ್ತೆ, ಅದರಿಂದನೇ ಜೀವಿ ಬೆಳೀತಾ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ಗೊತ್ತಾಯ್ತು ನಮ್ಗೆ. ಓಕೆ, ನೋಡಿ, ನೀವು ಹುಟ್ಟಾಗ ಒಂದ್ 2.5-3 kg ಇದ್ರಿ, ಇವಾಗ ತೂಕ ಹಾಕಿದ್ರೆ ಕ್ವಿಂಟಾಲ್ ಗಟ್ಲೆ ಬರ್ತೀರಾ. ಬರೋದಕ್ಕೆ ಕಾರಣ ಅಂದ್ರೆ ನಂಬರ್ ಆಫ್ ಸೆಲ್ಸ್ ನಿಮ್ಮ ಬಾಡಿನಲ್ಲಿ ಟ್ರಿಲಿಯನ್ ಗಟ್ಲೆ ಜಾಸ್ತಿ ಆಗಿರೋದು. ಓಕೆ, ಸೆಲ್ ಡಿವಿಷನ್ ಅಂತ ಹೇಳಿದ್ವಿ. ನೆಕ್ಸ್ಟ್ ಇಸ್ ಎ ಪ್ಯಾಕೇಜ್ ಆಫ್ ಎನರ್ಜಿ ಅಂತ ಕರೀತಾರೆ. ಸೆಲ್ ಅನ್ನ ಪ್ಯಾಕೇಜ್ ಆಫ್ ಎನರ್ಜಿ ಅಂತ ಕರೆದ್ವಿ. ಪ್ಯಾಕೇಜ್ ಆಫ್ ಎನರ್ಜಿ, ನಮ್ ದೇಹಕ್ಕೆ ಬೇಕಾದಂತ ಶಕ್ತಿಯ ಪಾಕೆಟ್ಗಳಿವು ಅಂತ ಅನ್ಕೊಂಡಿದ್ವಿ. ಸೆಲ್ ಥಿಯರಿಯ ಮೆರಿಟ್ಸ್ ಗಳಿವು. ಓಕೆ, ಪ್ಯಾಕೆಟ್ ಆಫ್ ಎನರ್ಜಿ ಅಂತ ಕರೆದ್ವಿ. ಓಕೆ, ಇದಿಷ್ಟು ಪಾಸಿಟಿವ್ ಆದ್ರೆ, ಮೆರಿಟ್ಸ್ ಆದ್ರೆ ಡಿಮೆರಿಟ್ಸ್ ಕೂಡ ಇಂಪಾರ್ಟೆಂಟ್. ಡಿಮೆರಿಟ್ಸ್ ಮೇಲೂ ಕ್ವಶನ್ಸ್ ಅನ್ನ ಕೇಳಿದ್ದಾನೆ. ಡಿಮೆರಿಟ್ಸ್ ಅಂದ್ರೆ ಏನನ್ನ ಹೇಳಕ್ಕಾಗಲ್ಲ, ಸೆಲ್ ಥಿಯರಿ ಏನನ್ನ ಸಾಬೀತುಪಡಿಸಕ್ಕಾಗಲ್ಲ ಅಂತ ಅನ್ನೋದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ಈ ಸೆಲ್ ಥಿಯರಿ ಏನೇನನ್ನ ಹೇಳಕ್ಕಾಗಲ್ಲ ಅಂದ್ರೆ ವೈರಸ್ ಅನ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ. ಕಾರಣ ವೈರಸ್ ಜೀವಿಯ ಲಕ್ಷಣನೂ ಹೊಂದಿದೆ, ನಿರ್ಜೀವಿಯ ಲಕ್ಷಣನೂ ಹೊಂದಿದೆ. ಅದು ಜೀವಿ ಅಂತಾನೂ ಒಪ್ಕೊಳಕ್ಕಾಗಲ್ಲ, ನಿರ್ಜೀವಿ ಅಂತಾನೂ ಒಪ್ಕೊಳಕ್ಕಾಗಲ್ಲ. ಇಟ್ ಡಸ್ ನಾಟ್ ಎಕ್ಸ್ಪ್ಲೈನ್ ಆನ್ ವೈರಸ್ ಮೇಲೆ ಇದ್ರ ಏನು ಮಾಡೋದು ಹೇಳೋದಕ್ಕೆ ಆಗಲ್ಲ ಇದು. ಇನ್ನೊಂದು ಪ್ರೋಕ್ಯಾರಿಯೋಟ್ಸ್ ಅಂತ ಹೇಳ್ತೀವಿ. ಪ್ರೋಕ್ಯಾರಿಯೋಟ್ಸ್ ಅಂದ್ರೆ ನಿರ್ದಿಷ್ಟವಾದ ನ್ಯೂಕ್ಲಿಯಸ್ ಮತ್ತು ನ್ಯೂಕ್ಲಿಯರ್ ಮೆಂಬ್ರೇನ್ ಅನ್ನ ಹೊಂದಿದ್ರೆ ಅದನ್ನ ಪ್ರೋಕ್ಯಾರಿಯೋಟ್ ಅಂತ ಕರಿತೀವಿ. ಓಕೆ, ಟ್ರೂ ನ್ಯೂಕ್ಲಿಯಸ್ ಅನ್ನ ಇಲ್ದೇ ಇರುವಂತ ಜೀವಿಗಳು, ಫಾರ್ ಎಕ್ಸಾಂಪಲ್ ಮೈಕೋಪ್ಲಾಸ್ಮಾ, ಬ್ಯಾಕ್ಟೀರಿಯಾ, ಬ್ಲೂ ಗ್ರೀನ್ ಆಲ್ಗೆ, ಇವನ್ನೆಲ್ಲ ಇವ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇದಕ್ಕಾಗಲ್ಲ. ಕಾರಣ ಅಂತಂದ್ರೆ ಸೆಲ್ಲೇ ಇಲ್ಲ, ಆದ್ರೂ ಕೂಡ ಜೀವಿ ಹೆಂಗಾಯ್ತು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಇದಕ್ಕೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್, ಇದನ್ನ UPSC ಕೂಡ ಕೇಳಿದಾನೆ.
ನೆಕ್ರೋಸಿಸ್ ಅಂದ್ರೆ ಏನು ಅಂತ. ನೆಕ್ರೋಸಿಸ್ ಅಂದ್ರೆ ಏನು ಅಂತಂದ್ರೆ ದಿ ಸಡನ್ ಡೆತ್ ಆಫ್ ಸೆಲ್ಸ್ ಅಂತ ಕರಿತೀವಿ. ನಮ್ಮ ಜೀವದಲ್ಲಿ ಜೀವಕೋಶಗಳು ಇದ್ದಕ್ಕಿದ್ದಂಗೆ ಸಾವನ್ನಪ್ಪಡ್ತವೆ. ಈ ಸಾವನ್ನಪ್ಪೋದಕ್ಕೆ ಏನಂತ ಕರೀತಾರೆ ಅನ್ನೋದು ಒಂದು UPSC ಕ್ವಶನ್ಸ್. ನೆಕ್ರೋಸಿಸ್ ಅಂತ ಕರೀತಾರೆ, ಸಡನ್ ಡೆತ್ ಆಫ್ ಸೆಲ್ಸ್ ಅಂತ ಹೇಳ್ತೀವಿ. ಜೀವಕೋಶಗಳು ಇದ್ದಕ್ಕಿದ್ದಂಗೆ ತಕ್ಷಣ ಸಾವನ್ನಪ್ಪೋದಕ್ಕೆ ನಾವೆಂತ ಕರಿತೀವಿ ಅಂದ್ರೆ ಸಡನ್ ಡೆತ್ ಅಂತ ಹೇಳ್ತೀವಿ. ಆ ಪ್ರೋಸೆಸ್ಗೆ ಏನಂತ ಕರೀತಾರೆ ಅಂದ್ರೆ ನೆಕ್ರೋಸಿಸ್ ಅಂತ ಕರೀತಾರೆ. ನೆಕ್ರೋಸಿಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಇದನ್ನು UPSC ಗೆ ಕೇಳಿದಾನೆ, ಗೊತ್ತಿರಬೇಕು. ಓಕೆ, ಇದಿಷ್ಟು ಸೆಲ್ ಬಗ್ಗೆ ಮಾಹಿತಿ. ಇದರಲ್ಲೂ ಒಂದಷ್ಟು ಕ್ವಶನ್ಸ್ ಗಳನ್ನ ನೋಡ್ಬೋದು ನೀವು. ಸೈಟಾಲಜಿ ಮೇಲೆ ಕ್ವಶನ್ಸ್ ಇದೆ, ಸೈಟೋಮೀಟರ್ ಮೇಲೆ ಇದೆ, ಡೆಫಿನೇಷನ್ಸ್ ಆಫ್ ಸೆಲ್ಸ್, ಸೆಲ್ ಕಂಡುಹಿಡಿದವ್ರು ಯಾರು, ಸೆಲ್ ಥಿಯರಿ, ಮೆರಿಟ್ಸ್ ಡಿಮೆರಿಟ್ಸ್ ಎಲ್ಲ, ಈಚ್ ಅಂಡ್ ಎವ್ರಿ ಬಿಟ್ ಆಫ್ ಪಾಯಿಂಟ್ಸ್ ಗೆಟ್ ಮಾರ್ಕ್ಸ್. ಇದ್ರ ಮೇಲೆ ಇಂಪಾರ್ಟೆಂಟ್, ಇದು ಗೊತ್ತಿರ್ಬೇಕು. ಇದೆಲ್ಲ ಗೊತ್ತಾದ್ರೆ ಬಯಾಲಜಿ ಹೇಳ್ಕೊಂಡು ಓದಕ್ಕಾಗೋದು. ಸೆಲ್ ಹೆಂಗಾಯ್ತು, ಸೆಲ್ ಕೆಲಸ ಏನು, ಅದ್ರೊಳಗೆ ಏನೇನಿದೆ ಅದೆಲ್ಲ ಗೊತ್ತಾದ್ರೆ, ಫಂಡಮೆಂಟಲ್ಸ್ ಗೊತ್ತಾಗ್ಬಿಟ್ರೆ ಮುಂದೆ ಬರುವಂತದ್ದು ಈಸಿಯಾಗಿ ಅರ್ಥೈಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಮುಂದೆ ಹೋಗೋಣ. ಈ ಸೆಲ್ ಅನ್ನ ನಾವು ಹೋಗೋದಕ್ಕೆ ಮೊದಲು 3 ಎವಲ್ಯೂಷನ್ಸ್ಗಳು ಭೂಮಿ ಮೇಲೆ ಆದವು. 3 ಎವಲ್ಯೂಷನ್ಸ್ಗಳು ವೆರಿ ಇಂಪಾರ್ಟೆಂಟ್. 3 ಎವಲ್ಯೂಷನ್ಸ್ ಆಯ್ತು. ಎವಲ್ಯೂಷನ್ಸ್, ಮೊದಲನೇ ಎವಲ್ಯೂಷನ್ಸ್ ನ ಕೆಮಿಕಲ್ ಎವಲ್ಯೂಷನ್ ಅಂತ ಕರೆದ್ವಿ. ಇದನ್ನು ಕೇಳಿದಾನೆ, ಭೂಮಿಯ ಮೇಲೆ ಮೊಟ್ಟ ಮೊದಲಿಗಾದಂತ ಎವಲ್ಯೂಷನ್ಸ್ ಯಾವುದು ಅಂತ ಹೇಳಿದ್ರು, ಕೆಮಿಕಲ್ ಎವಲ್ಯೂಷನ್. ಓಕೆ, ಭೂಮಿ ನಿಮ್ಗೆ ಗೊತ್ತಿದೆ, ಸೂರ್ಯನಲ್ಲಿ ಡೆನ್ಸಿಟಿ ಜಾಸ್ತಿ ಆಯ್ತು, ಅದರಲ್ಲಿ ಸ್ಫೋಟ ಆಗಿ ಬಂದಂತ ಒಂದು ದ್ರವರೂಪದ ಉಂಡೆ ಭೂಮಿ. ಆಮೇಲೆ ಭಾರವಾದಂತ ವಸ್ತುಗಳೆಲ್ಲ ಕೆಳಗಡೆ ಕೂತ್ಕೊಳ್ತಾ ಹೋಯ್ತು. ಸೆಡಿಮೆಂಟೇಶನ್ ಆಫ್ ದಿ ಅರ್ತ್, ವಿಭೇದೀಕರಣ ಆಯ್ತು. ಆಮೇಲೆ ಭೂಮಿ ಮೇಲೆ ಜೀವಿಗಳು ಬಂದಿದ್ದು. ಮೊದಲಿಗಾಗಿದ್ದು ಕೆಮಿಕಲ್ ಎವಲ್ಯೂಷನ್. ಇದನ್ನ ಹೇಳಿದವರು ಒಪ್ಯಾರಿನ್ ಮತ್ತು ಹ್ಯಾಲ್ಡಿನ್ ಅನ್ನುವಂಥವ್ರು ಇಬ್ರು ವಿಜ್ಞಾನಿಗಳು ಇದನ್ನ ಸಾಬೀತುಪಡಿಸಿದ್ರು. ಇದನ್ನ UPSC ಕೇಳಿದಾನೆ. ಭೂಮಿಯ ಮೇಲಿನ ರಾಸಾಯನಿಕ ವಿಕಾಸವನ್ನ ಪ್ರಪೋಸ್ ಮಾಡಿದಂತ ಇಬ್ರು ವಿಜ್ಞಾನಿಗಳು ಯಾರು? ಒಪ್ಯಾರಿನ್ ಮತ್ತು ಹ್ಯಾಲ್ಡಿನ್. ರಾಸಾಯನಿಕ ವಿಕಾಸದ ಬಗ್ಗೆ ಹೇಳಿದವರು ಒಪ್ಯಾರಿನ್ ಮತ್ತು ಹ್ಯಾಲ್ಡಿನ್. ನಿಮ್ಗೆ ಗೊತ್ತಿದೆ, ಮೊದಲಿಗೆ ಕಾರ್ಬನ್ ಇತ್ತು ಭೂಮಿ ಮೇಲೆ, ಆಮೇಲೆ ಬಂದು ಆಕ್ಸಿಜನ್ ಸೇರ್ಕೊಳ್ತು, ಕಾರ್ಬನ್ ಡೈಆಕ್ಸೈಡ್ ಬಂತು ಅನ್ನುವಂತ ಒಂದು ಕಾಂಪೌಂಡ್ ಬಂತು. ಮೊದಲಿಗೆ ಹೈಡ್ರೋಜನ್ ಇತ್ತು ಭೂಮಿ ಮೇಲೆ, ನಂತರ ಬಂದು ಆಕ್ಸಿಜನ್ ಸೇರ್ಕೊಳ್ತು, ವಾಟರ್ ಉತ್ಪತ್ತಿ ಆಯ್ತು. ಈ ತರ ಬೇಕಾದಷ್ಟು ಕಾಂಪೌಂಡ್ಗಳು, ಫಾರ್ ಎಕ್ಸಾಂಪಲ್ ಗ್ಲೂಕೋಸ್, ಈ ತರ ಎಲ್ಲ ಸಂಯುಕ್ತ ವಸ್ತುಗಳು ಉತ್ಪತ್ತಿ ಆದ್ರಿಂದನೇ ಜೀವಿಗಳು ಬಂದಿದ್ದು. ಜೀವಿಗಳು ಬರ್ಬೇಕು, ಬದುಕಬೇಕು ಅಂದ್ರೆ ಅವಕ್ಕೆ ಆಹಾರ ಬೇಕು. ಆಹಾರ ಬೇಕಂದಾಗ ಈ ಎವಲ್ಯೂಷನ್ ಆಗಿರೋದ್ರಿಂದನೇ ಜೀವಿಗಳು ಬಂದಿರೋದು ಅಂತ ಒಪ್ಕೊಂಡಿದೀವಿ. ನೋಡಿ, ಭೂಮಿ ಹೆಂಗ್ ಉಗಮ ಆಯ್ತು ಅಂತ ನೀವು ಯಾರು ನೋಡ್ಲಿಲ್ಲ, ಆದ್ರೂ ಕೂಡ ಹಿಂಗ ಆಗಿರ್ಬಹುದು ಅಂತ ಅನ್ಕೊಂಡಿದೀವಿ. ಕಾರಣ, ಒಂದಷ್ಟು ಜನ ಅವ್ರದೇ ಆದಂತ ಸಿದ್ಧಾಂತಗಳನ್ನ ಹೇಳಿದ್ದಾರೆ, ಅವ್ರದೇ ಆದಂತ ಲಾಸ್ ಗಳನ್ನ ಹೇಳಿದ್ದಾರೆ. ಆ ಸಿದ್ಧಾಂತಗಳು ಹೇಳ್ದವನ್ನೆಲ್ಲನೂ ಒಪ್ಕೊಳ್ಳಿಲ್ಲ ನಾವು ಯಾರು ನಮ್ಗೆ ಅರ್ಥೈಸಿ ಕನ್ವಿನ್ಸ್ ಮಾಡಿದ್ರು, ಈ ತರ ಆಗಿರ್ಬೋದು ಅಂತ ನಮ್ಗೆ ಕನ್ವಿನ್ಸ್ ಮಾಡಿದ್ರು, ಅವನ್ನ ಒಪ್ಕೊಂಡಿದೀವಿ. ಮೊಟ್ಟ ಮೊದಲಿಗೆ ಭೂಮಿ ಮೇಲೆ ಆಗಿರೋದು ರಾಸಾಯನಿಕ ವಿಕಾಸ, ಕೆಮಿಕಲ್ ಎವಲ್ಯೂಷನ್. ಇದನ್ನ ಹೇಳಿದ್ರು ಒಪ್ಯಾರಿನ್ ಮತ್ತು ಹ್ಯಾಲ್ಡಿನ್. ಇದನ್ನು ಕೂಡ ಕ್ವಶನ್ಸ್ ಕೇಳ್ತಾರೆ. ನಂತರ ಏನಾಯ್ತು ಅಂದ್ರೆ ಬಯಾಲಜಿಕಲ್ ಎವಲ್ಯೂಷನ್ ಆಯ್ತು. ಬಯಾಲಜಿಕಲ್ ಎವಲ್ಯೂಷನ್, ಜೀವ ವಿಕಾಸ ಆಯ್ತು ಭೂಮಿ ಮೇಲೆ. ಬಯಾಲಜಿಕಲ್ ಎವಲ್ಯೂಷನ್ ಏನೇನಾಯ್ತು? ಜೀನ್ ಅನ್ನುವಂತ ಒಂದು ಜೀವ ಕಣ ಕಾಣಿಸ್ಕೊಳ್ತು. ಆಮೇಲೆ ಸೆಲ್ ಆಯ್ತು. ಆಮೇಲೆ ಯೂನಿಸೆಲ್ಯುಲಾರ್ ಆರ್ಗನಿಸಮ್ಸ್, ಏಕಕೋಶ ಜೀವಿಗಳು ಬಂದು. ಆಮೇಲೆ ಬಹುಕೋಶೀಯ ಜೀವಿಗಳು, ಮಲ್ಟಿ ಸೆಲ್ಯುಲಾರ್ ಲಿವಿಂಗ್ ಆರ್ಗನಿಸಮ್ಸ್, ಬಹುಕೋಶೀಯ ಜೀವಿಗಳು ಕಾಣಿಸ್ಕೊಂಡು ಹೀಗೆ ಜೀವಿಗಳು ಎವಲ್ಯೂಷನ್ ಆಗ್ತಾ ಆಗ್ತಾ ಬಂತು ಅನ್ನೋದಕ್ಕೆ ಬಯಾಲಜಿಕಲ್ ಎವಲ್ಯೂಷನ್ ಹೇಳ್ತು. ಇದಕ್ಕೆ ನಿಮ್ಗೆ ಡಾರ್ವಿನ್ ಅಂತ ಕೇಳಿದಿರಾ, ಯುಗೋ ಡೆವರಿಸ್ ಅಂತ ಹೇಳ್ತಾರೆ. ಅವರು ಹೆಂಗೆ ಮಾಡಿಫಿಕೇಶನ್ಸ್ ಆಯ್ತು, ಏನು ಮಾರ್ಪಾಡುಗಳನ್ನ ಆಯ್ತು ಜೀವಿಗಳು ಅನ್ನೋದ್ರ ಬಗ್ಗೆ, ಎವಲ್ಯೂಷನ್ಸ್ ಬಗ್ಗೆ ಹೇಳಿದಂತ ಇವರು ಬಯಾಲಜಿಕಲ್ ಎವಲ್ಯೂಷನ್ ಬಗ್ಗೆ ಸಾಬೀತುಪಡಿಸಿದಂಥವ್ರು. ಲೆಮಾರ್ಕ್, ಮೊಟ್ಟ ಮೊದಲಿಗೆ ಲೆಮಾರ್ಕು, ಚಾರ್ಲ್ಸ್ ಡಾರ್ವಿನ್, ಯುಗೋ ಡೆವರಿಸ್, ಇವರೆಲ್ಲರೂ ಕೂಡ ಹೇಳಿದ್ರು. ಮುಂದೆ ಓದ್ತೀವಿ ಇದ್ರ ಬಗ್ಗೆ. ಎರಡನೇ ಎವಲ್ಯೂಷನ್ ಯಾವುದು ಅಂತ ಗೊತ್ತಾದ್ರೆ ಸಾಕು ನಿಮ್ಗೆ. ಮೂರನೇದು ಎಕೋಲಾಜಿಕಲ್ ಎವಲ್ಯೂಷನ್. ಈಗ ಆಗ್ತಾ ಇರೋದು ಪರಿಸರ ವಿಕಾಸ. ನಾನು ಈಗಾಗಲೇ ಹೇಳಿದೆ, ಕಾಲಗಳನ್ನೇ ನಿರ್ಧರಿಸಕ್ಕಾಗದೇ ಇರುವಂತಹ ಹಂತದಲ್ಲಿ ನೀವೆಲ್ಲ ಇದ್ದೀವಿ. ಇವತ್ತು ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲ ಅಂತ ಡಿಫೈನ್ ಆಗಿ ಹೇಳಕ್ಕಾಗದೇ ಇರುವಂತ ಸ್ಟೇಟ್ ಅಲ್ಲಿ ನಾವು ಇದ್ದೀವಿ. ಕಾರಣ ಏನು ಅಂತಂದ್ರೆ ಕ್ಲೈಮೇಟೇ ಚೇಂಜ್ ಆಗ್ತಾ ಇದೆ, ಎಕೋಲಾಜಿಕಲ್ ಎವಲ್ಯೂಷನ್ನೇ ಇದಾಗ್ತಾ ಇದೆ, ಡಿಟೂರಿಯೇಟ್ ಆಗ್ತಾ ಇದೆ. ಇದು ಇವಾಗ ಪ್ರಸ್ತುತವಾಗ್ತಾ ಇರೋದು ಪರಿಸರ ವಿಕಾಸ. ಇಷ್ಟೇ, ಭೂಮಿಯ ಮೇಲೆ 3 ಎವಲ್ಯೂಷನ್ಸ್ ಆಯ್ತು: ರಾಸಾಯನಿಕ ವಿಕಾಸ, ಜೈವಿಕ ವಿಕಾಸ, ಪರಿಸರ ವಿಕಾಸ. ಕೆಮಿಕಲ್ ಎವಲ್ಯೂಷನ್, ಬಯಾಲಜಿಕಲ್ ಎವಲ್ಯೂಷನ್, ಎಕೋಲಾಜಿಕಲ್ ಎವಲ್ಯೂಷನ್ಸ್ ಆಯ್ತು. ಓಕೆ, ಹೀಗಾಗಿ ಜೀವಿಗಳು ಭೂಮಿ ಮೇಲೆ ಬಂದಿರೋದು.
ಓಕೆ, ಆಮೇಲೆ ಗೊತ್ತಾಯ್ತು ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಬಂತು. ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಬಂದಾದ್ಮೇಲೆ ಸೆಲ್ ಅನ್ನ ಅಬ್ಸರ್ವ್ ಮಾಡಿದ್ವಿ. ಅದರಲ್ಲಿ ಆ ಸೆಲ್ ಅನ್ನ ಅದ್ರ ಅಂಡರ್ ನಲ್ಲಿ ಅಬ್ಸರ್ವ್ ಮಾಡಿದಾಗ 3 ಪದರಗಳಾಗಿ 3 ಮೆಂಬ್ರೇನ್ಗಾಗಿ ಡಿವೈಡ್ ಮಾಡಿದ್ವಿ. ಓಕೆ, ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಅಲ್ಲಿ ಸೆಲ್ ಅನ್ನ 3 ಡಿವಿಷನ್ ಮಾಡಿದ್ವಿ. ಒಂದೇದು ಸೆಲ್ ಮೆಂಬ್ರೇನ್, ಕೋಶ ಪೊರೆ, ಸೆಲ್ ಮೆಂಬ್ರೇನ್. ಒಂದು ಜೀವಕೋಶವನ್ನು ತೆಗೆದುಕೊಂಡ್ರೆ ಹೊರಭಾಗದಲ್ಲಿರೋದು ಸೆಲ್ ಮೆಂಬ್ರೇನ್. ಓಕೆ, ಎರಡನೇದು ಸೈಟೋಪ್ಲಾಸಮ್, ಕೋಶ ದ್ರವ್ಯ. ಸೈಟೋಪ್ಲಾಸಮ್, ಕೋಶ ದ್ರವ್ಯ ಅಂದ್ರೆ ಇದ್ರ ಮಧ್ಯದಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ಸೆಲ್ ಮೆಂಬ್ರೇನ್ಗೂ ನ್ಯೂಕ್ಲಿಯಸ್ಗೂ ನಡುವೆ ಒಂದು ಥಿಕ್ ಲಿಕ್ವಿಡ್ ಮ್ಯಾಟ್ರಿಕ್ಸ್ ಇರುತ್ತೆ. ಈ ಲಿಕ್ವಿಡ್ ಮ್ಯಾಟ್ರಿಕ್ಸ್ ಅದನ್ನೇ ಸೈಟೋಪ್ಲಾಸಮ್ ಅಂತ ಕರೆದ್ವಿ, ಕೋಶ ದ್ರವ್ಯ ಅಂತ ಕರೆದ್ವಿ. ನೆಕ್ಸ್ಟ್ ಮೂರನೇದು ಸೆಂಟರ್ ನಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ಕೋಶ ಕೇಂದ್ರ ಇರುತ್ತೆ. ಓಕೆ, ನ್ಯೂಕ್ಲಿಯಸ್ ಇದನ್ನ ಬ್ರೈನ್ ಆಫ್ ದಿ ಸೆಲ್ ಅಂತ ಕರಿತೀವಿ. ಜೀವಕೋಶದ ಮಧ್ಯಭಾಗದಲ್ಲಿ ಇರುತ್ತೆ. ಜೀವಕೋಶದ ಎಲ್ಲಾ ಕಾರ್ಯಚಟುವಟಿಕೆಗಳನ್ನ ನಿಯಂತ್ರಿಸುತ್ತೆ. ಮುಂದೆ ನೋಡೋಣ. ಈಗ ಒಂದೇದು ಸೆಲ್ ಮೆಂಬ್ರೇನ್ ತೆಗೆದುಕೊಳ್ಳೋಣ. ಸೆಲ್ ಮೆಂಬ್ರೇನ್ ಮೇಲೆ ಏನೇನ್ ಕ್ವಶನ್ಸ್ ಗಳು ಬರ್ತವೆ, ಹೇಗೆ ಉತ್ತರವನ್ನು ಮಾಡಬೇಕು ಅನ್ನೋದನ್ನು ನೋಡೋಣ. ಸೆಲ್ ಮೆಂಬ್ರೇನ್ ಇಟ್ ಕವರ್ಸ್ ಎಂಟೈರ್ ಸೆಲ್. ಜೀವಕೋಶವನ್ನ ಪೂರ್ತಿ ಆವರಿಸ್ಕೊಂಡಿರುತ್ತೆ. ಕವರ್ಸ್ ಎಂಟೈರ್ ಸೆಲ್ಸ್, ಜೀವಕೋಶವನ್ನ ಆವರಿಸ್ಕೊಂಡಿರುತ್ತೆ. ಇದಿರೋದ್ರಿಂದ ಏನಾಗಿದೆ ಅಂದ್ರೆ ಜೀವಕೋಶಕ್ಕೆ ಒಂದು ಸೇಪ್ ಇದೆ. ಓಕೆ, ರಾಡ್ ಶೇಪ್ಡ್ ಸೆಲ್ಸ್, ಓಲ್ ಶೇಪ್ಡ್ ಸೆಲ್ಸ್, ಹಿಂಗೆಲ್ಲ ಹೇಳ್ತಾ ಇದೀವಿ ಅಂತಂದ್ರೆ ಒಂದು ಏರಿಯಾವನ್ನ ಡಿಸ್ಕ್ರಿಪ್ಟ್ ಮಾಡುವಂತ ಒಂದು ಶೇಪ್ ಇದೆ, ಸೈಜ್ ಇದೆ, ಗಾತ್ರ ಇದೆ, ಪ್ರೊಟೆಕ್ಷನ್ಸ್ ಇದೆ, ರಕ್ಷಣೆ ಇದೆ, ಒಳಗಡೆ ಇರೋದಕ್ಕೆ ರಕ್ಷಣೆ ಇದೆ. ಇದಿಷ್ಟನ್ನ ಹೆಲ್ಪ್ ಅನ್ನ ಮಾಡುತ್ತೆ. ನೆಕ್ಸ್ಟ್, ಇಟ್ ಆಕ್ಟ್ ಲೈಕ್ ಎ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇದು ಅರೆಪಾರಕ ಪೊರೆಯಾಗಿ ಕೆಲಸವನ್ನು ಮಾಡುತ್ತೆ. ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇದು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಕ್ವಶನ್ಸ್ ಆಗಿದೆ. ಕೋಶ ಪೊರೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತಂದ್ರೆ ಅರೆಪಾರಕ ಪೊರೆಯಾಗಿ ಕೆಲಸ ಮಾಡುತ್ತೆ. ಪರ್ಮಿಯಬಲ್ ಅಂದ್ರೆ ಎಲ್ಲನೂ ದೇಹದ ಒಳಗಡೆಗೆ ಬಿಟ್ಬಿಡೋದು. ನಾನ್ ಪರ್ಮಿಯಬಲ್ ಅಂತ ಅಂದ್ರೆ ಯಾವುದನ್ನು ಒಳಗಡೆಗೆ ಬಿಡದೆ ಇರೋದು. ಸೆಮಿ ಪರ್ಮಿಯಬಲ್ ಅಂದ್ರೆ ಬೇಕಾಗಿರೋದನ್ನ ಬಿಟ್ಟು ಬ್ಯಾಡದೆ ಇರೋದನ್ನ ತಡೆಯುವಂತದ್ದು. ಅರೆಪಾರಕ, ಸೆಮಿ ಅಂದ್ರೆ ಅರ್ಧ. ಓಕೆ, ಯಾವುದೋ ಒಂದು ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಅರ್ಲಿ ಮಾರ್ನಿಂಗ್ ಬಂದು ಪಾಠ ಮಾಡ್ತಿದ್ರಂತೆ. ಎಲ್ಲ ಮಕ್ಕಳು ಇಂಟ್ರೆಸ್ಟ್ ಇಂದ ಕೇಳ್ತಾ ಇದ್ದಂತೆ. ಒಂದು ಹುಡುಗ ಚೇಷ್ಟೆ ಮಾಡ್ತಾ ಇದ್ದಂತೆ. ಆ ಹುಡುಗನ ಹೇಳ್ಸ್ಬಿಟ್ಟು ಹೇಳ್ದಂತೆ, ಪ್ರೊಫೆಸರ್ ನೋಡಿ, ಇಷ್ಟು ಏಜ್ ಅಲ್ಲಿ ನಾನು ಇಷ್ಟು ದೂರದಿಂದ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದೀನಿ, ಇಷ್ಟು ಇಂಟ್ರೆಸ್ಟ್ ಇಂದ ಪಾಠ ಮಾಡ್ತಾ ಇದ್ದೀನಿ. ಪಾಠ ಕೇಳೋದು ಬೇಡ ಅಂದ್ಬಿಟ್ಟು ಅವ್ನಿಗೆ ಅವ್ನಿಗೊಂದು 2-3 ಬೈಗ್ಲ ಬೈದ್ಬಿಟ್ಟು ನನ್ಗೆ ಎಷ್ಟು ಏಜ್ ಆಗಿರ್ಬೋದು ಹೇಳು ಅಂತ ಹೇಳಿದ್ರಂತೆ. ಆ ಹುಡುಗ 60 ಇಯರ್ಸ್ ಸಾರ್ ಅಂತ ಹೇಳಿದಂತೆ. 60 ವರ್ಷ ಸಾರ್ ಅಂತ ಹೇಳಿದಂತೆ. ಈ ಪ್ರೊಫೆಸರ್ಗೂ ಎಕ್ಸಾಕ್ಟ್ ಆಗಿ 60 ಇಯರ್ಸ್ ಆಗಿತ್ತಂತೆ. ನನ್ಗೆ 60 ವರ್ಷ ಅಂತ ನಿನ್ಗೆ ಹೆಂಗೆ ಗೊತ್ತಾಯ್ತು ಅಂತ ಕೇಳಿದಂತೆ. ಸರ್, ನನ್ಗೊಬ್ಬ 30 ವರ್ಷದ ಅಣ್ಣ ಇದ್ದಾನೆ, ಅವನು ಸೆಮಿ ಕ್ರ್ಯಾಕು, ಇಂಟು 2 ಮಾಡ್ಕೊಂಡೆ ನಿಮ್ ಏಜ್ ಗೊತ್ತಾಯ್ತು ಅಂತ. ಅವನು ಇಂಡೈರೆಕ್ಟ್ ಆಗಿ ಮಾಸ್ಟರ್ಗೆ ಹುಚ್ಚ ಅಂತ ಹೇಳಿದವನು, ನಿಮ್ಗೆ ತಲೆ ಕೆಟ್ಟು ಪೂರ್ತಿ ಹುಚ್ಚರು ಅಂತ. ಅಂದ್ರೆ ಸೆಮಿ ಅಂತ ಹೇಳಿದ್ವಲ್ಲ ಪದ, ಅರ್ಧ ಅಂತ. ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂದ್ರೆ ಸೆಲ್ ಮೆಂಬ್ರೇನ್ ಯಾವ ರೀತಿ ಆಕ್ಟ್ ಮಾಡುತ್ತೆ ಅಂತಂದ್ರೆ ಅರೆಪಾರಕ ಪೊರೆಯಾಗಿ ಕೆಲಸ ಮಾಡುತ್ತೆ. ಇಟ್ ಇಸ್ ಮೇಡ್ ಅಪ್ ಆಫ್ ಪ್ರೋಟೀನ್ ಅಂಡ್ ಲಿಪಿಡ್ಸ್. ಏನ್ರಿಂದ ಮಾಡಲ್ಪಟ್ಟಿದೆ ಅಂತ ನೋಡೋದಾದ್ರೆ ಪ್ರೋಟೀನ್ ಮತ್ತು ಲಿಪಿಡ್ಸ್ ಇಂದ ಮಾಡಲ್ಪಟ್ಟಿರುತ್ತೆ. ಲಿಪಿಡ್ಸ್. 2 ಅನಿಮಲ್ ಸೆಲ್ ಗಳನ್ನ ತೆಗೆದುಕೊಳ್ಳಿ. 2 ಅನಿಮಲ್ ಸೆಲ್ ನ ನಡುವೆ ಒಂದು ಇಂಟರ್ ಸೆಲ್ಯುಲಾರ್ ಮೆಂಬ್ರೇನ್ ಇರುತ್ತೆ. ಅಂತರ್ಕೋಶೀಯ ಪೊರೆ ಅಂತ ಕರೀತಾರೆ ಕನ್ನಡದೊಳಗೆ. ಇಂಟರ್ ಸೆಲ್ಯುಲಾರ್ ಮೆಂಬ್ರೇನ್ ಯಾವುದು ಅನ್ನೋದು ಕ್ವಶನ್ಸ್. ಇದು ತುಂಬಾ ಹಿಂದೆ UPSC ಗೆ ಬಂದಿತ್ತು. ಮೊನ್ನೆ FDA ಗೆ ಇದನ್ನ ಕೇಳಿದ್ರು. 2021 FDA ನಲ್ಲಿ ಈ ಕ್ವಶನ್ಸ್ ಬಂದಿತ್ತು. ಡೆಸ್ಮೋಸಿಸ್ ಅಂತ 2 ಪ್ರಾಣಿ ಜೀವಕೋಶಗಳ ನಡುವಿನ ಪೊರೆ ಇದೆಯಲ್ಲ, ಆ ಇಂಟರ್ ಸೆಲ್ಯುಲಾರ್ ಮೆಂಬ್ರೇನ್ ಅನ್ನ ಡೆಸ್ಮೋಸಿಸ್ ಅಂತ ಕರಿತೀವಿ. ಡೆಸ್ಮೋಸಿಸ್. ಅದೇ ತರ ಸಸ್ಯದಲ್ಲೂ ಇದೆ, ಅದನ್ನ ಪ್ಲಾಸ್ಮೋಡೆಸ್ಮೋಸಿಸ್ ಅಂತ ಕರೀತಾರೆ. ಪ್ಲಾಸ್ಮೋಡೆಸ್ಮೋಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಅನಿಮಲ್ ಸೆಲ್ ಅಲ್ಲಿ ಇಂಟರ್ಸೆಲ್ಯುಲರ್ ಮೆಂಬ್ರೇನ್ ಡೆಸ್ಮೋಸಿಸ್ ಇರುತ್ತೆ. ಪ್ರಾಣಿ ಸಸ್ಯ ಜೀವಕೋಶದಲ್ಲಿ ಪ್ಲಾಸ್ಮೋಡೆಸ್ಮೋಸಿಸ್ ಇರುತ್ತೆ. ಅನಿಮಲ್ ಅಲ್ಲಿ ಡೆಸ್ಮೋಸಿಸ್, ಸಸ್ಯಗಳಲ್ಲಿ ಪ್ಲಾಸ್ಮೋಡೆಸ್ಮೋಸಿಸ್. ಇದು ಗೊತ್ತಿರಬೇಕು. ನೀವು ಸೆಲ್ ಮೆಂಬ್ರೇನ್ ಬಗ್ಗೆ 3 ಕ್ವಶನ್ಸ್ ಇಲ್ಲಿವರೆಗೆ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಬಂದಿರೋ. ಒಂದು ಸೆಮಿ ಪರ್ಮಿಯಬಲ್, ಡೆಸ್ಮೋಸಿಸ್, ಪ್ಲಾಸ್ಮೋಡೆಸ್ಮೋಸಿಸ್. ಆದ್ರೆ ಇದ್ರ ಮೇಲೆ ಏನೇನ್ ಕ್ವಶನ್ಸ್ ಕೇಳ್ತಾನೆ ಅಂದ್ರೆ ಡಿಫ್ಯೂಸನ್ ಅಂದ್ರೆ ಏನು ಅಂತ ಕೇಳ್ತಾನೆ. ಡಿಫ್ಯೂಸನ್ ಎಲ್ಲ ಬುಕ್ಗಳಲ್ಲೂ ಓದೋ ಬುಕ್ಗಳಲ್ಲಿ ನೀವು ಅನ್ಕೊಳ್ತೀರಾ
ಸೆಲ್ ಮೆಂಬ್ರೇನ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿರ್ತಾರೆ, ಅಷ್ಟು ಓದ್ಬಿಟ್ರೆ ಸಾಕಂತ. ಇದನ್ನ ಟಚ್ ಮಾಡಿರಲ್ಲ. ಡಿಫ್ಯೂಸನ್, ಆಸ್ಮಾಸಿಸ್, ಆಕ್ಟಿವ್ ಅಬ್ಸಾರ್ಪ್ಷನ್ ಇದನ್ನ ಟಚ್ ಮಾಡಿರಲ್ಲ. ಇವು ಆಕ್ಚುಲಿ ಕ್ವಶನ್ಸ್ ಕೇಳೋದು. ನಿಮ್ಗೆ ಗೊತ್ತಾಗುತ್ತೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದಾಗ ಯಾವ್ಯಾವ ಎಕ್ಸಾಮ್ ನಲ್ಲಿ ಬಂದಿದೆ ಅಂತ. ಹೊಸ ಎಕ್ಸಾಮ್ ಈಗ ಆಲ್ರೆಡಿ ಬರ್ದಿರುವಂತವ್ರಿಗೆ ಗೊತ್ತಿರುತ್ತೆ. ಓಕೆ, ಅದರಿಂದ ನೋಡ್ಕೋ, ಇಂಪಾರ್ಟೆಂಟ್ ಇದು ಡಿಸ್ಮೋಸಿಸ್. ಎರಡನೇದು ಆಸ್ಮೋಸಿಸ್, ಅಭಿಸರಣೆ ಅಂತ ಕರೀತಾರೆ ಕನ್ನಡದಲ್ಲಿ. ಆಸ್ಮೋಸಿಸ್, ಇದ್ರ ಮೇಲೆ UPSC ಗೆಲ್ಲ ಕ್ವಶನ್ಸ್ ಗಳು ಬಂದಿವೆ, ನೋಡೋಣ ಅದೇನೇನು ಅಂತ. ನೆಕ್ಸ್ಟ್ ಮೂರನೇದು ಆಕ್ಟಿವ್ ಅಬ್ಸಾರ್ಪ್ಷನ್. ಕ್ರಿಯಾತ್ಮಕ ಹೀರುವಿಕೆ ಅಂತ ಕರಿತೀವಿ. ಅಂದ್ರೆ ಸೆಲ್ ಮೆಂಬ್ರೇನ್ ಮೇಲೆ ಏನೇನ್ ಪ್ರೋಸೆಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾನೆ ಅಂದ್ರೆ, ಡಿಫ್ಯೂಸ್ ಮೇಲೆ ಕ್ವಶನ್ಸ್ ಬರುತ್ತೆ, ಆಸ್ಮೋಸಿಸ್ ಮೇಲೆ ಕ್ವಶನ್ಸ್ ಬರುತ್ತೆ, ಆಕ್ಟಿವ್ ಅಬ್ಸಾರ್ಪ್ಷನ್ ಮೇಲೆ ಬರುತ್ತೆ. ಇವನ್ನ 1 by 1 ನೋಡೋಣ. ಡಿಫ್ಯೂಸನ್ ನೋಡಿ, ಒಂದು ಸ್ಟ್ಯಾಂಡರ್ಡ್ ಸ್ಟಿಕ್ಸ್ ಗಂಧದ ಕಡ್ಡಿಯನ್ನ ತೆಗೆದುಕೊಂಡು ಇಲ್ಲಿ ಹಚ್ಚುತ್ತೀನಿ. ಸ್ವಲ್ಪ ಹೊತ್ತು ಹೋದ್ಮೇಲೆ ನಿಮ್ಗೂ ಕೂಡ ಇದ್ರ ಸ್ಮೆಲ್ ಬರುತ್ತೆ. ಇಲ್ಲಿ ಹಚ್ಚಿರೋದು ನಿಮ್ಗೆ ಯಾಕೆ ಸ್ಮೆಲ್ ಬಂತು? ದ ಮಾಲಿಕ್ಯೂಲ್ಸ್ ಮೂವ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್ ಆರ್ ಕಾಲ್ಡ್ ಡಿಫ್ಯೂಸನ್ ಅಂತ ಕರೀತಾರೆ. ಅಣುಗಳು ಹೆಚ್ಚು ಸಾಂದ್ರತೆಯ ಸ್ಥಳದಿಂದ ಕಡಿಮೆ ಸಾಂದ್ರತೆಯ ಸ್ಥಳಕ್ಕೆ ಪ್ರಸರಿಸುವುದಕ್ಕೆ ವಿಸರಣೆ ಅಂತ ಕರಿತೀವಿ ಕನ್ನಡಕ್ಕೆ. ಇದಕ್ಕೆ ಕನ್ನಡಕ್ಕೆ ವಿಸರಣೆ ಅಂತ ಕರೀತಾರೆ. ವಿಸರಣೆ ಅಂದ್ರೆ ದ ಮಾಲಿಕ್ಯೂಲ್ಸ್ ಮೂವ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್. ಅಣುಗಳು ಹೆಚ್ಚು ಸಾಂದ್ರತೆಯ ಸ್ಥಳದಿಂದ ಕಡಿಮೆ ಸಾಂದ್ರತೆಯ ಸ್ಥಳಕ್ಕೆ ಪ್ರಸರಿಸುವಂತ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ ಅಂತ ಅಂದ್ರೆ ಡಿಫ್ಯೂಸನ್ ಅಂತ ಕರಿತೀವಿ. ಡಿಫ್ಯೂಸನ್. ಇನ್ನೇನೇನು ಕ್ವಶನ್ಸ್ ಬರುತ್ತೆ? ಯೂಸಲ್ ಆಗಿ ಏನೋ ಒಂದು ಇದನ್ನ ಪ್ರೋಸೆಸ್ ಅನ್ನ ಕೊಟ್ಬಿಟ್ಟು ಇದು ಭೌತ ಕ್ರಿಯೆನ ರಾಸಾಯನಿಕ ಕ್ರಿಯೆನ ಅಂತ ಅಲ್ಲಲ್ಲೇ ಎಕ್ಸಾಮ್ ಅಲ್ಲಿ ಕೇಳಿರೋದನ್ನ ನೋಡ್ತೀರಾ. ಎಸ್ಪೆಷಲಿ PSI ನಲ್ಲಿ ಈ ಪ್ರಶ್ನೆಗಳು ಜಾಸ್ತಿ ಬಂದಿರೋದು. ಈಗ ಬಟ್ಟೆ ಒಣಗಿಸುವಂತ ಕ್ರಿಯೆ ಯಾವುದು, ಆಹಾರ ಬೇಯಿಸುವಂತದ್ದು ಯಾವುದು, ಕಬ್ಬಿಣ ತುಕ್ಕಿಡಿದಿರೋದು ಯಾವುದು, ಹಾಲು ಮೊಸರಾಗೋದು ಯಾವುದು, ಈ ತರದೆಲ್ಲ ಒಂದು ಕ್ರಿಯೆ ಕೇಳ್ತಾನೆ. ತುಂಬಾ ತಲೆ ಕೆಡಿಸ್ಕೊಬಿಡ್ಬಾರ್ದು. ಎರಡೇ ಕ್ರಿಯೆಗಳಿರೋದು, ಒಂದು ಭೌತ ಕ್ರಿಯೆ, ಇನ್ನೊಂದು ರಾಸಾಯನಿಕ ಕ್ರಿಯೆ. ಯಾವುದು ತಾತ್ಕಾಲಿಕವಾಗಿ ಬದಲಾವಣೆಯಾಗಿ ಆ ವಸ್ತುವನ್ನ ಮತ್ತೆ ಪಡೆಯೋದಿಕ್ಕೆ ಅವಕಾಶ ಇದ್ರೆ ಅದು ಭೌತ ಕ್ರಿಯೆ. ಓಕೆ, ಇಟ್ಸ್ ಎ ಟೆಂಪರರಿ ಚೇಂಜ್ ಟು ಗೆಟ್ ದಟ್ ಮೆಟೀರಿಯಲ್. ಆ ವಸ್ತುವನ್ನ ಪಡೆಯೋದಕ್ಕಾದ್ರೆ ಅದು ಫಿಸಿಕಲ್ ಪ್ರೋಸೆಸ್. ಈಗ ಪಾತ್ರೆ ಬಿಸಿಯಾಗಿರುತ್ತೆ, ಸ್ವಲ್ಪ ಹೊತ್ತು ಹೋದ್ಮೇಲೆ ಕೂಲ್ ಆಗುತ್ತೆ. ಪಾತ್ರೆನಲ್ಲಾಗ್ಲಿ ಅದ್ರಲ್ಲಿ ಏನು ವ್ಯತ್ಯಾಸ ಇರೋದಿಲ್ಲ. ಒಂದು ಪೇಪರ್ನ ಹಿಂಗ್ ಮಡ್ಚ್ಬಿಟ್ಟೆ ಅಂದ್ರೆ ಅದು ಫಿಸಿಕಲ್ ಪ್ರೋಸೆಸ್. ಓಕೆ, ಆ ರೀತಿ. ನೆಕ್ಸ್ಟ್, ಯಾವುದು ಶಾಶ್ವತವಾಗಿ ಬದಲಾವಣೆಯಾಗಿ ಮತ್ತೆ ಆ ವಸ್ತುವನ್ನ ಪಡೆಯೋದಕ್ಕಾಗಲ್ಲ ಅದು ರಾಸಾಯನಿಕ ಬದಲಾವಣೆ. ಉದಾಹರಣೆಗೆ ಹಾಲು ಮೊಸರಾದ್ಮೇಲೆ ಮತ್ತೆ ಹಾಲನ್ನು ನಾವು ಪಡೆಯೋದಕ್ಕಾಗಲ್ಲ. ಓಕೆ, ಆ ತರದವೆಲ್ಲ ಕೆಮಿಕಲ್ ಪ್ರೋಸೆಸ್. ಇಲ್ಲಿ ಏನು ಗೊತ್ತಾ, ವಿಸರಣೆ ಆಗಿರುವಂತ ಎಲ್ಲ ಮಾಲಿಕ್ಯೂಲ್ಸ್ ನಾವು ಕಲೆಕ್ಟ್ ಮಾಡ್ಬಿಟ್ರೆ ಏನು ವ್ಯತ್ಯಾಸ ಆಗಲ್ಲ. ಅದರಿಂದ ಇಟ್ ಇಸ್ ಎ ಫಿಸಿಕಲ್ ಪ್ರೋಸೆಸ್. ಇದು ಭೌತ ಕ್ರಿಯೆ ಇದು. ಓಕೆ, ಇಟ್ ಟೇಕ್ಸ್ ಪ್ಲೇಸ್ ಸಾಲಿಡ್, ಲಿಕ್ವಿಡ್ ಅಂಡ್ ಗ್ಯಾಸಸ್. ಮೂರೂ ಸ್ಟೇಟ್ಗಳಲ್ಲೂ ನಡೆಯುತ್ತಿದ್ದು. ಗ್ಯಾಸಸ್, ದ್ರವ, ಘನ, ದ್ರವ, ಅನಿಲ, ಮೂರೂ ಇದ್ರೊಳಗೂ ನಡೆಯುತ್ತಿದ್ದು ಡಿಫ್ಯೂಸನ್. ಓಕೆ, ನೋ ರಿಕ್ವೈರ್ಮೆಂಟ್ ಆಫ್ ಎನರ್ಜಿ. ಇದು ನಡಿಬೇಕದಕ್ಕೆ ಯಾವುದೇ ಶಕ್ತಿಯ ವ್ಯಯ ಆಗೋದಿಲ್ಲ. ಓಕೆ, ಮಾಲಿಕ್ಯೂಲ್ಸ್ ಗಳನ್ನ ನೂಕೋದಕ್ಕೆ ಯಾವುದೇ ಒಂದು ಎಕ್ಸ್ಟರ್ನಲ್ ಫೋರ್ಸ್ ಬೇಕಾಗಿಲ್ಲ ಅಥವಾ ಎನರ್ಜಿ ಬೇಕಾಗಿಲ್ಲ. ನೋ ರಿಕ್ವೈರ್ಮೆಂಟ್ ಆಫ್ ಎನರ್ಜಿ. ಓಕೆ, ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಡಿಫ್ಯೂಸನ್ ಅಂದ್ರೆ ಏನು ಅಂದ್ರೆ ದ ಮಾಲಿಕ್ಯೂಲ್ಸ್ ಮೂವ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್ ಆರ್ ಕಾಲ್ಡ್ ಡಿಫ್ಯೂಸನ್ ಅಂತ ಹೇಳ್ತೀವಿ. ಅಣುಗಳು ಹೆಚ್ಚು ಸಾಂದ್ರತೆಯ ಸ್ಥಳದಿಂದ ಕಡಿಮೆ ಸಾಂದ್ರತೆಯ ಸ್ಥಳಕ್ಕೆ ಪ್ರಸರಿಸೋದಕ್ಕೆ ವಿಸರಣೆ ಅಂತ ಕರೀತಾರೆ. ಓಕೆ, ವಿಸರಣೆ. ಇನ್ನ ಇಟ್ ಇಸ್ ಎ ಫಿಸಿಕಲ್ ಪ್ರೋಸೆಸ್. ಇದೊಂದು ಭೌತ ಕ್ರಿಯೆ. ಕಾರಣ ಇದರೊಳಗೆ ಯಾವುದೇ ರೀತಿಯ ಇದು ವ್ಯಯ ಆಗೋದಿಲ್ಲ, ಮತ್ತೆ ಆ ವಸ್ತುವನ್ನ ಪಡೆಯೋದಕ್ಕೆ ಸಾಧ್ಯತೆ ಇದೆ ಮನಸ್ಸು ಮಾಡಿದ್ರೆ. ಓಕೆ, ಇಟ್ ಟೇಕ್ಸ್ ಪ್ಲೇಸ್ ಇನ್ 3 ಸ್ಟೇಟಸ್. ಮೂರು ಸ್ಥಿತಿಗಳಲ್ಲಿಯೂ ಇದು ನಡೆಯುತ್ತೆ. ಘನ, ದ್ರವ, ಅನಿಲ ಮೂರು ಸ್ಥಿತಿಯಲ್ಲೂ ನಡೆಯುತ್ತೆ. ಈ ಕ್ರಿಯೆ ನಡೆಯೋದಕ್ಕೆ ನೋ ರಿಕ್ವೈರ್ಮೆಂಟ್ ಆಫ್ ಎನರ್ಜಿ. ಯಾವುದೇ ಶಕ್ತಿ ವ್ಯಯ ಆಗೋದಿಲ್ಲ, ಬೇಕಾಗೂ ಕೂಡ ಇಲ್ಲ. ಓಕೆ, ಆದ್ರೆ ಇದ್ರ ಮೇಲೆ ಕ್ವಶನ್ಸ್ ಬರಲಿಲ್ಲ. ಡೆಫಿನೇಷನ್ ಮೇಲೆ ಜಾಸ್ತಿ ಕ್ವಶನ್ಸ್ ಬರಲ್ಲ, ಅಪ್ಲಿಕೇಶನ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ಅಪ್ಲಿಕೇಶನ್ ನೋಡಿ, ಇದು UPSC ಗೆ ಕೇಳಿದಾನೆ. ಒಂದು ಸಾಯುಕ್ತ ಪೆನ್ ಅನ್ನ ಅಂದ್ರೆ ಇಂಕ್ ಇರುವಂತ ಪೆನ್ ಅನ್ನ ಒಂದು ಬ್ಲಾಟಿಂಗ್ ಪೇಪರ್ ಮೇಲೆ ಇಟ್ರೆ ಇಂಕು ಪ್ರಸರಿಸುವ ಕ್ರಿಯೆ ಯಾವುದು ಅಂತ ಕೇಳಿದಾನೆ. ನೋಡಿ, ನೋಡ್ ಬರಿಬೇಕು. ಟಿಶ್ಯೂ ಪೇಪರ್ ಬಿಟ್ರೆ ಬೇರೆ, ಬ್ಲಾಟಿಂಗ್ ಪೇಪರ್ ಮೇಲೆ ಇಟ್ರೆ ಬೇರೆ. ಈಗ ಉದಾಹರಣೆಗೆ ಟೀ ಏನೋ ಒಂದ್ ಸ್ವಲ್ಪ ಚೆಲ್ಲೋಗ್ಬಿಡ್ತು ಅಂತಂದ್ರೆ ಒಂದ್ ಬ್ಲಾಟಿಂಗ್ ಪೇಪರ್ ಹಾಕಿದ್ರೆ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳುತ್ತೆ, ಅದನ್ನೆಲ್ಲ ಒರೆಸ್ಬಿಟ್ಟು ತೆಗೆದು ಬಿಡ್ತಾರೆ. ಇದು ಬ್ಲಾಟಿಂಗ್ ಪೇಪರ್, ಬ್ರೌನ್ ಕಲರ್ ಇರುತ್ತೆ.
ಈ ಟಿಶ್ಯೂ ಪೇಪರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಯಾವುದೋ ಒಂದು ನಾಳದ ಮೂಲಕ ಹೊರಟೋಗ್ಬಿಡುತ್ತೆ. ಅದರಲ್ಲಿ ವೇನ್ಸ್ ತರ ಇರುತ್ತೆ, ಆ ವೇನ್ಸ್ ಅಲ್ಲಿ ಹೊರಟೋಗ್ಬಿಡುತ್ತೆ. ಅದು ಬೇರೆ ಕ್ರಿಯೆ, ಆಮೇಲೆ ನೋಡೋಣ ಅದನ್ನ. ಈ ತರ ಏನಾದ್ರು ಕೊಡ್ಲಿ ಅವನು, ಸ್ಪ್ರೆಡಿಂಗ್ ಆಫ್ ಇಂಕ್ ಕೊಡ್ಲಿ, ಸ್ಪ್ರೆಡಿಂಗ್ ಆಫ್ ಆಯಿಲ್ ಕೊಡ್ಲಿ, ಸ್ಪ್ರೆಡಿಂಗ್ ಆಫ್ ವಾಟರ್ ಕೊಡ್ಲಿ, ಎಲ್ಲವೂ ಏನ್ ಕ್ರಿಯೆ ಅಂತ ಕೊಟ್ರೆ ವಿಸರಣೆ, ಡಿಫ್ಯೂಷನ್. ಅದು ಬಟ್ಟೆ ಮೇಲಾದ್ರು ಕೊಡ್ಲಿ, ಪೇಪರ್ ಮೇಲಾದ್ರು ಕೊಡ್ಲಿ, ವಸ್ತುವಿನ ಮೇಲಾದ್ರು ಕೊಡ್ಲಿ, ಏನಾದ್ರು ಕೊಡ್ಲಿ. ಓಕೆ, ನೆಕ್ಸ್ಟ್ ಇದು ಕೂಡ UPSC ಬಂದಿದೆ. KMnO4 ಅಂತ ಇದೆ, ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅಂತ ಕರೀತಾರೆ. ಒಂದು ಬೀಕರ್ ನಲ್ಲಿ ನೀರು ತೆಗೆದುಕೊಂಡು ಒಂದೆರಡು ಎಳ್ಳು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅನ್ನ ಹಾಕ್ಬಿಟ್ಟು ಒಂದು 5 ಮಿನಿಟ್ಸ್ ಬಿಟ್ಬಿಡಿ. ಎಂಟೈರ್ ಬೀಕರ್ನ ನೀರು ವೈಲೆಟ್ ಕಲರ್ಗೆ ಟರ್ನ್ ಆಗುತ್ತೆ, ನೇರಳೆ ಬಣ್ಣಕ್ಕೆ ಟರ್ನ್ ಆಗುತ್ತೆ. ಅದರಿಂದ ಇದನ್ನ ಟರ್ನ್ ಆಗೋದು ಬೇರೆ ಆಯ್ತು. ಇದು ಎಂತ ಕ್ರಿಯೆ ಅಂತ ಕೇಳ್ತಾನೆ. ಯಾಕೆ ಆ ಬ್ಲೂ ವೈಲೆಟ್ ಕಲರ್ಗೆ ಟರ್ನ್ ಆಯ್ತು ಅಂದ್ರೆ ದ ಮಾಲಿಕ್ಯೂಲ್ಸ್ ಮೂವ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್. ಇಲ್ಲ ಆದಂತ ಕ್ರಿಯೆ ಯಾವುದು ಅಂದ್ರೆ ಡಿಫ್ಯೂಷನ್. ಪಂಚಾಯತ್ ಎಕ್ಸಾಮ್ ಲಾಸ್ಟ್ ಟೈಮ್ ಒಂದು ಕ್ವಶನ್ಸ್ ಕೇಳಿದ. ಒಂದು ಕೊಠಡಿಯಲ್ಲಿ ಒಂದು ಸೆಂಟ್ ಬಾಟಲ್ ಅನ್ನ ಓಪನ್ ಮಾಡಿದ್ರೆ ಸೆಂಟ್ ಪ್ರಸರಿಸುವ ಕ್ರಿಯೆ ಯಾವುದು ಅಂತ. ದ ಮಾಲಿಕ್ಯೂಲ್ಸ್ ಮೂವ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್. ಅದರಿಂದಾನೇ ನಮಗೆ ಸೆಂಟ್ ಸ್ಮೆಲ್ ಗೊತ್ತಾಗಿರೋದು. ಅಂದ್ರೆ ಇದು ಕೂಡ ಡಿಫ್ಯೂಷನ್. ಪರ್ಫ್ಯೂಮ್ಸ್, ಸ್ಪ್ರೆಡಿಂಗ್ ಆಫ್ ಪರ್ಫ್ಯೂಮ್ಸ್. ಓಕೆ, ನೆಕ್ಸ್ಟ್ ಸಾಲ್ಟ್, ಸುಗರ್, ಇದು ನೀರಿನಲ್ಲಿ ಡಿಸಾಲ್ವ್ ಆಗುವಂತ ಕ್ರಿಯೆ ಯಾವುದು ಅಂದ್ರೂ ಕೂಡ ಡಿಫ್ಯೂಷನ್. ಒಂದು ಬೀಕರ್ ನಲ್ಲಿ ನೀರು ತೆಗೆದುಕೊಳ್ಳಿ, 1 ಸ್ಪೂನ್ ಸಕ್ಕರೆ ಹಾಕಿ ಕರ್ಗೋಗ್ಬಿಡುತ್ತೆ, ಡಿಸಾಲ್ವ್ ಆಗ್ಬಿಡುತ್ತೆ. ಎಲ್ಲಾ ಕಡೆನೂ ಸ್ವೀಟ್ ಲೆವೆಲ್ ಒಂದೇ ತರ ಇರುತ್ತೆ. ಟಾಪ್ ಅಲ್ಲಿ ಒಂದ್ ಸ್ವಲ್ಪ ಕಡಿಮೆ, ಬಾಟಮ್ ಅಲ್ಲಿ ಜಾಸ್ತಿ, ಆ ತರ ಇರೋದಿಲ್ಲ. ಆ ಯೂನಿಫಾರ್ಮಿಟಿಗೆ ಸ್ಪ್ರೆಡ್ ಆಗ್ಬೇಕಾದ್ರೆ ಕಾರಣ ಏನು ಅಂತಂದ್ರೆ ದ ಮಾಲಿಕ್ಯೂಲ್ಸ್ ಮೂವ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್. ಅಂದ್ರೆ ಸಾಲ್ಯುಬಲ್ ಸಾಲ್ಟ್ ಆರ್ ಸುಗರ್ ಇನ್ ವಾಟರ್, ಉಪ್ಪು ಅಥವಾ ಸಕ್ಕರೆ ನೀರಿನಲ್ಲಿ ವಿಲೀನಗೊಳ್ಳೋದು ಕೂಡ ಇದೆ. ಇದನ್ನ UPSCಗೆ ಕೇಳಿದಾನೆ. ಟೀ ಬ್ಯಾಗ್, ಟ್ರೈನ್ ನಲ್ಲಿ ನೀವು ಟ್ರಾವೆಲ್ ಮಾಡಿದ್ರೆ ಟೀ ಮಾರ್ತಾ ಇರ್ತಾರೆ, ಚಾಯ. ಈ ಟೀ ಬ್ಯಾಗ್ಸ್ ಅಲ್ಲಿ ಏನಾಗಿರುತ್ತೆ, ಒಂದು ಬಿಸಿ ನೀರನ್ನ ಕೊಟ್ಬಿಟ್ಟು ಒಂದು ಬ್ಯಾಗ್ ಹಾಕಿರ್ತಾನೆ. ಅದ್ರೊಳಗೆ ಆ ಬ್ಯಾಗ್ ಅನ್ನ ನಾವು ಡಿಪ್ ಮಾಡ್ತಿದ್ದಾನೆ, ಅದ್ರ ಕಲರ್ ಸ್ಪ್ರೆಡ್ ಆಗುತ್ತೆ. ಟೀ ಬ್ಯಾಗ್ ನ ಕಲರ್ ಸ್ಪ್ರೆಡ್ ಆಗೋದು ಎಂತ ಕ್ರಿಯೆ ಅನ್ನೋದು ಕ್ವಶನ್ಸ್. ಎಂತ ಕ್ರಿಯೆ ಇದು ಅಂತಂದ್ರೆ ಡಿಫ್ಯೂಷನ್. ಮಾಲಿಕ್ಯೂಲ್ಸ್ ಮೂವ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್. ಇದು ಗೊತ್ತಿರ್ಬೇಕು. ಇನ್ನೊಂದೆರಡು ಕನ್ಫ್ಯೂಷನ್ ಮಾಡ್ತಾನೆ. ಎಣ್ಣೆ ದೀಪ ಎಲ್ಲಿವರೆಗೂ ಉರಿಯುತ್ತೆ ಅಂದ್ರೆ ಆರ್ಸೋವರೆಗೂ ಅಂತ ಹೇಳ್ಬಾರ್ದು. ಅಂದ್ರೆ ಎಣ್ಣೆ ಎಲ್ಲಿವರೆಗೆ ಬತ್ತಿಗೆ ಸಪ್ಲೈ ಆಗುತ್ತೋ ಅಲ್ಲಿವರೆಗೂ ಉರಿಯುತ್ತೆ. ದ ಆಯಿಲ್ ಮೂವ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್ ಅಂದ್ರೆ ಮೂವ್ ಟು ಕ್ಯಾಂಡಲ್. ಆಯಿಲ್ ಮೂವ್ ಟು ಕ್ಯಾಂಡಲ್. ಕ್ಯಾಂಡಲ್ ಅಂದ್ರೆ ಬತ್ತಿ ಕಡೆಗೆ ಬಂದಂತ ಕ್ರಿಯೆ ಯಾವುದು ಅಂದ್ರೆ ಡಿಫ್ಯೂಷನ್. ಯಾಕೆಂದ್ರೆ ಹೆಚ್ಚಿಗೆಯಿಂದ ಕಡಿಮೆ ಕಡೆ ಬಂತು. ಅದೇ ಆಯಿಲ್ ಮೂವ್ ಥ್ರೂ ದಿ ಕ್ಯಾಂಡಲ್, ಆ ಬತ್ತಿ ಮೂಲಕ ಎಣ್ಣೆ ಹರಿಯುವಂತ ಕ್ರಿಯೆಗೆ ಏನಂತ ಕರೀತಾರೆ ಅಂತ ಕೇಳ್ತಾನೆ. ಕೆಪಿಲರಿ ಆಕ್ಷನ್ ಅಂತ ಕರೀತಾರೆ. ಕೆಪಿಲರಿ ಆಕ್ಷನ್. ಓಕೆ, ಕೆಪಿಲರಿ ಆಕ್ಷನ್ ಅಂತ ಹೇಳ್ತೀವಿ. ಲೋಮನಾಳ ಕ್ರಿಯೆ ಅಂತ ಕರೀತಾರೆ. ಇನ್ನೊಂದ್ಸಲ ಕ್ಲಿಯರ್ ಮಾಡ್ತೀನಿ. ಆಯಿಲ್ ಮೂವ್ ಟುವರ್ಡ್ಸ್ ದಿ ಕ್ಯಾಂಡಲ್, ಡಿಫ್ಯೂಷನ್. ಎಣ್ಣೆ ಬತ್ತಿಯ ಕಡೆಗೆ ಚಲಿಸುವುದು, ವಿಸರಣೆ. ಆಯಿಲ್ ಪಾಸಸ್ ಥ್ರೂ ದಿ ಕ್ಯಾಂಡಲ್, ಎಣ್ಣೆ ಬತ್ತಿಯಲ್ಲಿ ಚಲಿಸುವುದು, ಲೋಮನಾಳ ಕ್ರಿಯೆ, ಕೆಪಿಲರಿ ಆಕ್ಷನ್. ಇದನ್ನ ಕೇಶನಾಳ ಕ್ರಿಯೆ ಅಂತಾನು ಕರೀತಾರೆ. ಕೇಶನಾಳ ಕ್ರಿಯೆ ಅಂತಾನು ಹೇಳ್ತೀವಿ, ಕೆಪಿಲರಿ ಆಕ್ಷನ್ ಅಂತ ಹೇಳ್ತಾರೆ. ಇದು ಕ್ವಶನ್ಸ್ ಆಗುತ್ತೆ. ನೆಕ್ಸ್ಟ್, ವಾಟರ್ ಮೂವ್ ಟುವರ್ಡ್ಸ್ ದಿ ರೂಟ್. ನೀರು ಬೇರಿನ ಕಡೆಗೆ ಹೋಗುವಂತ ಕ್ರಿಯೆ ಯಾವುದು ಅಂತ ಕೇಳಿದ್ರೆ ಡಿಫ್ಯೂಷನ್. ಅದೇ ವಾಟರ್ ಪಾಸಸ್ ಥ್ರೂ ದಿ ರೂಟ್, ಬೇರ್ನಲ್ಲಿ ನೀರು ಚಲಿಸುವಂತ ಕ್ರಿಯೆ ಯಾವುದು ಅಂತ ಕೇಳಿದ್ರೆ ಕೆಪಿಲರಿ ಆಕ್ಷನ್, ಲೋಮನಾಳ ಕ್ರಿಯೆ. ಓಕೆ, ಎಲ್ಲರಿಗೂ ಒಂದು ತಪ್ಪು ಕಲ್ಪನೆ ಇದೆ. ನಮ್ಗೆಲ್ಲ ಏನ್ ಅನ್ಕೊಂಡಿದೀವಿ ಅಂದ್ರೆ ನಾವು ಒಂದು ದೊಡ್ಡ ರೂಟು ಹೆಚ್ಚಿಗೆ ನೀರನ್ನ ಹೀರ್ಕೊಂಡ್ಬಿಡತ್ತೆ ಅಂತ. ಆಕ್ಚುಲಿ ಸಸ್ಯದಲ್ಲಿ ನೀರನ್ನ ಹೀರ್ಕೊಳ್ಳುವಂತ ರೂಟ್ಸ್ ಯಾವುದು ಅಂದ್ರೆ ಪ್ರೈಮರಿ ರೂಟ್ಸ್ ಹೀರ್ಕೊಳ್ಳಲ್ಲ, ಸೆಕೆಂಡರಿ ರೂಟ್ಸ್ ಹೀರ್ಸ್ಕೊಳ್ಳಲ್ಲ, ಟರ್ಷರಿ ರೂಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ಏರ್ ಲೈಕ್ ಸ್ಟ್ರಕ್ಚರ್ ಅನ್ನ ಹೊಂದಿರುವಂತ ರೂಟ್ಸ್ ಗಳು ಇರ್ತವೆ, ಅವು ಹೀರ್ಕೊಳ್ತವೆ. ಯಾವ್ದ್ರ ಮೂಲಕ ಉಳ್ಕೊಳ್ತವೆ ಅಂದ್ರೆ ಕೆಪಿಲರಿ ಆಕ್ಷನ್ ಮೂಲಕ ಹೀರ್ಕೊಳ್ತವೆ. ಇದರಿಂದ ಡಿಫ್ಯೂಷನ್ ಅಂದ್ರೆ ಗೊತ್ತಿರಬೇಕು, ಮತ್ತೆ ಕೆಪಿಲರಿ ಆಕ್ಷನ್ ಅಂದ್ರೆ ಗೊತ್ತಿರಬೇಕು. ಎರಡರ ಮೇಲೂ ಕೂಡ ಕ್ವಶನ್ಸ್ ಇವೆ. ಓಕೆ, ಟಿಶ್ಯೂ ಪೇಪರ್ ಅಲ್ಲಿ ನಡೆಯುವಂತ ಕ್ರಿಯೆ ಯಾವುದು ಅಂದ್ರೆ ಡಿಫ್ಯೂಷನ್ ಅಲ್ಲ, ಕೆಪಿಲರಿ ಆಕ್ಷನ್. ಕಾರಣ ಅದರಲ್ಲಿ ವೇನ್ ರೀತಿನಲ್ಲಿ ಇರ್ತವೆ, ಅದರಲ್ಲಿ ಇಂಕು ಸ್ಪ್ರೆಡ್ ಆಗ್ತಾ ಹೊಟ್ಟೋಗ್ಬಿಡುತ್ತೆ, ಅದನ್ನ ಕೆಪಿಲರಿ ಆಕ್ಷನ್.
ನೋಡ್ ಬರಿಬೇಕು. ಬ್ಲಾಟಿಂಗ್ ಪೇಪರ್ ಕೊಟ್ಟಿದ್ರೆ ಡಿಫ್ಯೂಷನ್, ಟಿಶ್ಯೂ ಪೇಪರ್ ಕೊಟ್ಟಿದ್ರೆ ಕೆಪಿಲರಿ ಆಕ್ಷನ್. ಅದರಿಂದ ಎರಡನ್ನೂ ಕನ್ಫ್ಯೂಷನ್ ಮಾಡ್ಕೋಬಾರದು. ಓಕೆ, ಟಿಶ್ಯೂ ಪೇಪರ್ದು ಒಂದು ಸ್ಲೋಗನ್ ಇದೆ, ಅಲ್ಲಲ್ಲಿ ಹೇಳೋಣ. ಒಟ್ಟಿನಲ್ಲಿ ಬರೀ ಪಾಠನೆ ಮಾಡಿದ್ರೆ ಬೇಜಾರಾಗ್ಬಿಡುತ್ತೆ. ಅದಕ್ಕೋಸ್ಕರ ಪಾಸ್ಟ್ ವಾಸ್ ವೇಸ್ಟ್ ಪೇಪರ್, ಪ್ರೆಸೆಂಟ್ ಇಸ್ ನ್ಯೂಸ್ ಪೇಪರ್, ಫ್ಯೂಚರ್ ಇಸ್ ಕ್ವಶನ್ ಪೇಪರ್, ರೀಡ್ ಕೇರ್ಫುಲಿ, ರೈಟ್ ಪ್ರಾಪರ್ಲಿ, ಅದರ್ವೈಸ್ ಬಿಕಮ್ ಟಿಶ್ಯೂ ಪೇಪರ್. ವೇಸ್ಟ್ ಆಗ್ಬಿಡ್ತೀವಿ ಅಂತ ಅರ್ಥ ಆಯ್ತಲ್ಲ. ಅದರಿಂದ ಆಗೋದು ಬಿಟ್ಬಿಡಿ, ಇವತ್ತು ನಡೆಯೋದು ನಾಳೆ ಆಗೋದನ್ನ ಯೋಚನೆ ಮಾಡೋಣ. ಓಕೆ, ಕ್ವಶನ್ ಪೇಪರ್ನ ರೀಡ್ ಮಾಡಿ ನೀಟಾಗಿ ಕರೆಕ್ಟ್ ಅಥೆಂಟಿಕ್ ಆನ್ಸರ್ನ ಬರಿಬೇಕಾಗುತ್ತೆ. ಎರಡನೇದು ಹೋಗೋಣ. ಎರಡನೇದು ಆಸ್ಮೋಸಿಸ್ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ, ಕನ್ನಡದೊಳಗೆ ಅಭಿಸರಣೆ ಅಂತ ಕರಿತೀವಿ. ಅಭಿಸರಣೆ ಮೋಸ್ಟ್ ಆಫ್ ದಿ ಕನ್ನಡ ಮೀಡಿಯಂ ಎಕ್ಸಾಮ್ ನಲ್ಲೂ ಕೂಡ PC ಕ್ವಶನ್ ಪೇಪರ್ ನೋಡೋದು ಕೂಡ ಆಸ್ಮೋಸಿಸ್ ಅನ್ನೋದನ್ನೇ ಕನ್ನಡದಲ್ಲಿ ಬರೆದಿರ್ತಾರೆ. ಅದರಿಂದ ನೋಡ್ಬೇಕು, ಬರಿಬೇಕು. ಮೊದಲಿಗೆ ಈ KPSC ಕ್ವಶನ್ ಪೇಪರ್ನ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ಗಳು ಪ್ರಿಪೇರ್ ಮಾಡ್ತಾ ಇದ್ರು. ಅಂದ್ರೆ ವಿಶ್ರಾಂತಿ ಪಡೆದಿರುವಂತ ಚಾನ್ಸಲರ್ಸ್, ಅಸಿಸ್ಟೆಂಟ್ ಪ್ರೊಫೆಸರ್ಸ್, ಈ ತರದವರು. ಇವಾಗ ಒಂದ್ ಸ್ವಲ್ಪ ಮಾಹಿತಿ ಪ್ರಕಾರ ನೋಡೋದಾದ್ರೆ ಉತ್ತರ ಭಾರತದ IAS ಮತ್ತು IPS ಆಫೀಸರ್ಸ್ ಇದನ್ನ ಸೆಟ್ ಮಾಡ್ತಿದ್ದಾರೆ. IAS IPS ಆಫೀಸರ್ ಉತ್ತರ ಭಾರತವ್ರನ್ನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅಂದ್ರೆ ಕರ್ನಾಟಕದಲ್ಲಿ ಇವ್ರ ನೆಟ್ವರ್ಕ್ ಕಡಿಮೆ ಇರುತ್ತೆ ಒಂದು. ಎರಡನೇದು, ಅವ್ರು ಇಂಗ್ಲಿಷ್ ನಲ್ಲಿ ಚೆನ್ನಾಗಿರ್ತಾರೆ, ಇಂಗ್ಲಿಷ್ ಅಲ್ಲಿ ಪೇಪರ್ ಸೆಟ್ ಮಾಡ್ಬಿಡ್ತಾರೆ. ಟ್ರಾನ್ಸ್ಲೇಷನ್ಗೆ ಗೂಗಲ್ ಅನ್ನ ಬಳಸ್ಬಿಡ್ತಾರೆ. ಟ್ರಾನ್ಸ್ಲೇಷನ್ ಗೂಗಲ್ ಏನ್ ಕೊಡ್ತೋ ಅದನ್ನೇ ಬರೆದ್ಬಿಡ್ತಾರೆ. ಅದನ್ನ ಕೇರ್ಫುಲ್ ಆಗಿ ಬರೀಬೇಕು. ಕನ್ನಡದಲ್ಲಿ ಬರೆಯೋರು ಒಂದ್ಸಲ ಓದಿ, ಕನ್ನಡದಲ್ಲಿ ಅರ್ಥ ಆಗ್ಲಿಲ್ಲ ಅಂದ್ರೆ ಇಂಗ್ಲಿಷ್ ಅಲ್ಲಿ ಇರೋದನ್ನ ಒಂದ್ಸಲ ಓದ್ಬೇಕು. ಈ ಡ್ಯುಯಲ್ ಲ್ಯಾಂಗ್ವೇಜಸ್ ನ ಬಳಸ್ಕೊಳ್ಳೋದ್ರಿಂದ ನಿಮ್ಗೆ ಗೊತ್ತಿಲ್ಲದೇನೆ 4-5 ಕ್ವಶನ್ಸ್ಗೆ ಕರೆಕ್ಟ್ ಆನ್ಸರ್ ನ ಬರೆಯೋದಕ್ಕೆ ಹೆಲ್ಪ್ ಆಗ್ಬಿಡುತ್ತೆ. ಓಕೆ, ಆಸ್ಮೋಸಿಸ್ ಅಂದ್ರೆ ಏನು ಅಂದ್ರೆ, ಒಂದು ಎಕ್ಸಾಂಪಲ್, ಒಂದು ಗ್ಲಾಸ್ ನಲ್ಲಿ ಸಕ್ಕರೆ ದ್ರಾವಣವನ್ನು ಅಥವಾ ಉಪ್ಪಿನ ದ್ರಾವಣವನ್ನು ತೆಗೆದುಕೊಳ್ಳಿ. ಅಂದ್ರೆ ಸಾಲ್ಟ್ ಡಿಸಾಲ್ವ್ಡ್ ಇನ್ ದಿ ವಾಟರ್ ಆರ್ ಸುಗರ್ ಡಿಸಾಲ್ವ್ಡ್ ಇನ್ ದಿ ವಾಟರ್. ಇನ್ನೊಂದು ಖಾಲಿ ಗ್ಲಾಸ್ ಅನ್ನು ತೆಗೆದುಕೊಳ್ಳಿ. ಈ ರೀತಿ ಒಂದು ಟಿಶ್ಯೂ ಪೇಪರ್ನ ರೋಲ್ ಮಾಡಿ ಎರಡಕ್ಕೂ ಕನೆಕ್ಟ್ ಮಾಡಿ ಬಿಟ್ಬಿಡಿ ಒಂದು 15 ಮಿನಿಟ್ಸ್. ಇದರಲ್ಲಿ ವಾಟರ್ ಲೆವೆಲ್ ಎಷ್ಟಿರುತ್ತೋ ಇದರಲ್ಲೂ ವಾಟರ್ ಲೆವೆಲ್ ಅಷ್ಟೇ ಇರುತ್ತೆ. ಅಂದ್ರೆ ಅರ್ಥ ಏನು ಅಂದ್ರೆ, ದ ವಾಟರ್ ಮಾಲಿಕ್ಯೂಲ್ಸ್ ಮೂವ್ಸ್ ಫ್ರಮ್ ಲೋಯರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್ through a semi-permeable membrane are called an osmosis ಅಂತ ಕರಿತೀವಿ. ಅಂದ್ರೆ ನೀರಿನ ಅಣುಗಳು ಕಡಿಮೆ ಸಾಂದ್ರತೆಯಿಂದ ಹೆಚ್ಚಿನ ಸಾಂದ್ರತೆಗೆ ಅರೆಪಾರಕ ಪೊರೆಯ ಮೂಲಕ ಹಾದು ಹೋಗುವಂತ ಕ್ರಿಯೆಗೆ ನಾವೆಂತ ಕರಿತೀವಿ ಅಂದ್ರೆ ಅಭಿಸರಣೆ, ಆಸ್ಮೋಸಿಸ್ ಅಂತ ಕರಿತೀವಿ. ದಿಸ್ ಆಲ್ಸೋ ಫಿಸಿಕಲ್ ಪ್ರೋಸೆಸ್, ಇದು ಒಂದು ಭೌತ ಕ್ರಿಯೆ. ಇದು ಯಾವ ತರ ನಡೆಯುತ್ತೆ ಅಂದ್ರೆ, ಇಟ್ ಟೇಕ್ಸ್ ಪ್ಲೇಸ್ ಓನ್ಲಿ ಇನ್ ಲಿಕ್ವಿಡ್ಸ್, ಅದರಲ್ಲೂ ವಾಟರ್ ಕಂಟೈನಿಂಗ್ ಲಿಕ್ವಿಡ್ಸ್, ದ್ರವದಲ್ಲಿ ಮಾತ್ರ ನಡೆಯುತ್ತೆ. ಓಕೆ, ನೋ ರಿಕ್ವೈರ್ಮೆಂಟ್ ಆಫ್ ಎನರ್ಜಿ, ಶಕ್ತಿಯ ಅವಶ್ಯಕತೆ ಇದಕ್ಕೂ ಕೂಡ ಇರಲ್ಲ. ಓಕೆ, ಇದಿಷ್ಟು ಗೊತ್ತಿರಬೇಕು. ಅಪ್ಲಿಕೇಶನ್ ಮೇಲೆ ತುಂಬಾ ಕ್ವಶನ್ಸ್ ಬಂದಿವೆ, ಅಪ್ಲಿಕೇಶನ್ಸ್ ನ ನೋಡೋಣ. ಅಂದ್ರೆ ಅನ್ವಯಗಳು, ಉಪಯೋಗ, ಅವೆಲ್ಲ ಚಿಕ್ಕ ವರ್ಡ್. ಇದು ಅನ್ವಯ ಒಳ್ಳೆ ಪದ ಕನ್ನಡದಲ್ಲಿ, ಕಾರಣ ನಾವು ಕಲ್ತದ್ದನ್ನ ನಮ್ಮ ಜೀವನದಲ್ಲಿ ಎಲ್ಲಿ ತೊಡಗಿಸ್ಕೊಂತೀವಿ ಅಥವಾ ಎಲ್ಲಿ ಅದು ಇಂಪ್ಲಿಮೆಂಟ್ ಆಗ್ತಾ ಇರೋದನ್ನ ನೋಡ್ತಾ ಇರ್ತೀರಾ, ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾನೆ. ಮೊದಲು ರೆವಿನ್ಯೂ ಇನ್ಸ್ಪೆಕ್ಟರ್ ಎಕ್ಸಾಮ್ ನಲ್ಲಿ ಒಂದು ಕ್ವಶನ್ಸ್ ಕೇಳಿದ್ದ, ಹೆಚ್ಚಿನ ಪ್ರಮಾಣದ ನೀರನ್ನು ಶುದ್ಧೀಕರಿಸುವ ವಿಧಾನ ಯಾವುದು ಅಂತ. ಲಾರ್ಜ್ ಕ್ವಾಂಟಿಟಿ ವಾಟರ್ ಪ್ಯೂರಿಫೈಡ್ ಬೈ ಆನ್ ಆಸ್ಮೋಸಿಸ್. ಹೆಚ್ಚಿನ ಪ್ರಮಾಣದ ನೀರನ್ನು ಶುದ್ಧೀಕರಿಸುವ ವಿಧಾನ ಅಭಿಸರಣ ವಿಧಾನ. ಫಾರ್ ಎಕ್ಸಾಂಪಲ್, ಬೆಂಗಳೂರಿಗೆ ಕುಡಿಯೋದಕ್ಕೆ ನೀರನ್ನ ಕಾವೇರಿಯಿಂದ ತಂದಿದೀವಿ. ಕಾವೇರಿಯಿಂದ ಬಂದಂತ ನೀರನ್ನ ಒಂದು ಸ್ಕ್ರೀನ್ ಮೂಲಕ ಹಾಯಿಸ್ತೀವಿ, ಒಂದು ಬಲೆ ಮೂಲಕ ಹಾಯಿಸ್ತೀವಿ. ಸಾಲಿಡ್ ಪಾರ್ಟಿಕಲ್ಸ್ ಇರ್ತವೆ, ಕಸ, ಕಡ್ಡಿ, ತೇಲುವಂತ ವಸ್ತುಗಳು, ಇವೆಲ್ಲ ಸಪರೇಟ್ ಆಗ್ತವೆ. ಬಂದಿರುವಂತ ನೀರನ್ನ ಅಂಡರ್ಗ್ರೌಂಡ್ ಟ್ಯಾಂಕ್ ಅಲ್ಲಿ ಕಲೆಕ್ಟ್ ಮಾಡ್ತಾರೆ. ಈ ನೀರಿನಲ್ಲಿ ಏನಿರುತ್ತೆ ಅಂದ್ರೆ ಮೈಕ್ರೋಬ್ಸ್ ಇರ್ತವೆ, ಸೂಕ್ಷ್ಮಾಣು ಜೀವಿಗಳಿರ್ತವೆ, ಮೈಕ್ರೋ ಡಸ್ಟ್ ಇರುತ್ತೆ, ಕಶ್ಮಲ ವಸ್ತು ಇರುತ್ತೆ. ನಾವು ಕುಡಿಯೋ ನೀರಿನಲ್ಲಿ ಇವೆರಡು ಇರಬಾರ್ದು, ಡಸ್ಟ್ ಮತ್ತು ಮೈಕ್ರೋಬ್ಸ್ ಇರಬಾರ್ದು. ಓಕೆ, ಈ ಡಸ್ಟ್ ಅನ್ನು ತೆಗೆಯೋದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಹ್ಯಾಲಮ್ ಟ್ರೀಟ್ಮೆಂಟ್ ಅನ್ನ ಮಾಡ್ತಾರೆ. ಹ್ಯಾಲಮ್ ಪೂರ್ತಿ ಹೆಸರೇನು ಅಂತ ಕೇಳ್ತಾನೆ. ಪೊಟ್ಯಾಷಿಯಂ ಅಲ್ಯೂಮಿನಿಯಂ ಆಲಮ್. ಪೊಟ್ಯಾಷಿಯಂ ಅಲ್ಯೂಮಿನಿಯಂ ಆಲಮ್. ಆಲಮ್ನ ಪೂರ್ತಿ ಹೆಸರು ಪೊಟ್ಯಾಷಿಯಂ ಅಲ್ಯೂಮಿನಿಯಂ ಆಲಮ್, ಕನ್ನಡದಲ್ಲಿ ಸ್ಫಟಿಕ ಅಂತಾನು ಕರೀತಾರೆ. ಈ ನೀರ್ಗೆ, ಈ ಮೋರಿ ನೀರನ್ನೇ ಒಂದು ಬೀಕರ್ನಲ್ಲಿ ತೆಗೆದುಕೊಳ್ಳಿ, ಒಂದು ಪೀಸ್ ಅಷ್ಟು ಆಲಮ್ ಅನ್ನ ಹಾಕ್ಬಿಡಿ, ಒಂದು 2-3 ಮಿನಿಟ್ಸ್ ಬಿಟ್ಬಿಡಿ.
ಎಲ್ಲ ಮೈಕ್ರೋ ಡಸ್ಟ್ ಕೆಳಗಡೆ ಸೆಟ್ಲ್ ಆಗೋ ತರ ಮಾಡ್ಬಿಡುತ್ತೆ, ಡಸ್ಟ್ ಹೋಗೋ ತರ ಮಾಡ್ಬಿಡ್ತೀವಿ. ಓಕೆ, ಆಲಮ್ ಬಗ್ಗೆ ಇನ್ನೊಂದಷ್ಟು ಕ್ವಶನ್ಸ್ ಕೇಳ್ತಾನೆ, ಹೇಗಿದ್ರು ಬರ್ದಿರೋದ್ರಿಂದ ನೋಡೋಣ. ಆಲಮ್ ಅನ್ನ ಏನಂತ ಕರೀತಾರೆ ಏನಂದ್ರೆ ಒಂದು ಕ್ವಶನ್ಸ್, ಆಲಮ್ ಅನ್ನ ಡಬಲ್ ಸಾಲ್ಟ್ ಅಂತ ಕರೀತಾರೆ, ಡಬಲ್ ಸಾಲ್ಟ್. ಓಕೆ, ಕನ್ನಡದಲ್ಲಿ ಎರಡು ಉಪ್ಪು ಅಂತ ಬರ್ಕೋಬಾರ್ದು, ಡಬಲ್ ಸಾಲ್ಟ್. ಯಾಕೆಂದ್ರೆ ಪೊಟ್ಯಾಷಿಯಂ ಅಲ್ಯೂಮಿನಿಯಂ ಎರಡೂ ಇರೋದ್ರಿಂದ ಇದನ್ನ ಡಬಲ್ ಸಾಲ್ಟ್ ಅಂತ ಕರೀತಾರೆ. UPSC ನಲ್ಲಿ ಈ ಕ್ವಶನ್ಸ್ ಬಂದಿದೆ. ಈ ಕೆಳಗಿನಲ್ಲಿ ಯಾವುದನ್ನು ಡಬಲ್ ಸಾಲ್ಟ್ ಎಂದು ಕರೆಯುತ್ತಾರೆ ಅಂತ ಕೇಳಿದಾನೆ. ಅದ್ರೊಳಗೆ ಏನೇನ ಕೊಟ್ಟಿದ್ದಾನೆ ಅಂತಂದ್ರೆ, ಮೊದಲನೇದು ಕಾಪರ್ ಸಲ್ಫೇಟ್ ಕೊಟ್ಟಿರ್ತಾನೆ. ಕಾಪರು ಸಲ್ಫೇಟ್ ಎರಡಿದೆ ಅಂತ ಟಿಕ್ ಮಾಡ್ತೀರಾ, ಹೋಗ್ಬಿಡುತ್ತೆ ಮಾರ್ಕ್ಸ್. ಆಲಮ್ ಅಂತ ಒಂದೇ ಪದ ಇರ್ಬೋದು, ಅದ್ರೊಳಗೆ ಎರಡು ಎಲಿಮೆಂಟ್ಗಳಿವೆ, ಒಂದು ಪೊಟ್ಯಾಷಿಯಂ ಇನ್ನೊಂದು ಅಲ್ಯೂಮಿನಿಯಂ, ಅದರಿಂದ ಇದನ್ನ ಡಬಲ್ ಸಾಲ್ಟ್ ಅಂತ ಕರೀತಾರೆ. ಇದು ಏನ್ ಹೆಲ್ಪ್ ಮಾಡುತ್ತೆ ಅಂತ ಕೂಡ ಕ್ವಶನ್ಸ್ ಕೇಳಿದಾನೆ. ಇಟ್ ಹೆಲ್ಪ್ಸ್ ಟು ಕಾಗುಲೇಷನ್. ಪಂಚಾಯತ್ ಎಕ್ಸಾಮ್ ಅಲ್ಲಿ ಇದು ಕ್ವಶನ್ಸ್ ಬಂದಿತ್ತು. ಕಾಗುಲೇಷನ್ ಕಶ್ಮಲಗಳನ್ನ ಘನೀಕರಿಸೋದಕ್ಕೆ ಹೆಲ್ಪ್ ಮಾಡುತ್ತೆ, ಬ್ಲಡ್ ಅನ್ನ ಬೇಗ ಕ್ಲಾಟ್ ಆಗೋ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಪಂಚಾಯತ್ ಎಕ್ಸಾಮ್ ಅಲ್ಲಿ ಇದೇ ಕ್ವಶನ್ಸ್ ಅನ್ನ ಕೇಳಿದ್ದ. ಆಲಮ್ ಈ ಕೆಳಗಿನ ಯಾವ ಕೆಲಸವನ್ನು ನಿರ್ವಹಿಸುತ್ತದೆ? ರಕ್ತವನ್ನು ನಿಧಾನವಾಗಿ ಹೆಪ್ಪುಗಟ್ಟಿಸುತ್ತದೆ, ರಕ್ತವನ್ನು ಬೇಗ ಹೆಪ್ಪುಗಟ್ಟಿಸುತ್ತದೆ, ರಕ್ತವನ್ನು ಹೆಪ್ಪುಗಟ್ಟಿಸುವುದಿಲ್ಲ ಅಂತ. ಇಟ್ ಹೆಲ್ಪ್ಸ್ ಟು ರ್ಯಾಪಿಡ್ ಕ್ಲಾಟಿಂಗ್ ಆಫ್ ಬ್ಲಡ್. ರಕ್ತವನ್ನ ಬೇಗ ಹೆಪ್ಪುಗಟ್ಟಿಸೋ ರೀತಿಯಲ್ಲಿ ಮಾಡುತ್ತೆ. ಅದಕ್ಕೋಸ್ಕರ ಆಲಮ್ ಅನ್ನ ಹಾಕ್ತಾರೆ ಆ ಭಾಗಕ್ಕೆ. ನಿಮ್ಗೆ ಗೊತ್ತಿರ್ಬೇಕು, ಬಾರ್ಬರ್ ಶಾಪ್ ನಲ್ಲಿ ವೈಟ್ ಕಲ್ತಿರತ್ತೆ ಇರುತ್ತೆ, ಅದು ಆಲಮ್. ನೀವು ಸೇವ್ ಮಾಡ್ಕೋಬೇಕಾದ್ರೆ ಏನಾದ್ರು ಟಚ್ ಆಗಿ ಬ್ಲಡ್ ಬಂದ್ಬಿಟ್ರೆ ಅದನ್ನ ನೀರಿಗೆ ಡಿಪ್ ಮಾಡಿ ಆ ಭಾಗಕ್ಕೆ ಟಚ್ ಮಾಡ್ತಾರೆ. ಓಕೆ, ಮೊನ್ನೆ ಕೂಡ AE ಎಕ್ಸಾಮ್ ನಲ್ಲಿ ಕ್ವಶನ್ಸ್ ಗಳು ಬಂದಿದ್ದು. ಏನೇನು ಬೇಗ ಕ್ಲಾಟಿಂಗ್ ಮಾಡೋ ತರ ಮಾಡ್ತವೆ ಅಂತ ನೋಡೋದಾದ್ರೆ, ಒಂದು ಪೊಟ್ಯಾಷಿಯಂ ಕೂಡ ರಕ್ತವನ್ನ ಬೇಗ ಹೆಪ್ಪುಗಟ್ಟಿಸೋದಕ್ಕೆ ಹೆಲ್ಪ್ ಮಾಡುತ್ತೆ, ಈಗಾಗಲೇ ಆಲಮ್ ಬಗ್ಗೆ ಹೇಳಿದೆ ನಾನು. ಇನ್ನೊಂದು ಸೋಡಿಯಂ. ಓಕೆ, ನಿಮ್ಗೆ ಗೊತ್ತಿದೆ, ಅನಿಮಲ್ದು ಬ್ಲಡ್ ಅನ್ನ ಕಲೆಕ್ಟ್ ಮಾಡ್ಬೇಕಾದ್ರೆ ಹೇಗೆ ಕಲೆಕ್ಟ್ ಮಾಡ್ತಾರೆ ಅಂದ್ರೆ, ಒಂದು ಬೌಲ್ ತೆಗೆದುಕೊಳ್ತಾರೆ, ಬೌಲಲ್ಲಿ ಒಂದ್ ಇಂಚಷ್ಟು ಅಥವಾ 2 ಇಂಚಷ್ಟು ನೀರ್ ಹಾಕೊಳ್ತಾರೆ, 1 ಇಂಚಷ್ಟು ನೀರ್ ಹಾಕೊಳ್ತಾರೆ. ಕಾರಣ ಏನು ಅಂದ್ರೆ, ಬ್ಲಡ್ ಆ ಪಾತ್ರೆಗೆ ಅಂಟ್ಕೊಂಡ್ಬಿಡುತ್ತೆ, ಅಂಟ್ಕೊಳ್ದೆ ಇರ್ಲಿ ಅನ್ಬಿಟ್ಟು ನೀರ್ ಹಾಕೊಳ್ಳೋದು. ಆ ನೀರ್ಗೆ 2-3 ಹರಳಷ್ಟು ಉಪ್ಪು ಹಾಕೊಳ್ತಾರೆ. ಆ ಉಪ್ಪು ಹಾಕೊಳ್ಳೋದ್ರ ಉದ್ದೇಶ ಏನು ಅಂತಂದ್ರೆ, ಅದ್ರಲ್ಲಿ ಸೋಡಿಯಂ ಇರುತ್ತೆ, ಬೇಗ ರಕ್ತ ಕ್ಲಾಟ್ ಆಗೋ ರೀತಿನಲ್ಲಿ ಮಾಡುತ್ತೆ, ಕಾಗುಲೇಷನ್ ಆಗೋ ರೀತಿನಲ್ಲಿ ಮಾಡುತ್ತೆ. ನೋಡಿ, ರೈತರಿಗೆ ಸೈನ್ಸ್ ಗೊತ್ತಿಲ್ಲ, ಆದ್ರೆ ಸೈನ್ಸ್ ಅನ್ನ ಜೀವನಕ್ಕೆ ಅಳವಡಿಸ್ಕೊಂತಾರೆ, ಉಪ್ಪು ಹಾಕಿದ್ರೆ ಬೇಗ ಆಗುತ್ತೆ ಅನ್ನೋದು. ಓಕೆ, ನೆಕ್ಸ್ಟ್ ಇದೇ ಬಂದಿದ್ದು ಕ್ಯಾಲ್ಸಿಯಂ. ಈ ಕ್ಯಾಲ್ಸಿಯಂ ಅಯಾನ್ ಕೂಡ ರಕ್ತವನ್ನ ಬೇಗ ಹೆಪ್ಪುಗಟ್ಟಿಸುತ್ತೆ. ನಿಮ್ಗೆ ಗೊತ್ತಿರ್ಬೇಕು, ಹಳ್ಳಿಗಳಲ್ಲಿ ಕೈ ಏನಾದ್ರು ಕಟ್ ಮಾಡ್ಕೊಂಡು ಸ್ವಲ್ಪ ಓಪನ್ ಆಗ್ಬಿಟ್ರೆ ಸುಣ್ಣನ ಸವರ್ತಾರ ಆ ಭಾಗಕ್ಕೆ, ಕಾರಣ ಕ್ಲಾಟ್ ಆಗೋ ರೀತಿಯಲ್ಲಿ ಆಗುತ್ತೆ ಅಂತ. ಇದು ಸ್ಕಾರ್ಪಿಯನ್ ಇವೆಲ್ಲ ಚುಚ್ಬಿಟ್ರೆ ಆ ಭಾಗಕ್ಕೆ ಸುಣ್ಣವನ್ನ ಹಚ್ತಾರೆ. ಎರಡು ಉದ್ದೇಶ, ಒಂದು ಬರ್ತಾ ಇರುವಂತ ಬ್ಲಡ್ ಬೇಗ ಕ್ಲಾಟ್ ಆಗುತ್ತೆ, ಒಂದು. ಎರಡನೇದೇನು ಅಂದ್ರೆ, ಒಳಗಡೆ ಹೋಗಿರೋದು ಆಸಿಡ್, ಇದು ಬೇಸನ್ನ ಹಾಕಿದಾಗ ನ್ಯೂಟ್ರಲೈಸ್ ಆಗುತ್ತೆ, ಅದ್ರ ತೀಕ್ಷ್ಣತೆ ಕಡಿಮೆ ಆಗುತ್ತೆ. ನೋಡಿ, ಎಷ್ಟು ಸೈನ್ಸ್ ಅನ್ನ ಅನುಭವಿಸುತ್ತಾರೆ. ಆದ್ರೆ ನಿಮ್ಗೆ ಎಕ್ಸಾಮ್ ದೃಷ್ಟಿಯಿಂದ ಕೊಟ್ಟಿರ್ಲಿ, ಪೊಟ್ಯಾಷಿಯಮು, ಸೋಡಿಯಮು, ಕ್ಯಾಲ್ಸಿಯಂ ಈ 3 ಅಯಾನುಗಳು ರಕ್ತವನ್ನ ಬೇಗ ಹೆಪ್ಪುಗಟ್ಟಿಸ್ತವೆ ಅನ್ನೋದು ಗೊತ್ತಿರ್ಬೇಕು. ಆಲಮ್ ಹಾಕೋದು ಡಸ್ಟ್ ಔಟ್ ಆಯ್ತು. ಇನ್ನ ಮೈಕ್ರೋಬ್ಸ್ ಒಂದಿದೆ, ಮೈಕ್ರೋಬ್ಸ್ ಅನ್ನ ಹೋಗ್ಸೋದಕ್ಕೆ ಹೇಗೆ ಅಂತ ನೋಡೋಣ. ನೋಡಿ, ಕೊರೋನಾ ಬಂದಾಗ ಮಾಸ್ಕ್ ಅನ್ನ ಹಾಕೊಳ್ತಾ ಇದ್ರಿ. ಮಾಸ್ಕ್ ಹಾಕೋದ್ರಿಂದ ಕೊರೋನಾ ತಡೆಗಟ್ಟಕ್ ಆಗಲ್ಲ, ಆದ್ರೆ ಇಂಟೆನ್ಸಿಟಿ ಆಫ್ ಸ್ಪ್ರೆಡಿಂಗ್ ಇದೆಯಲ್ಲ, ಅದರ ಹರಡುವ ತೀವ್ರತೆ ಇದೆಯಲ್ಲ, ಅದನ್ನ ಕಡಿಮೆ ಮಾಡ್ಬೋದು. ಈ ಚೈನಾ ಗೋಡೆನೇ ದಾಟ್ ಬಂದಿದೆಯಂತೆ ವೈರಸ್, ಇನ್ನ ನಿಮ್ ಮಾಸ್ಕ್ ದಾಟ್ ಹೋಗಲ್ವಾ? ಅದು ಹೋಗುತ್ತೆ, ಆದ್ರೆ ಇಂಟೆನ್ಸಿಟಿಯನ್ನ ತಡಿಬಹುದು. ಅದೇ ರೀತಿನಲ್ಲಿ ಇಲ್ಲೂ ಅಷ್ಟೇ, ಮೇಲ್ಗಡೆ ಇರುವಂತ ನೀರನ್ನ ಇನ್ನೊಂದು ಟ್ಯಾಂಕ್ ಕಲೆಕ್ಟ್ ಮಾಡ್ಕೊಳ್ತಾರೆ, ಡಸ್ಟ್ ಹೊಟ್ಟೋಗ್ಬಿಟ್ಟಿದೆ ಈ ನೀರಿನಲ್ಲಿ. ಇನ್ನು ಉಳಿದಿರೋದು ಮೈಕ್ರೋಬ್ಸ್ ಅನ್ನ ಕೊಲ್ಲೋದಕ್ಕೆ ಕ್ಲೋರಿನ್ ಮತ್ತು ಓಜೋನ್ ಅನ್ನ ಬಳಸ್ತಾರೆ. Cl2 and O3 ಓಝೋನ್, ಕ್ಲೋರಿನ್ ಮತ್ತು ಓಜೋನ್. ನೀವು CMC ವಾಟರ್ ನ ಸ್ಮೆಲ್ ಮಾಡಿ ನೋಡಿದ್ರೆ ಒಂದ್ ಸ್ವಲ್ಪ ಕ್ಲೋರಿನ್ ಸ್ಮೆಲ್ ಇದೆ, ಕಾರಣ 2% ಆಫ್ ಬ್ಲೀಚಿಂಗ್ ಪೌಡರ್ ನ ಅದಕ್ಕೆ ಆಡಪ್ ಮಾಡಿರ್ತಾರೆ ಸೂಕ್ಷ್ಮಾಣು ಜೀವಿಗಳನ್ನ ಕೊಲ್ಲೋದಕ್ಕೆ. ಇನ್ನೊಂದು UV ರೇಸಸ್ ಅನ್ನ ಬಳಸ್ತಾರೆ. ಲಾಸ್ಟ್ ಟೈಮ್ ಇವ್ರಿಗೆ BAE ಎಕ್ಸಾಮ್ ನಲ್ಲಿ ಕ್ವಶನ್ಸ್ ಅನ್ನ ಕೇಳಿದ್ದ. ವಾಟರ್ ಸ್ಟೆರಿಲೈಸೇಷನ್, ನೀರಿನ ವಂದ್ಯಕಾರಕವಾಗಿ ಈ ಕೆಳಗಿನ ಯಾವ ವಿಕಿರಣವನ್ನ ಬಳಸ್ತಾರೆ ಅಂತ. UV ರೇಸಸ್ ಅನ್ನ ನೀರಿನಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳನ್ನ ಕೊಲ್ಲೋದಕ್ಕೆ ಇದನ್ನ ಬಳಸ್ತಾರೆ. ಓಕೆ, ಸ್ಟೆರಿಲೈಸೇಷನ್ ಆಫ್ ವಾಟರ್ ನಲ್ಲಿ ಬಳಸ್ತೀವಿ. ಆಮೇಲೆ ನೀರನ್ನ ಕುಡಿಯೋದಕ್ಕೆ ಬಳಸ್ತೀವಿ. ಒಟ್ಟಾರೆ ಪ್ರೋಸೆಸ್ ನ ಆಸ್ಮಾಸಿಸ್ ಅಂತ ಕರೀತಾರೆ. ನಿಮ್ಗೆ ಕ್ವಶನ್ಸ್ ಇಷ್ಟೇ ಕೇಳೋದು, ಹೆಚ್ಚಿನ ಪ್ರಮಾಣದ ನೀರನ್ನು ಶುದ್ಧೀಕರಿಸುವ ವಿಧಾನ ಯಾವುದು ಅಂತ ಕೇಳ್ತಾನೆ, ಆಸ್ಮಾಸಿಸ್. ಇದರಲ್ಲೇ ಒಂದು ರಿವರ್ಸ್ ಕ್ವಶನ್ಸ್ ಕೇಳ್ತಾನೆ, ಸಮುದ್ರದ ನೀರನ್ನು ಶುದ್ಧೀಕರಿಸುವ ವಿಧಾನ ಯಾವುದು ಅಂತ. ಈಗ ಚೆನ್ನೈಗೆ ಕುಡಿಯೋದಕ್ಕೆ ನೀರನ್ನ ಸಮುದ್ರದಿಂದ ತೆಗೆದುಕೊಂಡಿದ್ದಾರೆ,
ಮೊದಲಿಗೆ ಡಿಸಾಲ್ಟಿಂಗ್ ಮಾಡ್ತಾರೆ, ಅದರಲ್ಲಿರುವಂತ ಉಪ್ಪಿನ ಅಂಶವನ್ನ ತೆಗಿತಾರೆ, ಆಮೇಲೆ ಆಸ್ಮೋಸಿಸ್ ಬರ್ತಾರೆ. ಅದಕ್ಕೋಸ್ಕರ ಇದನ್ನ ರಿವರ್ಸ್ ಆಸ್ಮೋಸಿಸ್ ಅಂತ ಕರೀತಾರೆ. ರಿವರ್ಸ್ ಆಸ್ಮೋಸಿಸ್. ನಮ್ಮ ಕುಡಿಯುವ ನೀರನ್ನ ಶುದ್ಧೀಕರಿಸುವ ವಿಧಾನ ಯಾವುದು ಅಂತ ಕೇಳಿದ್ರು ರಿವರ್ಸ್ ಆಸ್ಮೋಸಿಸ್. ಕಾರಣ RO ಟ್ರೀಟೆಡ್ ವಾಟರ್ ಅಂತ ಕೇಳಿದಿರಲ್ವಾ? RO ಟ್ರೀಟೆಡ್ ಅಂದ್ರೆ ರಿವರ್ಸ್ ಆಸ್ಮೋಸಿಸ್ ಪ್ರೊಸೆಸ್ ವಾಟರ್ ಅಂತ ಅರ್ಥ. ಅದು ರಿವರ್ಸ್ ಆಸ್ಮೋಸಿಸ್ ಅಂತ ಅರ್ಥ. ಡಯಾಲಿಸಿಸ್ ಅಂತ ಕೇಳಿದೀರಾ? ಮೊದಲಿಗೆ KPSC ನಲ್ಲಿ ಕ್ವಶನ್ಸ್ ಅನ್ನ ಕೊಡ್ತಾ ಇದ್ದ, ನಮ್ಮ ದೇಹದಲ್ಲಿ ಡಯಾಲಿಸಿಸ್ಗೆ ಸೂಕ್ತವಾಗುವ ಏಕೈಕ ಅಂಗ ಯಾವುದು ಅಂತ. ಓಕೆ, ಈಗ ಡಯಾಲಿಸಿಸ್ಗೆ ಕಿಡ್ನಿ ಅಂತ ಬರಿತಾ ಇದ್ರಿ ನೀವು. ಈಗ ನಮ್ಮ ದೇಹದಲ್ಲಿ 3 ಅಂಗಗಳಿಗೆ ಡಯಾಲಿಸಿಸ್ ನ ಮಾಡಬಹುದು. ಒಂದು ಕಿಡ್ನಿ, ಮೂತ್ರಜನಕ ಅಂಗ. ಎರಡನೇದು ಲಿವರ್, ಯಕೃತ್ ಅಂತ ಕರಿತೀವಿ, ಪಿತ್ತಕೋಶ ಅಂತ ಕರೀತಾರೆ. ಮೂರನೇದು ಬ್ರೈನ್, ಮೆದುಳು. ಡಯಾಲಿಸಿಸ್ ನಲ್ಲಿ ಬಳಸುವಂತ ವಿಧಾನ ಯಾವುದು, ಟೆಕ್ನಿಕ್ ಯಾವುದು ಅನ್ನೋದು ಕ್ವಶನ್ಸ್. ಇದು UPSC ನಲ್ಲಿ ಬಂದಿದೆ, KS ಬಂದಿದೆ, KES ಬಂದಿದೆ, PC, PSI, FDA, ತುಂಬಾ ಎಕ್ಸಾಮ್ ನಲ್ಲಿ KPSC ನಲ್ಲಿ ಕೂಡ ಬಂದಿದೆ. ಇನ್ ಡಯಾಲಿಸಿಸ್ ಯೂಸ್ ಆನ್ ಆಸ್ಮೋಸಿಸ್ ಟೆಕ್ನಿಕ್. ಮೂತ್ರಜನಕಾಂಗದ ಅಥವಾ ಯಾವ್ದಾದ್ರು ಕೇಳಿ ನಿಮ್ಗೆ, ಡಯಾಲಿಸಿಸ್ ನಲ್ಲಿ ಬಳಸುವಂತ ತಂತ್ರ ಯಾವುದು ಅಂತ ಕೇಳಿದ್ರೆ ಅಭಿಸರಣೆ ತಂತ್ರ, ಆಸ್ಮೋಸಿಸ್ ಪ್ರೋಸೆಸ್ ಅನ್ನ ಬಳಸ್ತೀವಿ. ಓಕೆ, ಇಷ್ಟು ಗೊತ್ತಿರ್ಬೇಕಾಗುತ್ತೆ. ಓಕೆ, ಇದ್ರೊಳಗೆ ಅಪ್ಲಿಕೇಶನ್ಸ್ ಇನ್ನೊಂದ್ಸಲ ಹೇಳ್ತೀನಿ. ಹೆಚ್ಚಿನ ಪ್ರಮಾಣದ ನೀರನ್ನು ಶುದ್ಧೀಕರಿಸುವ ವಿಧಾನ ಯಾವುದು ಅಂತ ಕೇಳಿದ್ರೆ ಅಭಿಸರಣೆ. ಸಮುದ್ರದ ನೀರನ್ನು ಶುದ್ಧೀಕರಿಸುವ ವಿಧಾನ ಯಾವುದು ಅಂತ ಕೇಳ್ತಾನೆ, ವ್ಯತಿರಿಕ್ತ ಅಭಿಸರಣೆ ಅಂತ ಕರಿತೀವಿ ಕನ್ನಡ ಒಳಗೆ. ರಿವರ್ಸ್ ಆಸ್ಮೋಸಿಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಕುಡಿಯುವ ನೀರನ್ನ ಶುದ್ಧೀಕರಿಸುವ ವಿಧಾನ ಯಾವುದು ಅಂತ ಕೇಳ್ತಾನೆ, RO ಟ್ರೀಟೆಡ್ ಅಂತಾನೆ ಬಳಸ್ತೀರಾ, ರಿವರ್ಸ್ ಆಸ್ಮೋಸಿಸ್ ಅಂತ, ವ್ಯತಿರಿಕ್ತ ಅಭಿಸರಣ ಕ್ರಿಯೆ. ಡಯಾಲಿಸಿಸ್ ನಲ್ಲಿ ಬಳಸುವಂತ ತಂತ್ರ ಯಾವುದು ಅಂತ ಕೇಳ್ತಾನೆ, ಆಸ್ಮೋಸಿಸ್. ಓಕೆ, ಇಷ್ಟು ಗೊತ್ತಿರ್ಬೇಕು. ಇಲ್ಲೊಂದಷ್ಟು ಹೊಸ ಪದಗಳನ್ನ ಬಳಸಿದ್ವಿ, ಅವತ್ರಗಳ ಮೇಲೆ ಕ್ವಶನ್ಸ್ ಇದೆ. ಓಜೋನ್ ಬಗ್ಗೆ ಈಗ ಆಲ್ರೆಡಿ ಓದಿದೀವಿ, ಬೇಡ. ಆಲಮ್ ಇಲ್ಲೇ ಓದಿದ್ವಿ. ಕ್ಲೋರಿನ್, ಕ್ಲೋರಿನ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ಕ್ಲೋರಿನ್ ಒಂದನ್ನ ಅನಾಲಿಸಿಸ್ ಮಾಡೋಣ ಇವತ್ತು. ಕ್ಲೋರಿನ್, ಕ್ಲೋರಿನ್ ಬಗ್ಗೆ ಏನೇನ್ ಗೊತ್ತಿರ್ಬೇಕು ನಿಮ್ಗೆ ಅಂದ್ರೆ, ಲಾಸ್ಟ್ ಟೈಮ್ ಟೆಟ್ ಎಕ್ಸಾಮ್ ನಲ್ಲಿ ಒಂದು ಕ್ವಶನ್ಸ್ ಕೇಳಿದ್ದ, ನೀರಿನ ವಂದ್ಯಕಾರಕವಾಗಿ ಈ ಕೆಳಗಿನ ಯಾವ ಅನಿಲವನ್ನ ಬಳಸ್ತಾರೆ ಅಂತ. ಸ್ಟೆರಿಲೈಸೇಷನ್ ಆಫ್ ವಾಟರ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಸ್ಟೆರಿಲೈಸೇಷನ್ ಆಫ್ ವಾಟರ್, ನೀರಿನ ಸೂಕ್ಷ್ಮಾಣು ಜೀವಿಗಳನ್ನ ಕೊಲ್ಲೋದಕ್ಕೆ ಕ್ಲೋರಿನ್ ಅನ್ನ ಬಳಸ್ತಾರೆ. ಓಕೆ, ನೀರಿನಲ್ಲಿರುವಂಥದ್ದು. ನಾನೀಗ ಬೆಂಗಳೂರ್ದು ಕಾವೇರಿ ನೀರು ತೆಗೆದುಕೊಂಡ್ರೆ ಇದನ್ನ ಕಾವೇರಿಯಿಂದ ಬಂದಂತ ನೀರನ್ನ ಇದು ಅಲ್ಗೂರ್ ಹತ್ರ ಒಂದು ಪ್ಲೇಸ್ ಇದೆ, ಅಲ್ಲಿ ಏನ್ ಮಾಡ್ತಾರೆ, ಸಪರೇಟ್ ಮಾಡ್ತಾರೆ, ಸ್ಕ್ರೀನಿಂಗ್ ಮಾಡ್ತಾರೆ. ಹಾರೋಹಳ್ಳಿ ಹತ್ರ ಹ್ಯಾಲಮ್ ಟ್ರೀಟ್ಮೆಂಟ್ ಮಾಡ್ತಾರೆ. ನಿಮ್ಮ ಏರಿಯಾ ವೈಸ್ ಒಂದೊಂದು ದೊಡ್ಡ ಟ್ಯಾಂಕ್ ಇದೆಯಲ್ಲ, ಯೂಸ್ ಟ್ಯಾಂಕು, ಅದ್ರೊಳಗೆ ಬ್ಲೀಚಿಂಗ್ ಪೌಡರ್ನ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ. ಇಷ್ಟೇ ಫಿಲ್ಟ್ರೇಷನ್ ಮಾಡೋದು. ಡಿಸ್ಟಿಲೇಷನ್ ಅದೆಲ್ಲ ಮಾಡ್ಬಿಟ್ಟು ಬೆಂಗಳೂರು ನೀರು ಕೊಡ್ತಾ ಹೋದ್ರೆ ವರ್ಷಕ್ಕೆ ಒಂದಿನೂ ಕೊಡೋಕ್ಕಾಗಲ್ಲ. ಇಷ್ಟೇ ಮಾಡೋದು. ನೆಕ್ಸ್ಟ್, ಕ್ಲೋರಿನ್ ಅನ್ನ ಎಲ್ಲಿ ಬಳಸ್ತಾರೆ ಅಂದ್ರೆ ಪ್ರಿಪರೇಷನ್ಸ್ ಆಫ್ ಬ್ಲೀಚಿಂಗ್ ಪೌಡರ್. ಬ್ಲೀಚಿಂಗ್ ಪೌಡರ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ, ಕನ್ನಡ ಒಳಗೆ ಚೆಲುವೆ ಪುಡಿ ಅಂತ ಕರೀತಾರೆ ಇದನ್ನ, ಚೆಲುವೆ ಪುಡಿ. ಓಕೆ, ಬ್ಲೀಚಿಂಗ್ ಪೌಡರ್ ತಯಾರಿಕೆನಲ್ಲಿ ಬಳಸ್ತೀವಿ. ಪ್ರಿಪರೇಷನ್ಸ್ ಆಫ್ ಬ್ಲೀಚಿಂಗ್ ಪೌಡರ್, ಚೆಲುವೆ ಪುಡಿ ಅಂತ ಕರೀತಾರೆ. ಹಂಗಂತ ಮುಖಕ್ಕೆ ಹಾಕೊಳ್ಳೋಕೆ ಹೋಗ್ಬಿಡಿ, ಇರೋದು ಹೊಟ್ಟೋಗ್ಬಿಡುತ್ತೆ. ಇದು ಬ್ಲೀಚ್ ಮಾಡುತ್ತೆ, ಅದಕ್ಕೋಸ್ಕರ ಚೆಲುವೆ ಪುಡಿ ಅಂತ ಕನ್ನಡದಲ್ಲಿ ಇರೋದು. ಕನ್ನಡ ಪದ ಕೊಡದಿರು ಕೂಡ ಬ್ಲೀಚಿಂಗ್ ಪೌಡರ್ ಅಂತ ಕೊಟ್ಟಿರ್ತಾನೆ. ಬ್ಲೀಚಿಂಗ್ ಪೌಡರ್ನ ರಾಸಾಯನಿಕ ಹೆಸರೇನು ಅಂತ KS ಗೆ ಕ್ವಶನ್ಸ್ ಕೇಳಿದಾನೆ. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ನಿಮ್ಗೆ PSI ನಲ್ಲಿ ಒಂದು ಕ್ವಶನ್ಸ್ ಇದೆ, ಬ್ಲೀಚಿಂಗ್ ಪೌಡರ್ ನ ಮಾಲಿಕ್ಯುಲರ್ ಫಾರ್ಮುಲಾ ಏನು, ಅಣುಸೂತ್ರ ಏನು ಅಂತ. CaOCl2. ನಿಮ್ಗೆ 10th ಅಲ್ಲಿ ಕೂಡ ಇದೆ ಇದು, ಅದರಿಂದ ಸಿಲೆಬಸ್ ಅಲ್ಲಿ ಬರುವಂತ ಸಾಧ್ಯತೆಗಳಿದೆ. CaOCl2, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ. ಓಕೆ, ಬ್ಲೀಚಿಂಗ್ ಪೌಡರ್ ಇನ್ನೊಂದ್ಸಲ ನೋಡೋಣ. ಕ್ಲೋರಿನ್ ಅನಿಲವನ್ನ ಎಲ್ಲಿ ಬಳಸ್ತಾರೆ ಅಂದ್ರೆ ಪ್ರಿಪರೇಷನ್ಸ್ ಆಫ್ ಬ್ಲೀಚಿಂಗ್ ಪೌಡರ್ ಅಲ್ಲಿ ಬಳಸ್ತಾರೆ. ಅಂದ್ರೆ ಅದು ಹೆಂಗ್ ಮಾಡ್ತಾರೆ ಅನ್ನೋದು ಅವಶ್ಯಕತೆ ಇಲ್ಲ. ಕ್ಯಾಲ್ಸಿಯಂ ಹೈಡ್ರಾಕ್ಸಿನ್ ಜೊತೆ ಕ್ಲೋರಿನ್ ಗ್ಯಾಸ್ ಅನ್ನ ಹಾಯಿಸ್ತಾರೆ, ಅವಾಗ ಬರುತ್ತೆ ಬ್ಲೀಚಿಂಗ್ ಪೌಡರ್. ಬ್ಲೀಚಿಂಗ್ ಪೌಡರ್ ನ ರಾಸಾಯನಿಕ ಹೆಸರು ಏನು ಅಂತ ಕೇಳ್ತಾನೆ, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಅಣುಸೂತ್ರ ಕೇಳಿದ್ರೆ CaOCl2. ಓಕೆ, ಇನ್ನೆಲ್ಲಿ ಬಳಸ್ತಾರೆ ಕ್ಲೋರಿನ್ ಅನ್ನ ಅಂತಾನೆ, ಡಿಸ್ಇನ್ಫ್ಯಾಕ್ಷನ್ ಅಲ್ಲಿ ಬಳಸ್ತಾರೆ. ಡಿಸ್ಇನ್ಫ್ಯಾಕ್ಷನ್ ಅಂತಂದ್ರೆ ಸೋಂಕು ನಿರೋಧಕವಾಗಿ ಬಳಸ್ತಾರೆ. ನಿಮ್ಗೆ ಗೊತ್ತಿರಬೇಕು, ಕರೋನಾ ಟೈಮ್ ನಲ್ಲಿ ಒಂದು ರೋಡ್ ನ ನಡುವೆ ಲಾರಿ ಹೋಗ್ತಾ ಇತ್ತು, ಆ ಕಡೆ ಈ ಕಡೆ ಗ್ಯಾಸ್ ಅನ್ನ ಬಿಟ್ಬಿಟ್ಟು ಒಂದು ಗ್ಯಾಸ್ ಅನ್ನ ಸಾಯಂಕಾಲ ಟೈಮ್ ನಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ರು. ಕಾರಣ ಮಸ್ಕಿಟೋಸ್, ಸೂಕ್ಷ್ಮಾಣು ಜೀವಿಗಳು ಇವೆಲ್ಲ ಸ್ಪ್ರೆಡ್ ಆಗದೆ ಇರಲಿ. ಡಿಸ್ಇನ್ಫೆಕ್ಷನ್ ಕನ್ನಡದಲ್ಲಿ ಸೋಂಕು ನಿರೋಧಕ ಅಂತ ಕರೀತಾರೆ. ಸೋಂಕು ನಿರೋಧಕ.
ಡ್ರೈಯಿಂಗ್ ಏಜೆಂಟ್ ಆಗಿ ಬಳಸ್ತಾರೆ. ಡ್ರೈಯಿಂಗ್ ಏಜೆಂಟ್. ಡ್ರೈಯಿಂಗ್ ಏಜೆಂಟ್ ಅಂದ್ರೆ ಕನ್ನಡದೊಳಗೆ ಶುಷ್ಕಕಾರಿ ಅಂತ ಕರೀತಾರೆ. ಶುಷ್ಕಕಾರಿ. ಫಾರ್ ಎಕ್ಸಾಂಪಲ್ BBMP ಕಸ ಎಲ್ಲ ತೆಗೆದ್ಮೇಲೆ ಆ ಪ್ಲೇಸ್ಗೆ ಒಂದ್ ಸ್ವಲ್ಪ ಬ್ಲೀಚಿಂಗ್ ಪೌಡರ್ ಸ್ಪ್ರಿಂಕಲ್ ಮಾಡ್ತಾರೆ. ಆ ಏರಿಯಾನ ಡ್ರೈ ಮಾಡುತ್ತೆ, ಬ್ಯಾಡ್ ಸ್ಮೆಲ್ ನ ರೆಡ್ಯೂಸ್ ಮಾಡುತ್ತೆ. ಇದಕ್ಕೆ ಡ್ರೈಯಿಂಗ್ ಏಜೆಂಟ್ ಅಂತ ಕರೀತಾರೆ. ನೆಕ್ಸ್ಟ್, ಇಟ್ ಈಸ್ ಯೂಸ್ಡ್ ಇನ್ ಪಲ್ಪಿಂಗ್. ಪಲ್ಪಿಂಗ್ ಪಲ್ಪಿಂಗ್ ಪ್ರೋಸೆಸ್ ಅಲ್ಲಿ ಇದನ್ನ ಬಳಸ್ತಾರೆ. ಏನ್ ಪಲ್ಪಿಂಗ್ ಅಂದ್ರೆ, ಈಗ ಕಾಗದ ಮತ್ತೆ ಬಟ್ಟೆಗಳನ್ನ ಏನ್ರಿಂದ ಮಾಡಿರ್ತಾರೆ ಅಂದ್ರೆ ಸ್ಟೆಮ್ ಪಲ್ಪ್ ಇಂದ ಮಾಡಿರ್ತಾರೆ. ಅಂದ್ರೆ ಕಾಂಡದ ತಿರುಳು ಅಂತ ಹೇಳ್ತಿರಲ್ಲ ಅದು. ನೀವು ಕಬ್ಬನ್ನ ತಿನ್ನೋದಕ್ಕೆ ಪೀಸ್ ಮಾಡ್ಕೊಳ್ತಿರಲ್ಲ, ಆ ತರ ಮರವನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಬಿಟ್ಟು ಬ್ಲೀಚಿಂಗ್ ಪೌಡರ್ ನಲ್ಲಿ 8 hours ಸೋಕಿಂಗ್ ಮಾಡ್ಬಿಡ್ತಾರೆ. ಸೋಕಿಂಗ್ ಅಂತಂದ್ರೆ ಉನಿ ಹಾಕೋದು ಅಂತ ಹೇಳ್ತಿರಲ್ಲ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ, ಆ ರೀತಿ 8 hours ಆದ್ಮೇಲೆ ಅದು ತುಟ್ಟೆ ಬೇರೆ ಮಧ್ಯ ತಿರುಳೆ ಬೇರೆ ಸಪರೇಟ್ ಆಗಿರುತ್ತೆ. ಆ ತಿರುಳನ್ನ ತೆಗೆದುಕೊಂಡು ಪೇಪರ್ ಅನ್ನ ಮಾಡ್ತೀವಿ, ಬಟ್ಟೆಯನ್ನ ನೇಯ್ತೀವಿ. ಆ ಪ್ರೋಸೆಸ್ಗೆ ಪಲ್ಪಿಂಗ್ ಅಂತ ಕರೀತಾರೆ. ಇದನ್ನ ಪೇಪರ್ ಮತ್ತು ಫ್ಯಾಬ್ರಿಕ್ ಇಂಡಸ್ಟ್ರೀಸ್ ನಲ್ಲಿ ಬಳಸ್ತಾರೆ. ಫ್ಯಾಬ್ರಿಕ್ ಇಂಡಸ್ಟ್ರೀಸ್ ನಲ್ಲಿ ಇದನ್ನ ಬಳಸ್ತೀವಿ. ನೆಕ್ಸ್ಟ್, ಪ್ರಿಪರೇಷನ್ಸ್ ಆಫ್ ಡಿಡಿಟಿ ತಯಾರಿಕೆನಲ್ಲಿ ಇದನ್ನ ಬಳಸ್ತಾರೆ. ಡಿಡಿಟಿ ಮೇಲೂ ಕೂಡ ಕ್ವಶನ್ಸ್ ಇದೆ. ಡಿಡಿಟಿ ಅಂದ್ರೆ ಏನು ಅನ್ನೋದೇ ಒಂದು ಕ್ವಶನ್ಸ್. ಡೈಕ್ಲೋರೋ, ಡೈಫಿನೈಲ್, ಟ್ರೈಕ್ಲೋರೋ, ಈಥೇನ್. ಡೈಕ್ಲೋರೋ, ಡೈಫಿನೈಲ್, ಟ್ರೈಕ್ಲೋರೋ, ಈಥೇನ್. ಡಿಡಿಟಿ ಅಂದ್ರೆ ಏನು ಅಂತ UPSC ಕೂಡ ಅಬ್ರಿವೇಷನ್ ಕ್ವಶನ್ಸ್ ಅನ್ನ ಕೇಳಿದ್ದಾನೆ. ಮೊನ್ನೆ ಎಕ್ಸಾಮ್ ಕೇಳಿದೆ, ಎಷ್ಟು ಕ್ಲೋರಿನ್ಗಳಿವೆ ಡಿಡಿಟಿ ನಲ್ಲಿ ಅಂತ. ಯೂಸಲ್ ಆಗಿ ಆಪ್ಷನ್ಸ್ ಎಲ್ಲ ಏನ್ ಕೊಟ್ಟಿದ್ದ, 2, 3, 5 ಕೊಟ್ಟಿದ್ದ. ಡೈಕ್ಲೋರೋದಿಂದ ಕೆಲವರು ಮೊದಲಿಗೆ ಟಿಕ್ ಮಾಡಿದ್ರೆ 2ಕ್ಕೆ, ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಟ್ರೈಕ್ಲೋರೋದಿಂದ 3ಕ್ಕೆ ಟಿಕ್ ಮಾಡಿದೀರಾ. ಆಕ್ಚುಲಿ 5 ಅನ್ನೋದು ಕರೆಕ್ಟ್ ಆನ್ಸರ್. 5 ಕ್ಲೋರಿನ್ ಅನ್ನ ಹೊಂದಿರುತ್ತೆ. ಡೈಕ್ಲೋರೋನಲ್ಲಿ 2, ಟ್ರೈಕ್ಲೋರೋನಲ್ಲಿ 3, 3, 2, 5. ಓಕೆ, 5 ಕ್ಲೋರಿನ್ ಮಾಲಿಕ್ಯೂಲ್ಸ್ ಅನ್ನ ಹೊಂದಿದೆ. ಇದನ್ನ ಮುಲ್ಲರ್ ಅನ್ನೋರು ಕಂಡುಹಿಡಿದ್ರು. ಮುಲ್ಲರ್. ಇದನ್ನ FD ನಲ್ಲಿ ಕೂಡ ಕ್ವಶನ್ಸ್ ಅನ್ನ ಕೇಳಿದೆ, ಯಾರು ಕಂಡುಹಿಡಿದ್ರು ಅನ್ನೋದು ಕೂಡ ಒಂದು ಕ್ವಶನ್ಸ್. ಇದೊಂದು ಇನ್ಸೆಕ್ಟಿಸೈಡ್. ಏನಂತ ಗೊತ್ತಿರ್ಬೇಕು ಇದು. ಇನ್ಸೆಕ್ಟಿಸೈಡ್ ಮೊಟ್ಟ ಮೊದಲಿಗೆ ನಿಷೇಧಿಸಿದಂತ ಇನ್ಸೆಕ್ಟಿಸೈಡ್ ಯಾವುದು ಅಂದ್ರೆ ಇದು. ಇದನ್ನ ಏನ್ ಮಾಡ್ತಾ ಇದ್ವಿ ಅಂದ್ರೆ, ಗ್ರಾಸ್ ಲ್ಯಾಂಡ್ ಅಲ್ಲಿ ಮಿಡತೆಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಇದನ್ನ ಸ್ಪ್ರೇ ಮಾಡಿದ್ವಿ. ಇದೇನಾಯ್ತು, ಗ್ರಾಸ್ ಹೋಯ್ತು. ಗ್ರಾಸ್ ಅನ್ನ ಕೌಗೆ ಬಳಸಿದ್ವಿ. ಆಮೇಲೆ DT ಏನ್ ಬಂತು, ಕೌಗ್ ಬಂತು. ಕೌಗ್ ಕರೆದಂತ ಹಾಲು ಪಾಯ್ಸನಸ್ ಆಗಿತ್ತು. ಇದಕ್ಕೆ ನಾವು ಬಯೋಮ್ಯಾಗ್ನಿಫಿಕೇಶನ್ ಅಂತ ಕರಿತೀವಿ. ವಿಷಕಾರಕ ವಸ್ತುಗಳು ಈ ತರ ಫುಡ್ ಚೈನ್ ಅಲ್ಲಿ ಮುಂದುವರ್ಕೊಂಡು ಹೋದ್ರೆ ಅದನ್ನ ಬಯೋಮ್ಯಾಗ್ನಿಫಿಕೇಶನ್ ಅಂತ ಕರೀತಾರೆ. ಓಕೆ, ಇನ್ಸೆಕ್ಟಿಸೈಡ್. ಇದನ್ನ ಏನಕ್ಕೆ ಬ್ಯಾನ್ ಮಾಡಿದ್ರು ಅಂತಾನು ಲಾಸ್ಟ್ 2024 ಅಲ್ಲಿ ಕ್ವಶನ್ಸ್ ಆಗಿತ್ತು. ಇದು ನಾನ್ ಬಯೋಡಿಗ್ರೇಡೇಬಲ್ ಅಂದ್ರೆ ಜೈವಿಕವಾಗಿ ಶಿಥಿಲಗೊಳ್ಳೋದಿಲ್ಲ, ಹಾಗೆ ಎನ್ವೈರನ್ಮೆಂಟ್ ಅಲ್ಲಿ ಉಳ್ಕೊಂಡ್ಬಿಡುತ್ತೆ ಪ್ಲಾಸ್ಟಿಕ್ ರೀತಿನಲ್ಲಿ. ಅದಕ್ಕೋಸ್ಕರ ಇದನ್ನ ಬ್ಯಾನ್ ಮಾಡಿದ್ದು. ಓಕೆ, ಹೈಯೆಸ್ಟ್ ಬಯೋಮ್ಯಾಗ್ನೆಟಿಕ್ ಇನ್ಸೆಕ್ಟಿಸೈಡ್ ಯಾವುದು ಅಂದ್ರೆ ಇದು 2.5 ppm ಪಾರ್ಟ್ಸ್ ಪರ್ ಮಿಲಿಲೀಟರ್ ಅಂತ. 3ನೇ ಹಂತದಲ್ಲೂ ಕೂಡ ಇಷ್ಟು ಎಫೆಕ್ಟಿವಿಟಿಯನ್ನು ಹೊಂದಿತ್ತು. ಅದಕ್ಕೋಸ್ಕರ ಇದನ್ನ ಬ್ಯಾನ್ ಮಾಡಿದ್ವಿ. ಬ್ಯಾನ್ ಮಾಡಿದ್ಮೇಲೆ BHC ಅಂತ ಒಂದನ್ನ ತಂದ್ವಿ, ಬೆಂಜಿನ್ ಹೆಕ್ಸಾಕ್ಲೋರೈಡ್ ಅಂತ. ಇದು ತೊಂದರೆ ಕೊಡುತ್ತೆ ಅಂತ ಗೊತ್ತಾಯ್ತು. ಇವಾಗ ಡೈಥೇನಿಯಂ M45 ಅನ್ನೋದನ್ನ ಇರುವೆ ಔಷಧಿಯಾಗಿ ಬಳಸ್ತಾ ಇದ್ವಿ. ಇದನ್ನೇ DDT ಎಲ್ಲ ಆಕ್ಚುಲಿ ಹಳ್ಳಿಗಳಲ್ಲಿ ಇವತ್ತಿಗೂ DDT ಪೌಡರ್ ಅಂತ ಕೇಳ್ತಾರೆ, ಅಂಗಡಿಗಳಲ್ಲಿ ಕೇಳ್ಬೇಕಾರೆ. ಡೈಥೇನಿಯಂ M45 ಅನ್ನ ಇವತ್ತು ನಾವೇನೇ ಮಾಡ್ತಾ ಇದೀವಿ ಅಂತ ಅಂದ್ರೆ ಇನ್ಸೆಕ್ಟಿಸೈಡ್ ಆಗಿ, ಅಂದ್ರೆ ಇರುವೆ ಪೌಡರ್ ಆಗಿ ಇದನ್ನ ಬಳಸ್ತಾ ಇದ್ದಾರೆ. ಓಕೆ, DDT. ಓಕೆ, ಕ್ಲೋರೋಫಾರ್ಮ್ ತಯಾರಿಕೆನಲ್ಲಿ ಕ್ಲೋರಿನ್ ಅನ್ನ ಬಳಸ್ತೀವಿ. ಕ್ಲೋರೋಫಾರ್ಮ್ ಅಂದ್ರೆ ಏನು ಅನ್ನೋದೇ ಒಂದು ಕ್ವಶನ್ಸ್. ಇದನ್ನ ಅನೆಸ್ಥೆಟಿಕಲಿ ಬಳಸ್ತಾರೆ. ಅನೆಸ್ಥೆಟಿಕ್ ಅಂದ್ರೆ ಅನ್ಕಾನ್ಸಿಯಸ್ನೆಸ್ ಅಂತ, ಪ್ರಜ್ಞೆ ತಪ್ಪಿಸೋದಕ್ಕೆ ಅಂತ. ಓಕೆ, ಯೂಸಲ್ ಆಗಿ ಇದನ್ನ ನಾವು ಮೆಡಿಕಲ್ ಫೀಲ್ಡ್ ಅಲ್ಲಿ ಬಳಸೋದಕ್ಕಿಂತ ಮೊದಲಿಗೆನೆ ಕಳ್ಳರುಗಳು ಇದನ್ನ ಬಳಸ್ತಾ ಇದ್ರು. ನೀವು ಬಸ್ ಸ್ಟೇಷನ್ ಅಲ್ಲಿ, ರೈಲ್ವೆ ಸ್ಟೇಷನ್ ಅಲ್ಲಿ ನಿದ್ರೆ ಮಾಡ್ತಾ ಇದ್ರೆ ನಿಮ್ಗೆ ಕಾಟನ್ ಅಲ್ಲಿ ಹಾಕಿ ಹಿನೇಲಿಂಗ್ ಮಾಡಿಸ್ಬಿಡೋರು. ಹಿನೇಲಿಂಗ್ ಮಾಡಿಸಿದ್ಮೇಲೆ ಪ್ರಜ್ಞೆ ತಪ್ಪೋಗ್ಬಿಡ್ತಾ ಇತ್ತು, ಜೋಲ್ಸ್ ಎಲ್ಲ ತೆಗೆದುಕೊಂಡು ಹೋಗ್ಬಿಡ್ತಾ ಇದ್ರು. ಓಕೆ, ಈಗ ATM ಹೊಡೆದು ದುಡ್ಡು ತೆಗೆದುಕೊಂಡು ಹೋಗಲ್ಲ ಜನಗಳು, ATMನೇ ಹೊತ್ಕೊಂಡು ಹೋಗ್ತಾರೆ. ಅಂದ್ರೆ ಈಗ ನಾನೇನ್ ಬಿಡಿಸಿ ಹೇಳ್ಬೇಕಾಗಿಲ್ಲ, ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿರ್ತೀನಿ. ಈ ಕ್ಲೋರೋಫಾರ್ಮ್ ನ ಏನಾಗಿ ಬಳಸ್ತಾರೆ ಅಂತ ಕೇಳ್ತಾನೆ. ಅನಸ್ಥೆಟಿಕ್, ಅನ್ಕಾನ್ಸಿಯಸ್ನೆಸ್ ಅಲ್ಲಿ ಬಳಸ್ತೀವಿ. ಓಕೆ, ಇದಕ್ಕೆ ರಾಸಾಯನಿಕ ಹೆಸರು ಏನು ಅಂತ ಕೇಳ್ತಾರೆ. ಟ್ರೈಕ್ಲೋರೋ ಮೀಥೇನ್. ಇದನ್ನ PSIಗೆ ಕೇಳಿದ್ದ, ಟ್ರೈಕ್ಲೋರೋ ಮೀಥೇನ್. ಇದ್ರ ಮಾಲಿಕ್ಯುಲರ್ ಫಾರ್ಮುಲಾ ಬಂದ್ರೆ CHCl3. ಇಲ್ಲೇ ಹೇಳ್ಬಿಡ್ಬೋದು, 3 ಕ್ಲೋರಿನ್ ಇದೆ, 1 ಮೀಥೇನ್ ಇದೆ, ಟ್ರೈಕ್ಲೋರೋ ಮೀಥೇನ್.
ಇನ್ನೊಮ್ಮೆ ಹೇಳ್ಬಿಡ್ತಾ ಇದ್ದೀನಿ, ಕ್ಲೋರೋಫಾರ್ಮ್ ಅನ್ನೋದು ಒಂದು ಅನಸ್ಥೆಟಿಕ್, ಅಂದ್ರೆ ಪ್ರಜ್ಞಾಹೀನತೆಗೆ ಬಳಸುವಂತ ಒಂದು ರಾಸಾಯನಿಕ ವಸ್ತು. ಇದರ ರಾಸಾಯನಿಕ ಹೆಸರು ಏನಂದ್ರೆ ಟ್ರೈಕ್ಲೋರೋಮೀಥೇನ್. ಇದರ ಅಣುಸೂತ್ರ ಏನಂತಂದ್ರೆ CHCl3. ಈ 3 ಪಾಯಿಂಟ್ ಕೂಡ ಇಂಪಾರ್ಟೆಂಟ್. ಇದಿಷ್ಟನ್ನ ಕ್ಲೋರಿನ್ ಅಲ್ಲಿ ಬಳಸ್ತೀವಿ. ಕ್ಲೋರಿನ್ ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್. ಕಾರಣ ಡೇ ಟು ಡೇ ಸೈನ್ಸ್ ಅಂತ ಕೊಡ್ತಾನೆ ಈಗ SSC ನಲ್ಲಿ, ಅದ್ರೆಲ್ಲ ಇದೇ ತರ ಕ್ವಶನ್ಸ್ ಅನ್ನ ಕೇಳೋದು. DT ನಲ್ಲಿ ಯಾವ ಅನಿಲ ಇದೆ, DT ನಲ್ಲಿ ಎಷ್ಟು ಕ್ಲೋರಿನ್ ಇವೆ, ಆಮೇಲೆ ಬ್ಲೀಚಿಂಗ್ ಪೌಡರ್ ನ ಏನಾಗಿ ಬಳಸ್ತೀವಿ, ಈ ತರದ ಕ್ವಶನ್ಸ್ ಗಳನ್ನೇ ಕೇಳೋದು. ಅದರಿಂದ ಇದು ಗೊತ್ತಿರಬೇಕು. ಓಕೆ, ಇವತ್ತು ನಾವು ಏನೇನಂತ ತಿಳ್ಕೊಂಡ್ವಿ ಅಂತಂದ್ರೆ 3 ರೀಸನ್ ಗಳು ಏನು ಭೂಮಿ ಮೇಲೆ ಜೀವಿಗಳು ಬರೋದಕ್ಕೆ ಅಂತ ಗೊತ್ತಾಯ್ತು. ಅದಾದ್ಮೇಲೆ ಜೀವಕೋಶ ಅನ್ನೋದು ಹೇಗೆ ಗೊತ್ತಾಯ್ತು, ಭೂಮಿ ಮೇಲೆ ಯಾವಾಗ ಬಂತು ಅಂತ ಗೊತ್ತಾಯ್ತು. ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಸೆಲ್ ಅನ್ನ 3 ಡಿವಿಷನ್ ಮಾಡ್ಕೊಂಡ್ವಿ. ಒಂದು ಸೆಲ್ ಮೆಂಬ್ರೇನ್, ಸೈಟೋಪ್ಲಾಸಮ್, ನ್ಯೂಕ್ಲಿಯಸ್ ಅಂತ. ಸೆಲ್ ಮೆಂಬ್ರೇನ್ ಬಗ್ಗೆ ಓದಿದ್ವಿ. 3 ಪ್ರೋಸೆಸ್ ಗಳನ್ನ ಓದಿದ್ವಿ ನಾವು ಇವತ್ತು. ಒಂದು 2 ಪ್ರೋಸೆಸ್ ಕಂಪ್ಲೀಟ್ ಆಗಿದೆ. ಒಂದು ಡಿಫ್ಯೂಷನ್ ಬಗ್ಗೆ ಓದಿದ್ವಿ, ಆಸ್ಮೋಸಿಸ್ ಬಗ್ಗೆ ಓದಿದ್ವಿ. ಮುಂದಿನ ತರಗತಿಯಲ್ಲಿ ಆಕ್ಟಿವ್ ಅಬ್ಸಾರ್ಪ್ಷನ್ ಮತ್ತೆ ಅದು ಮುಂದುವರೆದಂತ ನೋಡೋಣ. ಓಕೆ.